ಕಟೀಲು ತಾಯಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನಸಾರೆ ಧ್ಯಾನಿಸುತ್ತಾ ಇದೀಗ ನಾವೆಲ್ಲರೂ ಬಹಳ ಸಂಭ್ರಮದ ವಾತಾವರಣದಲ್ಲಿ ಇದ್ದೇವೆ. ಕಟೀಲಿನ 7ನೇ ಮೇಳದ ಉದ್ಘಾಟನೆಯ ಪ್ರಯುಕ್ತ ಇವತ್ತಿನಿಂದ ಮೊದಲುಗೊಂಡು 7 ದಿವಸಗಳ ಕಾಲದ ಕಾರ್ಯಕ್ರಮಗಳನ್ನು ಇವತ್ತೀಗ ಉದ್ಘಾಟಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಯಕ್ಷ ಸಪ್ತಾಹ ಎನ್ನುವಂತಹ ಈ ಕಾರ್ಯಕ್ರಮ ಇವತ್ತು ಆ ಪ್ರಯುಕ್ತ ಕಟೀಲು ಮೇಳಗಳ ಬಯಲಾಟಗಳ ಕಾಯಂ ಸೇವಾದಾರರ ಸಮಾವೇಶ ಇಲ್ಲಿ ನಡೆಯುತ್ತಾ ಇದೆ. ಇದೀಗ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಉದ್ಘಾಟಕರಾಗಿರುವಂತಹ ಬಜ್ಪೆ ಶ್ರೀ ರಾಘವೇಂದ್ರ ಆಚಾರ್ಯರು, ಸಮಾವೇಶದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಶ್ರೀ ಜಯಪ್ರಕಾಶ್ ರಾವ್ ಉರ್ವಷ್ಟವರು ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಪೂಜ್ಯ ವಾಸುದೇವ ಶರಣರು, ಶ್ರೀ ಲಕ್ಷ್ಮೀನಾರಾಯಣ ಶರಣರು, ಶ್ರೀ ವೆಂಕಟರಮಣ ಶರಣರು, ಶ್ರೀ ಅನಂತ ಪದ್ಮನಾಭ ಶರಣರು ಮತ್ತು ಶ್ರೀ ಹರಿನಾರಾಯಣ ದಾಸ ಶರಣರು, 7 ಮೇಳಗಳ ಯಜಮಾನರಾದಂಥ ಶ್ರೀ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಸಾಂಕೇತಿಕವಾಗಿ ಶ್ರೀ ಬುಂಡಾಲ ಸಚ್ಚಿದಾನಂದ ಶೆಟ್ಟರು, ಶ್ರೀ ಕಟೀಲು ರಾಮಚಂದ್ರ ಭಟ್ರು, ಶ್ರೀ ಪದ್ಮನಾಭ ಕೋಟ್ಯಾನ್, ಶ್ರೀ ಮಂಗಲ್ಪಾಡಿ ನರೇಶಣೆಯವರು, ಶ್ರೀ ಶ್ರೀನಾಥ್ ಕದ್ರಿಯವರು, ಶ್ರೀ ನಾರಾಯಣ ಪಿ ಎಂ ಮತ್ತು ಶ್ರೀ ಶೇಖರ್ ಶೆಟ್ಟಿ ಕಲ್ಪವೃಕ್ಷ ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎಂದು ವಿನಂತಿ. ಹಾಗೆಯೇ ಶ್ರೀ ಸದಾನಂದ ಬೆಲ್ಚಡ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಮೇಲೆಕ್ಕಾರ್ 10 ಸಮಸ್ತರ ವತಿಯಿಂದ ಯಾರಾದರೂ ಇಲ್ಲಿಗೆ ಆಗಮಿಸಿದರೆ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಈಗಾಗಲೇ 50 ವರ್ಷಗಳ ಬಯಲಾಟ ನಡೆಸಿಕೊಂಡು ಬರ್ತಾ ಇದ್ದವರು. ಹಾಗೆಯೇ ಕುಡುಬಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಆ ತಂಡದವರು ಯಾರಾದರೂ ಆಗಮಿಸಿದರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ದ್ವಯಾಕಾರ್ಯಂ ಅಸ್ಮದ್ವೈರ್ವಿನಾಶನಂ. ಮತ್ತೊಮ್ಮೆ ಕಟೀಲು ತಾಯಿಯನ್ನು ಮನಸಾರೆ ಸ್ಮರಿಸುತ್ತಾ ಕಟೀಲು ಸಪ್ತಮೇಳಗಳ ತಿರುಗಾಟದ ಆರಂಭೋತ್ಸವದ ಪೂರ್ವಭಾವಿಯಾಗಿ ಯಕ್ಷ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕಾಯಂ ಸೇವಾದಾರರ ಸಮಾವೇಶ ಇಲ್ಲಿ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಪ್ರಸ್ತಾವನೆ ಮೂಲಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಶ್ರೀಹರಿನಾರಾಯಣ ದಾಸ ಶರಣ್ಣ ಅವರು, ಶ್ರೀ ಅನಂತ ಪದ್ಮನಾಭ ಶರಣ್ಣ ಅವರು. ಸರ್ವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ. ಭಾಸುತರತ್ನಾವಣವಸನಾಲಂಕೃತೆ ಚಾರುಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೆ ಹೇಮಪ್ರಖ್ಯೆ ಪುಣತಪರದೆ ಧಾತೃಪದ್ಮಾಸನಸ್ತೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮೀ ಮಾಂ ರಕ್ಷ ನಿತ್ಯಂ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ ಹಿರಿಯರಾದಂತಹ ನಮ್ಮ ಆಶ್ರಮ ಮನೆತನದ ಹಿರಿಯರಾದಂಥ ವಾಸುದೇವಾಶ್ರಮರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರೇ, ಎಲ್ಲ ನೆರೆದ ಕಟೀಲು ಮಾತೆಯ ಯಕ್ಷಗಾನ ಸೇವೆಯನ್ನು ಮಾಡಿಸಿ ಕೃತಕೃತ್ಯರಾದಂತಹ ಭಕ್ತವೃಂದದವರೇ, ಇವತ್ತು ಸತತವಾಗಿ ಕಟೀಲಮ್ಮನ ಸೇವೆ ನಡೆಸಿಕೊಂಡು ಬಂದಂತಹ ಎಲ್ಲ ಕಲಾಮಾತೆಯ ಆರಾಧಕರನ್ನು ಒಟ್ಟುಗೂಡಿಸಬೇಕು ಅಂತ ಯಾಕೆಂದರೆ ಈ ವರ್ಷ 6 ಮೇಳ ಕಳೆದು 7ನೇ ವರ್ಷಕ್ಕೆ ಪಾದಾರ್ಪಣೆ ಆಗುವಂತಹ ದಿವಸ. ನಿನ್ನೆ 3 ದಿವಸ ನುಡಿ ಹಬ್ಬ ನಡೆದಿತ್ತು. ನುಡಿ ಹಬ್ಬ ಮತ್ತು ಇವತ್ತಿನ ಕಾರ್ಯಕ್ರಮ ಸೇರಿ 11 ದಿವಸದ ಕಾರ್ಯಕ್ರಮ ಆಗ್ತದೆ. ನಾಡಿನವರೆಗೆ 16ನೇ ತಾರೀಕಿನವರೆಗೆ ಅಂತಹ ಒಳ್ಳೆಯ ಕಾರ್ಯಕ್ರಮದ ಮಧ್ಯದಲ್ಲಿ ಇವತ್ತು ಆರಂಭದ ದಿನ. ಎಲ್ಲ ಸೇವಾಕರ್ತೃಗಳು, ಯಾಕಂದರೆ ದೇವರು ನಮೇ ಭಕ್ತ ಪುಣಶ್ಯತಿ, ದೇವರು ಭಕ್ತರ ಅಧೀನ, ಭಕ್ತಾಧೀನಂತೂ ದೈವತಂ. ಹಾಗೆ ಇಷ್ಟೆಲ್ಲ ಭಕ್ತರು ಎಷ್ಟೋ ವರ್ಷ ನಿರಂತರವಾಗಿ ಕಟೀಲಮ್ಮನ ಸೇವೆ ಮಾಡಿಕೊಂಡು ಬರತಕ್ಕಂತಹ ಭಕ್ತರು, ಅಂತಹ ಭಕ್ತರನ್ನು ಕರೆದವರಲ್ಲಿ ನಾವು ಪರಸ್ಪರ ನಮ್ಮದ್ದಾದಂತಹ ಯಾವುದು ಅನಿಸಿಕೆ ಉಂಟು ಅದನ್ನು ವಿನಿಮಯ ಮಾಡಿದಾಗ ಅದಕ್ಕೆ ಇರತಕ್ಕಂತಹ ತೂಕ ಅದು ಬಹಳಷ್ಟು ಹೆಚ್ಚಿನದ್ದು.
ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಆಶೀರ್ವಚನ ಹೇಳಲಿಕ್ಕೆ ನಮ್ಮ ಪೂಜ್ಯರಾದಂತಹ ವಾಸುದೇವಾಸನರು ಹೊಂದಿದ್ದಾರೆ. ಅವರನ್ನು ದೇವಳದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೆಂಕಟರಮಣ ಆಸನರು ಚಿತ್ತೈಸಿದ್ದಾರೆ. ಅವರನ್ನು ಸಹ ನಾವು ದೇವಸ್ಥಾನದ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಷ್ಟವರೆಗೆ 6 ಮೇಳ, ಇನ್ನೂ 7 ಮೇಳ. ಅದರ ಹೀಗೆ ಪಂಚಾಂಗದ ಕ್ರಿಯೆಗಳನ್ನೆಲ್ಲ ಕೊರಗಣ್ಣ ಮಾಡಿ ಆಯಿತು, ದೇವಪ್ರಸಾದ್ ಶೆಟ್ಟರು ಮಾಡಿ ಆಯಿತು. ಇನ್ನು ನಾಡ್ದು ಆರಂಭ ಆಗಿ ಮತ್ತೆ ನಿರಂತರವಾಗಿ ಆ 7ನೇ ಮೇಳವನ್ನು ನಡೆಸಲಿಕ್ಕೆ ಆ ಜಗನ್ಮಾತೆ ಅವರಿಗೆ ಅನುಗ್ರಹ ಕೊಡಬೇಕು. ಅಂತಹ ದೇವಿಪ್ರಸಾದ್ ಶೆಟ್ಟರನ್ನು ನಾನು ಎಲ್ಲರ ಪರವಾಗಿ ಅವರನ್ನು ದೇವಳದ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಯಕ್ಷಗಾನಕ್ಕೆ ಒಂದು ಬಲಗೈ ಯಾರು ಅಂತ ಕೇಳಿದರೆ ರಾಘವೇಂದ್ರಾಚಾರ್ಯ ಸಹೋದರರು. ಅವರು ಪ್ರತಿಯೊಂದು ಯಾವುದೇ ಒಂದು ಯಕ್ಷಗಾನದ ಪ್ರತಿಯೊಂದು ಕಾರ್ಯಕ್ಕೂ ತಮ್ಮನ್ನು ಎಲ್ಲಿ ನ್ಯೂನತೆ ಆಗ್ತದೆ ಅದನ್ನು ಸರಿಪಡಿಸುವ ಕೆಲಸ ನಮ್ಮ ರಾಘವೇಂದ್ರಾಚಾರ್ಯ ಅವರ ಸಹೋದರರದ್ದು. ಅಂತಹ ಅವರ ಕೊಡುಗೆ ಅತ್ಯಂತ ಅಪೂರ್ವವಾಗಿ ಉಂಟು. ಅವರು ನಿರಂತರವಾಗಿ ಅವರ ತಂದೆಯ ಕಾಲದಿಂದಲೂ ಯಕ್ಷಗಾನವನ್ನು ನಡೆಸಿಕೊಂಡು ಬರತಕ್ಕಂಥವರು. ಇವತ್ತು ಕೊನೆಯ ಸಂದರ್ಭದಲ್ಲಿಯೂ ಅಲ್ಲಿ ಯಕ್ಷಗಾನ ಆಗ್ತದೆ, ಆರಂಭದ ಸಂದರ್ಭದಲ್ಲಿಯೂ ಅಲ್ಲಿ ಯಕ್ಷಗಾನ ಆಗ್ತದೆ ಬಜಿಬೆಯಲ್ಲಿ. ಅಂತಹ ರಾಘವೇಂದ್ರಾಚಾರ್ಯರನ್ನು ನಾನು ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಈಗ ಸಿಕ್ಕಿದಂತಹ ಹೆಚ್ಚುವರಿ ಕಟೀಲಮ್ಮನ ಸೇವೆ ಮಾಡಿದರವರು ನಮ್ಮ ಜಯಪ್ರಕಾಶರಾಯರು. ಅವರ 75 ವರ್ಷ ಕಳೆಯಿತು. ಅಂತಹ ಒಬ್ಬ ಮನೆತನದವರವರು. ಅವರು ಉರುವ ಸ್ಟೋರಲ್ಲಿ ಕಟೀಲು ದೇವಿಯ ಯಕ್ಷಗಾನವನ್ನು ಆರಂಭ ಆಗಿ 75 ವರ್ಷ ಕಳೆದಂತಹ ಒಬ್ಬ ಮಹನೀಯ. ಅಂತಹ ಜಯಪ್ರಕಾಶರಾಯರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಿದ್ದೇವೆ. ಅದಕ್ಕೆ ಅವರು ಬಂದಿದ್ದಾರೆ. ಅವರು ಅನಾರೋಗ್ಯ ಇದ್ದರೂ ಕಟೀಲಮ್ಮನ ಕಾರ್ಯಕ್ಕೆ ನಾನು ಬರ್ತೇನೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಇವತ್ತು ಅವರನ್ನು ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಾಮಣ್ಣ ಭಟ್ರು ಕಟೀಲು, ಅವರ ಹಿರಿಯರ ಲಾಗಾಯಿತು. ಕಟೀಲಲ್ಲಿ ಸಾಮಾನ್ಯ 50 ವರ್ಷ ಕಳೆಯಿತು. ಅವರ ಅಂತಹ ರಾಮನೋಟಿ ಇಲ್ಲೇ ಕಟೀಲಲ್ಲೇ ಕೃಷ್ಣ ಭಟ್ರ ಹಣ್ಣುಕಾಯಿ ಅಂಗಡಿ ಅಂತ ಹಿಂದೆ ದೇವಸ್ಥಾನದ ಎದುರೇ ಇತ್ತದು. ಅಂತಹ ಅವರ 2ನೇ ಮಗವರು ರಾಮಣ್ಣ ಭಟ್ರು. ಅವರು ಹಿಂದೆ ದಾವಣಗೆರೆಯಲ್ಲಿದ್ದರು, ಈಗ ಬಜ್ಪೆಯಲ್ಲಿದ್ದಾರೆ. ಅಂತಹ ರಾಮಚಂದ್ರ ಅವರು ರಾಮಣ್ಣ ಒಂದು ಅವರ ಅಡ್ಡ ಹೆಸರು, ರಾಮಚಂದ್ರ ಭಟ್ ಅಂತ ಅವರ ನಿಜವಾದ ಹೆಸರು. ಅಂತಹ ರಾಮಚಂದ್ರ ಭಟ್ರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬೆಳ್ಚಡರು ಸುಧಾಕರ ಬೆಳ್ಚಡವರು, ಅವರ ಅಣ್ಣನ ನೇತೃತ್ವದಲ್ಲಿ ಚಂದ್ರಶೇಖರ ಬೆಳ್ಚಡ ಅಂತ ಅವರು ಮುಂಬೈಯಲ್ಲಿ ಉದ್ಯಮಿಯಾಗಿದ್ದಾರೆ. ಹೋದ ವರ್ಷ 50 ವರ್ಷವನ್ನು ಅವರು ಅದರ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದಾರೆ. ಕಟೀಲಿನ ನಮ್ಮ ಪೆಟ್ರೋಲ್ ಬಂಕ್ ಉಂಟು, ಅಲ್ಲಿ ಅದರ ಹತ್ತಿರ ಅವರ ಮನೆ. ಅಂತಹ ನಮ್ಮ ಸುಧಾಕರ ಬೆಳ್ಚಡ ಅವರ ಚಂದ್ರಶೇಖರ ಬೆಳ್ಚಡ ಅವರ ತಮ್ಮ ಸುಧಾಕರ ಬೆಳ್ಚಡ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶೇಖರ್ ಶೆಟ್ಟರು, ಕಲ್ಪತರು ಶೇಖರ ಶೆಟ್ಟರು, ಅವರು ಭಾರಿ ಸೌಮ್ಯದ ವ್ಯಕ್ತಿ. ಯಾರು ಒಂದು ಇರುವೆಗೂ ನೋವು ಮಾಡದಂತಹ ಒಬ್ಬ ವ್ಯಕ್ತಿ. ಅಂತಹ ಶೇಖರ್ ಶೆಟ್ಟರು ಅವರು ದೇವಿಯ ಎಷ್ಟೋ ವರ್ಷದಿಂದ ತಾಯಿಯ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಅಂತಹ ಕಟೀಲಮ್ಮನ ಮೇಲೆ ಪೂರ್ಣವಾದಂತಹ ಸಮರ್ಪಣಾ ಭಾವ ಅಂತಹ ಶೇಖರ್ ಶೆಟ್ಟರನ್ನು ನಾನು ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಚ್ಚಿದಾನಂದ ಶೆಟ್ಟಿ ಬೊಡ್ಡಾಳ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ನಾವು ಕೇಳಿಕೊಂಡಿದ್ದೇವೆ. ಅದಕ್ಕೆ
ಅವರನ್ನು ಇವತ್ತು ಅವರು 50 ವರ್ಷ ಕಳೀತು. ಅವರ ಹಿರಿಯರ ಕಾಲ, ಅವರ 50 ವರ್ಷ ಅವರದ್ದು ಪರ್ಮನೆಂಟ್ ಆಟ ಅಲ್ಲದೆ ಪ್ರತಿ ವರ್ಷ ಅವರದ್ದು ಒಂದು ಬೇರೆ ಸೇವೆ ನಡೆಯಲ್ಪಡ್ತದೆ. ಸಚ್ಚಿದಾನಂದ ಶೆಟ್ಟಿ ಬೊಂಡಾಳ ಅವರದ್ದು ಹಿರಿಯರು ಹಾಕಿಕೊಟ್ಟಂಥ ಆ ಕಾಲದಲ್ಲಿ ಯಕ್ಷಗಾನ ನಡಿಬೇಕು ಅಂತ ಅವರ ಹಿರಿಯರು ಭಾಳಷ್ಟು ಅದರ ಬಗ್ಗೆ ಕಾಳಜಿ ವಹಿಸಿದವರು. ಆ ಕಡೆ ಬರಬೇಕು ಕಟೀಲ್ ದೇವರು ಅನ್ನತಕ್ಕಂತಹ ಇರಾದೆಯಿಂದ ಅಲ್ಲಿ ಆರಂಭ ಮಾಡಿದ್ದು. ಅದು ಯಾವ ಕಾಲಕ್ಕೂ ಅಳೆಯಬಾರ್ದು, ಅಲ್ಲಿ ಬೆಳೀತಾ ಇರಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಸಚ್ಚಿದಾನಂದ ಶೆಟ್ಟಿಯವರು 50ನೇ ವರ್ಷ ಅತ್ಯಂತ ಬಹಳ ಗೌಜಿಯಲ್ಲಿ ಅಲ್ಲಿ ಅವರು ಮಾಡಿದ್ದಾರೆ. ರಾಮದೇವರ ಅಲ್ಲಿ ಪ್ರತಿಷ್ಠಾಪನೆಯ ಸಂದರ್ಭ, ಯಾಕೆಂದರೆ ನಾನು ಅದಕ್ಕೆ ಬಂದಿದ್ದೇನೆ, ಅಲ್ಲಿಂದ ಬಂದಿದ್ದೇನೆ ಅವರ ಪ್ರೀತಿಗೋಸ್ಕರ. ಹಾಗೆ ಅಂತಹ ಆ ಹೊತ್ತಿನಲ್ಲಿ 50 ವರ್ಷದ ಕಾರ್ಯಕ್ರಮ ನಡೆಯಲ್ಪಟ್ಟಿತ್ತು. ಅಂತಹ ಸಚ್ಚಿದಾನಂದ ಶೆಟ್ಟಿ ಬೊಂಡಾಳ ಅವರನ್ನು ನಾನು ತುಂಬ ಎಂದು ಸ್ವಾಗತಿಸ್ತಾ ಇದ್ದೇನೆ. ಶ್ರೀನಾಥ್. ಹಾಗೆ ನಮ್ಮ ನಿಶ್ಮಿತಾ ನಾರಾಯಣ ಅವರು ಏನಿದ್ರು ಅವರ ಬಸ್ಸಲ್ಲಿ ಇರುವುದು ಕಟೀಲ್ ದುರ್ಗಾ ಪರಮೇಶ್ವರಿ ಅಂತ. ಕಟೀಲ್ ದೇವರ ಹೆಸರಿಲ್ಲದವರು ಬಸ್ ಇಲ್ಲ. ಕಟೀಲ್ ದೇವರ ಪರಮ ಭಕ್ತರು. ಪ್ರತಿ ವರ್ಷವೂ ಯಕ್ಷಗಾನ 50 ವರ್ಷ ಮೇಲ್ಪಟ್ಟಾಯಿತು. ಅಂತಹ ಒಬ್ಬ ನಿಶ್ಮಿತಾ ನಾರಾಯಣರಂತೆ ಅವರಿಗೆ ಹೆಸರುವಾಸಿ. ಈಗ ಸುಗಮ ಟ್ರಾವೆಲ್ಸ್ ಅಂತ ಮಾಡಿಕೊಂಡು ಅವರು ಬಸ್ಸನ್ನು ನಡೆಸ್ತಾ ಇದ್ದಾರೆ. ಅಂತಹ ನಮ್ಮ ನಾರಾಯಣರವರನ್ನು ತುಂಬರದಿಂದ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಶ್ರೀನಾಥ್ ಕದ್ರಿ ಅವರು ಸಹ ಆ ತಾಯಿಯ ಎಷ್ಟೋ ವರ್ಷದಿಂದ ಸೇವೆ ಮಾಡಿಕೊಂಡು ಕಟೀಲಮ್ಮನಿಗೆ ತನ್ನನ್ನು ಅರ್ಪಿತವಾಗಿ ಸೇವೆ ಮಾಡಿದಂತಹ ಒಬ್ಬ ಮಹನೀಯ. ಅಂತಹ ಶ್ರೀನಾಥ ಕದ್ರಿಯವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನರೇಶಣಿಯವರು, ಅವರು ಇಡೀ ದೊಡ್ಡ ಒಂದು ಸಾಧಕ. ಅಲ್ಲಿ ಎಷ್ಟು ಗೌಜಿಯಲ್ಲಿ ಕಾರ್ ಸ್ಟ್ರೀಟಲ್ಲಿ ಅಲ್ಲಿ ಸಾಮಾನ್ಯ ಒಂದು 8-10 ಸಾವಿರ ಮೇಲ್ಪಟ್ಟು ಜನ ಊಟ ಮಾಡ್ತಾರೆ. ಅದಕ್ಕೆಲ್ಲ ತಯಾರಿಕೆ ಮಾಡಿ ಅಷ್ಟು ಜನಕ್ಕೂ ಊಟ ಹಾಕಿ ಅದನ್ನು ವಿಜೃಂಭಣೆಯಿಂದ ಆಚರಿಸಕ್ಕಂತಹ ಒಬ್ಬ ಭಕ್ತ. ಅಂತಹ ನರೇಶಣಿಯವರನ್ನು ನಾನು ತುಂಬಿಸಿ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲೆಲ್ಲ ಯಕ್ಷಗಾನ ಆಡಿಸಿ ಸಂತೋಷಪಟ್ಟಂಥ ಭಕ್ತರೆಲ್ಲ ಇದರಲ್ಲಿರೋದು. ಎಷ್ಟೋ ವರ್ಷ ಕಡಿಮೆಯಿಂದ 10 ವರ್ಷ ಮೇಲ್ಪಟ್ಟ ಮಾಡಿದವರೇ ಇರೋದು. ಅಂತಹ ಅವರಿಗೆಲ್ಲ ಅವರನ್ನು ನಾವು, ಯಾಕೆಂದರೆ ಕಟೀಲಮ್ಮನಿಗೆ ಯಕ್ಷಗಾನ ಅನ್ನುವುದು ಅತ್ಯಂತ ಪ್ರೇಮದ ಸೇವೆ. ಅದು ಅಂತಹ ಯಕ್ಷಗಾನ ಸೇವೆ ಮಾಡಿಸಿದವರನ್ನು ನಾವು ದೇವರಾಗಿ ನೋಡಬೇಕು. ಅಂತಹ ಎಲ್ಲ ತಾಯಿಯ ಸದ್ಭಕ್ತ ಬಂಧುಗಳಿಗೆ ಇಷ್ಟು ಸೇವೆ ಮಾಡಿದಂತಹ ಎಲ್ಲ ಮಹನೀಯರನ್ನು ಇವತ್ತು ಒಗ್ಗೂಡಿಸಬೇಕು. ಯಾಕೆ ಅಂತಂದರೆ ಮಹಿಷಾಸುರನ ಸಂಹಾರ ಮಾಡಬೇಕಿದ್ರೆ ವಿಷ್ಣುದೇವರು, ಬ್ರಹ್ಮದೇವರು, ರುದ್ರದೇವರು ಎಲ್ಲ ದೇವತೆಗಳ ಶಕ್ತಿ ಒಗ್ಗೂಡಿ ಆ ಮಹಿಷಾಸುರ ಎಂಬ ದೈತ್ಯ ಸಂಹಾರ ಆದದ್ದಂತೆ. ಅದೇ ರೀತಿ ಎಲ್ಲ ಭಕ್ತರು ಸೇರಿದಾಗ ವಿಶೇಷವಾದಂತಹ ಶಕ್ತಿ ಬರ್ತದೆ. ನಮಗೆ 7ನೇ ಮೇಳ ಆಗಲಿಕ್ಕೆ ಶಕ್ತಿ ಬೇಕು. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಒಂದು ಮೇಳ ನಡೆಸಲಿಕ್ಕೆ ಕಷ್ಟ. ಆ 7ನೇ ಮೇಳ ನಡಿಬೇಕಾದ್ರೆ ಇನ್ನೂ ಸಹ ಕಷ್ಟ ಉಂಟು. ಅದನ್ನು ದೇವರು ಭಕ್ತರೆಲ್ಲ ಒಟ್ಟಿಗೆ ಸೇರಿ ಅಮ್ಮ ಒಳ್ಳೆಯ ರೀತಿಯಲ್ಲಿ ಮಾಡಿಸು ಅಂತ ಕೈ ಮುಗಿದ್ರೆ ಕೊರಗಣ್ಣನಿಗೆ ಯಾವ ಕಷ್ಟವೂ ಆಗಲಿಕ್ಕಿಲ್ಲ. ಆ ರೀತಿ ದೇವರು ಖಂಡಿತ ನಡೆಸ್ತಾರೆ. ಯಾಕಂದರೆ ಭಕ್ತರು ಒಟ್ಟಿಗೆ ಸೇರಿದರೆ ಮಾತ್ರ ಆ ದೇವರು ಓ ಅಂತ ಕೇಳ್ತಾರೆ. ಆ ರೀತಿ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರಿ. ನಿಮ್ಮ ಎಲ್ಲ ಆ ತಾಯಿಯಲ್ಲಿ ಅರ್ಪಿತ ಭಾವನೆಗೆ ದೇವರು ಅಷ್ಟು ಬಿಟ್ಟು ಈ ನಾಡಿನ ಏನು 16ನೇ ತಾರೀಕಿನ ತಾಯಿಯ ಏನು 7ನೇ ಮೇಳ ಹೊರಡಲಿಕ್ಕಿದೆ, ಅದನ್ನು ದೇವರು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟು ಎಲ್ಲರಿಗೂ ಸದ್ಭಕ್ತ ಬಂಧುಗಳಿಗೆ ಎಲ್ಲರಿಗೂ ಕ್ಷೇಮ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧಿಯನ್ನು ದೇವರು ಅನುಗ್ರಹಿಸಲಿ. ಇಷ್ಟುವರೆಗೆ ಮಾಡಿಕೊಂಡು ಬಂದಂತಹ ಭಕ್ತರಿಗೆ
ಶ್ರೇಯಸ್ಸನ್ನು ಕೊಡಲಿ, ಮುಂದೆ ನಡೆಸತಕ್ಕಂತಹ ಚೈತನ್ಯವನ್ನು ಅವರಿಗೆ ಬೇಕಾದಷ್ಟನ್ನು ಕೊಡಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕಟೀಲಮ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಜಗದಂಬಾರ್ಪಣ ಮಸ್ತು. ಇದೀಗ ಇವತ್ತಿನಿಂದ ನಾಡಿದ್ದು 15ನೇ ತಾರೀಕಿನವರೆಗೆ ನಡೆಯುವಂತಹ ಯಕ್ಷ ಸಪ್ತಾಹದ ಉದ್ಘಾಟನೆ ಮತ್ತು ಇವತ್ತಿನ ಈ ಕಾಯಂ ಸೇವಾದಾರರ ಸಮಾವೇಶದ ಉದ್ಘಾಟನೆ ಇದು ಎರಡೂ ಕೂಡ ಇದೀಗ ನಡೀಲಿಕ್ಕಿದೆ. ಸಪ್ತಾಹದ ಉದ್ಘಾಟನೆ ನಡೆಸಿಕೊಡಲಿಕ್ಕಿರುವವರು ಬಜ್ಪೆಯ ಶ್ರೀ ರಾಘವೇಂದ್ರ ಆಚಾರ್ಯ ಅವರು. ಇವತ್ತಿನ ಈ ಸಮಾವೇಶದ ಉದ್ಘಾಟನೆ ನಡೆಸಿಕೊಡಲಿಕ್ಕಿರುವವರು ಉರ್ವ ಸ್ಟೋರ್ಸ್ನ ಶ್ರೀ ಜಯಪ್ರಕಾಶ್ ರಾವ್ ಅವರು. ಅವರು ಇರುವರು ಕೂಡ ದೀಪ ಪ್ರಜ್ವಲನೆಗೊಳಿಸಿ ಈ ಕಾರ್ಯಕ್ರಮಗಳನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ವೇದಿಕೆಯಲ್ಲಿರುವಂಥ ಸಮಸ್ತರು ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದರು. ಶ್ರೀ ಬಜ್ಪೆ ರಾಘವೇಂದ್ರ ಆಚಾರ್ಯರು ಮತ್ತು ಶ್ರೀ ಜಯಪ್ರಕಾಶ್ ರಾವ್ ಉರ್ವ ಸ್ಟೋರ್ ಅವರು, ಹಾಗೆಯೇ ಪೂಜ್ಯರಾದ ಶ್ರೀ ವಾಸುದೇವ ಆಸರಣ್ಣರು ಮತ್ತು ಎಲ್ಲ ಆಸರಣ್ಣ ಬಂಧುಗಳು, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡ್ತಾ ಇದ್ದಾರೆ. ಯಕ್ಷ ಸಪ್ತಾಹದ ಎಲ್ಲ ಕಾರ್ಯಕ್ರಮಗಳು ಮತ್ತು 7ನೇ ಮೇಳದ ಉದ್ಘಾಟನಾ ಕಾರ್ಯಕ್ರಮ ಎಲ್ಲವೂ ಸಾಂಗವಾಗಿ ಮುನ್ನಡೆಯಲಿ ಎನ್ನುವ ಹಾಗೆ ಕಟೀಲಿನ ಬ್ರಹ್ಮರಾಂಬೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅವರು ಮಾತಾಡೋದು ನಮ್ಮ ಕೋರಿಕೆಯನ್ನು ಮನ್ನಿಸಿ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದೀರಿ. ಸಂತೋಷದ ವಿಚಾರ. ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನದ ಮಾತುಗಳನ್ನು ಆಡಬೇಕು ಅಂತ ಪೂಜ್ಯ ಶ್ರೀ ವಾಸುದೇವ ಆಸರಣರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಶರಣಾಗತ ದೇನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀದೇವಿಯನ್ನು ಪ್ರಾರ್ಥಿಸ್ತಾ ಇವತ್ತು ಈ ಯಕ್ಷಗಾನ ಮೇಳಗಳ ಉದ್ಘಾಟನೆಗಾಗಿ ಸಪ್ತಾಹದ ಉದ್ಘಾಟನೆ ಮಾಡುತ್ತಾ ಇದ್ದೇವೆ. ಇದಕ್ಕೆ ಈ ಸಪ್ತಾಹವನ್ನು ಮಾಡುವುದು ಒಂದು ಎಲ್ಲ ವಿಚಾರಗಳೊಂದಿಗೆ ಚರ್ಚೆ ಮಾಡುವುದಕ್ಕಾಗಿ, ಅಷ್ಟಲ್ಲದೆ ಈ ಯಕ್ಷಗಾನ ಮೇಳಗಳು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ಒಳ್ಳೆಯ ರೀತಿಯಿಂದ ದೇವರ ಪ್ರಸಾದವು ಭಕ್ತರಿಗೆ ಸಿಗಬೇಕು, ಭಕ್ತರ ಸಂತೋಷವೇ ದೇವರ ಸಂತೋಷ ಅನ್ನುವ ದೃಷ್ಟಿಯಿಂದ ಇದನ್ನು ನಾವು ನಡೆಸ್ತಾ ಇದ್ದೇವೆ. ಶ್ರೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ನಮಗೆ ಈ ಮೇಳಗಳ ತೊಂದರೆಗಳು ಯಾವುದೂ ಬರಲಿಕ್ಕಿಲ್ಲ, ಎಲ್ಲ ಸಮಸ್ಯೆಗಳನ್ನು ದೇವಿ ಪರಿಹಾರ ಮಾಡ್ತಾಳೆ ಅನ್ನುವ ದೃಷ್ಟಿಯಿಂದ ಭಕ್ತರನ್ನೆಲ್ಲರನ್ನು ನಾವು ಸ್ವಾಗತಿಸಿದ್ದೇವೆ. ಇವತ್ತು ಈ ಮಾಡತಕ್ಕಂತಹ ಸಮಾವೇಶದಿಂದ ಭಕ್ತರು ಯಾವ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು, ಯಾವ ರೀತಿಯಿಂದ ಮಾಡಿದರೆ ದೇವರು ಅದನ್ನು ತೃಪ್ತಿ ಆಗ್ತಾರೆ ಅನ್ನುವಂಥ ವಿಷಯವನ್ನು ನಾವು ಚರ್ಚಿಸುವುದಕ್ಕಾಗಿ ಎಲ್ಲರನ್ನು ಕರೆದಿದ್ದೇವೆ. ದೇವರು ಈ 7 ಮೇಳಗಳನ್ನು ನಡೆಸುವಂಥದ್ದು ಸಾಮಾನ್ಯದ ಕೆಲಸವಲ್ಲ. ಇಷ್ಟು ಜನರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಡೆಸುವುದು ಅದು ಕೂಡ ಎಲ್ಲ ಜನರು ತಿಳಿದವರೇ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಜಾತಿಯ ಜನಗಳು ಆ ಮೇಳದಲ್ಲಿ ಇರುವುದು ಎಲ್ಲರಿಗೂ ತಿಳಿದ ವಿಷಯ. ಆದ್ದರಿಂದ ಎಲ್ಲರನ್ನು ಸರಿಗೂಡಿಸಿ ದೇವರ ಸೇವೆ ಒಳ್ಳೆ ರೀತಿ ನಡೆಯಬೇಕು, ಎಲ್ಲರಿಗೂ ದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಸೇರಿದ್ದೀರಿ. ಎಲ್ಲರಿಗೂ ದೇವರು
ಅನುಗ್ರಹ ಮಾಡಲಿ. ಅವರ ನಿಮ್ಮೆಲ್ಲ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸಿ ನಿಮಗೆಲ್ಲರಿಗೂ ನಿಮ್ಮ ಇಷ್ಟಾರ್ಥವನ್ನು ಅನುಗ್ರಹಿಸಿರಿ ಅಂತ ಹೇಳ್ತಾ ನಮ್ಮನ್ನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಮುಂದೆ ಪೂಜ್ಯರಾದ ಶ್ರೀ ವೆಂಕಟರಮಣ ಆಶ್ರಮನವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದದ ಮಾತುಗಳನ್ನು ಆಡಬೇಕೆಂದು ವಿನಂತಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಮಹನೀಯರೇ, ಸೇವಾದಾರರೇ, ನಮ್ಮ ಯಕ್ಷಗಾನ ಮೇಳ 6 ಇದ್ದು ಈಗ 7ನೇ ಮೇಳ ಪ್ರಾರಂಭ ಆಗ್ತಾ ಇದೆ. ಎಲ್ರಿಗೂ ನಮ್ಮ ಕಟೀಲು ಮೇಳದ ವಿಷಯ ಎಲ್ಲರೂ ತಿಳಿದವರು, ಅವ್ರಿಗೆ ಏನು ಹೇಳಬೇಕು ಅಂತೇಳಿಲ್ಲ. ಯಾವ ರೀತಿ ನಡೀತಾ ಇದೆ, ಪ್ರತಿ ವರ್ಷ ಯಕ್ಷಗಾನಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ. ಅದೂ ಅಲ್ಲದೆ ಯಕ್ಷಗಾನವು ಪ್ರತಿ ವರ್ಷವೂ ಸೇವಾದಾರರು ಜಾಸ್ತಿ ಆಗ್ತಾ ಇದ್ದಾರೆ. 6 ಮೇಳ ಇದ್ದು ಕೂಡ ನಮಗೆ ಎಲ್ಲ ಸೇವಾದಾರರಿಗೆ ಯಕ್ಷಗಾನ ಕೊಡುವ ಹಾಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಇವಾಗ 7ನೇ ಮೇಳ ಪ್ರಾರಂಭ ಆಗಿದೆ. ಹಾಗಿದ್ದರೂ ಕೂಡ ದೇವರ ಸೇವೆ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೀಗೆ ಇದಕ್ಕೆ ಬಹಳಷ್ಟು ಭಕ್ತರು ಕೈ ಜೋಡಿಸಿದ್ದಾರೆ. ನಾಡಿದ್ದು ಮೇಳ ಪ್ರಾರಂಭವಾಗುವ ದಿನ ಎಲ್ಲರೂ ಭಕ್ತರು ಆಗಮಿಸಬೇಕು, ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕು, ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಮಾತಿನಿಂದ ವಿರಮಿಸ್ತೇನೆ. ಇದೀಗ ಇವತ್ತಿನ ಈ ಸಮಾವೇಶವನ್ನು ಉದ್ಘಾಟಿಸಿದ್ದಂತಹ ಉರ್ವ ಸ್ಟೋರ್ಸ್ನ ಹಿರಿಯರಾದಂಥ ಶ್ರೀ ಜಯಪ್ರಕಾಶ್ ರಾವ್ ಅವರಿಂದ ಉದ್ಘಾಟನಾ ಭಾಷಣ. ಮೊದಲಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಎಲ್ಲ ನನ್ನ ಸಂಬಂಧಿಕರು ಹಾಗೂ ಆಶ್ರಮಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಭಕ್ತಿಪೂರ್ವಕವಾಗಿ ಕೊಡಮಾಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರತಕ್ಕಂತಹ ಯಕ್ಷ ಬಂಧುಗಳೇ, ಕಟೀಲು ದೇವಿಯ ಈ ಒಂದು ಸೇವೆ ನಾವು ಸಾಧಾರಣ 85 ವರ್ಷದಿಂದ ಆಡಿಸ್ತಾ ಇದ್ದೇವೆ. ಅಂದರೆ ನಮ್ಮ ತಂದೆಯವರಿಂದ ಆರಂಭವಾದದ್ದು. ತಂದೆಯವರು 80ರಲ್ಲಿ ತೀರಿ ಹೋದ ನಂತರ ನಾವೇ 46 ಆಟಗಳನ್ನು ನಡೆಸಿದ್ದಾಯಿತು. ಅದರ ಮೊದಲು ಅವರೊಂದು 30-40 ಆಟ ಆಡಿಸಿದ್ದಾರೆ. 75ರ ಗಡಿ ದಾಟಿ 86ರ ತನಕದ ಸೇವೆಯನ್ನು ಆ ತಾಯಿಗೆ ನಾವು ಕೊಟ್ಟಿದ್ದೇವೆ. ನಾವು ಕೊಟ್ಟದ್ದಲ್ಲ, ಅವಳು ನಮ್ಮ ಮೂಲಕ ಮಾಡಿಸಿಕೊಂಡಿದ್ದಾಳೆ. ಯಾಕೆಂದರೆ ತೇನ ವಿನ ತೃಣಮೇನ ಚಲತಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಒಂದು ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಬೇಕಿದ್ದರೂ ಆ ಭಗವಂತನ ಪ್ರೇರಣೆ ಬೇಕು, ಭಗವಂತನ ಪ್ರೇರೇಪಣೆ ಬೇಕು. ಅವನ ದಯವಿಲ್ಲದೆ, ಅನುಗ್ರಹ ಇಲ್ಲದೆ ನಾವು ಮಾಡಲಿಲ್ಲ. ಅದರಿಂದ ಆ ತಾಯಿ ನಮ್ಮಿಂದ ಆ ಸೇವೆಯನ್ನು ಮಾಡಿಸಿದ್ದಾಳೆ. ಪತ್ನಿಂ ದೇಹಿ ಮನೋರಮಾಂ ಮನೋರಥ ಪರಿಪೂರ್ಣಾಂ ಸತ್ಕುಲ ಪ್ರಸೂತಾಂ ಭವಸಾಗರ ತಾರಿಣೀಂ. ಇದು ದೇವಿ ಮಹಾತ್ಮೆ ಅಥವಾ ಕಟೀಲು ದೇವಿಯ ಆಟವನ್ನು ಆಡಿಸಿದರೆ ಸಿಗುವಂಥ ಫಲ. ಅಂದರೆ ನಮ್ಮ ಮನಸ್ಸನ್ನು ಸಂತೋಷಪಡಿಸುವಂತಹ, ನಮ್ಮ ಮನೋರಥಗಳನ್ನು ಈಡೇರಿಸುವಂತಹ, ನಮಗೆ ಒಳ್ಳೆಯ ಮಕ್ಕಳನ್ನು ಕೊಡುವಂತಹ ಹಾಗೂ ಈ ಭವಸಾಗರ ತಾರಿಣಿ, ಈ ಭವಸಾಗರದಿಂದ ದಾಟಿಸುವವಳಾಗಿ ಆ ಮಾತೆ ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಒಬ್ಬ ಭಕ್ತ ಇದನ್ನು ಹೇಳ್ತಾನೆ, ದುರ್ಗಾ ಸಪ್ತಶತಿ ಅಂತ ಹೇಳ್ತಾರೆ. ಆ 700 ಶ್ಲೋಕ ಅದನ್ನು ಚಂಡಿಕಾಯಾಗದಲ್ಲಿ ಹೋಮ ಹವನ ಆಹುತಿಗಳ ಮೂಲಕ ಮಾಡಿದರೆ, ಈ ಯಕ್ಷಗಾನದಲ್ಲಿ ಯಕ್ಷಗಾನ ಮೂಲಕ ಮಾಡ್ತಾರೆ. ಈ ಎರಡರಲ್ಲೂ ಒಂದೇ ಫಲ. ಅದನ್ನು ಆಡಿಸಿದವನಿಗೆ ಇಂತಹ ಸತ್ಫಲ ದೊರಕುತ್ತದೆ. ಭಯಕೃತ ಭಯನಾಶನ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ. ಭಯವನ್ನು ಹುಟ್ಟಿಸುವವನ ಮನೆ, ಭಯವನ್ನು ದೂರ ಮಾಡಿಸುವವನ ಮನೆ. ಅಂದರೆ ದುಷ್ಟರ ಎದೆಯಲ್ಲಿ ಭಯವನ್ನು ಹುಟ್ಟಿಸುವವನ ಮನೆ, ಶಿಷ್ಟರ ಭಯವನ್ನು ನಿವಾರಿಸುವವನ ಮನೆ. ಅದೇ ರೀತಿ ಶ್ರೀ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗತಿ ಪರಿಹಾರಿಣಿ ಶುಂಭ ನಿವಾರಣಿ ಜಯ ಮಾತಾ ಭವಾನಿ ಅಂತ ಹೇಳಿ ದೇವೇಂದ್ರಾದಿ ದೇವತೆಗಳವಳನ್ನು ಸ್ತುತಿಸ್ತಾರೆ. ಅಂದರೆ ದುರ್ಗತಿ ಅನ್ನೋದು ಹೋಗಲಾಡಿಸುವವಳೇ ದುರ್ಗೆ. ಆದ್ದರಿಂದ ನಮ್ಮ ದುರ್ಗತಿಗಳನ್ನು ಪರಿಹರಿಸಿ ನಮಗೆ ಸುಖವನ್ನು ಆನಂದವನ್ನು ಕೊಡುವಂಥ ಅವಳು ದುರ್ಗೆ. ಆದ್ದರಿಂದ ಶುಂಭನಂತಹ ಚಕ್ರವರ್ತಿಯ ರುಂಡವನ್ನೇ ಕಡಿದು ಈ ಮನುಕುಲವನ್ನು ಉದ್ಧರಿಸ್ತಾಳೆ. ಆದ್ದರಿಂದ ಅವಳು ಭವಾನಿ, ಅಂದರೆ ಸಾತ್ವಿಕಳಾಗಿ ನಮಗೆ ಆಶೀರ್ವಾದವನ್ನು ಕೊಡುವವಳು ಅಂತ ಹೇಳಿದ್ದಾರೆ. ಅಂಥ ಒಂದು ದೇವಿ ಮಹಾತ್ಮೆ ಆಟ ಬಹಳ ವರ್ಷದಿಂದ ನಾವು ನಡೆಸ್ತಾ ಇದ್ದೇವೆ. ಕುಟ್ಯಪ್ಪನವರ ಮಹಿಷಾಸುರ ನಮ್ಮ ಉರ್ವಸ್ಟೋರ್ನಲ್ಲಿ ಒಂದು ರೇಡಿಯೋ ಮೈದಾನದಲ್ಲೇ ಉಂಟು. ಆ ಮೈದಾನದ ಮೇಲಿನಿಂದ ಕುಟ್ಯಪ್ಪನ ಮಹಿಷಾಸುರ ಬರ್ತಾಯಿತ್ತು. ಆ ಸಮಯದಲ್ಲಿ ಪುರುಷೋತ್ತ ಭಟ್ರ ದೇವಿ, ಅದು ಹೇಳಲಿಕ್ಕಿಲ್ಲ ಅಂತಹ ಒಂದು ದೇವಿ. ಇನ್ನು ಕುಂದಾಪುರದ ಕುಷ್ಟ ಎನ್ನತಕ್ಕಂಥ ದೇವಿ. ಇಂತಹ ಹಲವು ಕಲಾವಿದರು ನಮ್ಮ ಯಕ್ಷಗಾನದಲ್ಲಿ ಭಾಗವಹಿಸ್ತಾರೆ. ಇನ್ನು ರಕ್ತಬೀಜನಾಗಿ
ಅಳಕೆ ರಾಮಯ್ಯರವರು ತಮ್ಮ ನಿವೃತ್ತ ಜೀವನದಲ್ಲಿ ನಮ್ಮ ಆಟದಲ್ಲಿ ಬಂದಿದ್ದಾರೆ. ಮತ್ತು ಬಣ್ಣದ ಮಾಲಿಂಗರವರು ಮಹಿಷಾಸುರನಾಗಿ ನಮ್ಮ ಆಟದಲ್ಲಿ ಬಂದಿದ್ದಾರೆ. ಅವರು ಪ್ರಾಯ ಅಂತ ಹೇಳಿದರೆ ಅವರನ್ನು ಕೈ ಹಿಡಿದು ಎಳಿಸಬೇಕಿತ್ತು. ಅಲ್ಲಿ ಮಹಿಷಾಸುರ ನೋಡುವಾಗ ಈ ಯಾರೋ ಒಬ್ಬ ಯುವಕ ಆಗಿದಾಗೆ ಅಂತ ಅಬ್ಬರ ಒಂದು ಇದು ಇತ್ತು. ಅವರನ್ನು ನೋಡುವಾಗ ಅಷ್ಟು ಮಹಿಷಾಸುರವರು ಮಾಡ್ತಾರೆ ಎಂದು ಯಾರೂ ಹೇಳಲಿಕ್ಕಿಲ್ಲ. ಕದ್ರಿ ವಿಷ್ಣು ರಕ್ತಬೀಜ, ಗುಡ್ಡಪ್ಪ ರಕ್ತಬೀಜ ಹಾಗೂ ಅದರ ದೇವೇಂದ್ರ ಮಾಡ್ತಿದ್ದರು. ಈ ಎಲ್ಲ ವೇಷಗಳನ್ನು ನಾವು ಮರೆಯುವಂತಿಲ್ಲ. ಅಂತಹ ಒಂದು ಉತ್ತಮ ಕಲೆ ಈ ಕಟೀಲು ಮೇಳದಲ್ಲಿ ನಡೀತದೆ. ಆ ಮಂಟಪ ಏನಿದೆಯೋ ಅದೇ ಈ ದೇವಸ್ಥಾನದ ಗರ್ಭಗುಡಿ. ಆ ಸುತ್ತು ಪರಿಸರವೇ ಈ ಕಟೀಲು ಕ್ಷೇತ್ರ. ಆಶ್ರಣ್ಣರುಗಳನ್ನು ನಾವು ಯಾಕೆ ಮಾಡಿಸಿಕೊಳ್ತೇವೆ ಅಂತ ಹೇಳಿದರೆ, ಆಶ್ರಣ್ಣರುಗಳ ಪಾದಸ್ಪರ್ಶದಿಂದ ಆ ಸುತ್ತು ಪುನೀತವಾಗ್ತದೆ, ಪವಿತ್ರವಾಗ್ತದೆ. ಅದರಿಂದ ಸನ್ನಿಧಾನ ವೃದ್ಧಿಯಾಗ್ತದೆ, ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಅದಕ್ಕಾಗಿ ನಾವು ಆಶ್ರಣ್ಣರವರನ್ನು ಭಕ್ತಿಪೂರ್ವಕವಾಗಿ ಆಟಗಳಿಗೆ ಬರಮಾಡಿಕೊಳ್ತೇವೆ. ಅದರಿಂದ ಈಗ ಇಷ್ಟು ಮಾತನ್ನು ಹೇಳ್ತಾ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಗಳಿಗೆ ವಂದಿಸಿಕೊಳ್ತಾ, ಆಶ್ರಣ್ಣರೆಲ್ಲವರಿಗೂ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ಕೈ ಮುಗಿಯುತ್ತಾ, ನೆರೆದಿರತಕ್ಕಂತಹ ಯಕ್ಷಗಾನ ಬಂಧುಗಳೆಲ್ಲರಿಗೂ 2 ಕೈಗಳನ್ನು ಜೋಡಿಸಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಎಲ್ಲ ಬಂಧುಗಳೇ, ಇದೀಗ ನಮ್ಮ ಜೊತೆ ಕೊಡೆತ್ತೂರುಗುತ್ತು ಶ್ರೀ ಬಿಪಿನ್ ಚಂದ್ರ ಶೆಟ್ಟಿಯವರು ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಕಟೀಲು ಸಪ್ತಮೇಳಗಳ ತಿರುಗಾಟದ ಆರಂಭೋತ್ಸವದ ಯಕ್ಷ ಸಪ್ತಾಹದ ಉದ್ಘಾಟನೆಯು ನಡೆದಿದೆ. ಈಗಾಗಲೇ ಅಲ್ಲಿ ಬ್ಯಾನರ್ ಹಾಕಿದ್ದೇವೆ. ಇವತ್ತಿಂದ ಆರಂಭವಾಗಿ ನಾಡಿದ್ದು ಶನಿವಾರದವರೆಗೆ ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದ್ದಾವೆ. ನಾಳೆ ಕುದ್ರುವಿನಲ್ಲಿ ಕಟೀಲು ಯಕ್ಷಗಾನ ಮೇಳಗಳ ಇತಿಹಾಸ, ಅದರ ದಾಖಲೀಕರಣ ಎನ್ನುವಂತಹ ವಿಚಾರದಲ್ಲಿ ಒಂದು ಇಡೀ ದಿವಸದ ಕಾರ್ಯಾಗಾರ ನಡೀಲಿಕ್ಕಿದೆ. 1ನೇ ಮೇಳ ಆರಂಭ ಆದದ್ದು ಯಾವಾಗಂತ ಗೊತ್ತಿಲ್ಲ. ಆದರೆ ಅಲ್ಲಿಂದ ಇವತ್ತಿನ ತನಕ ಏನೆಲ್ಲ ನಡೆದಿದೆ, ಅದಕ್ಕೆ ಹಿಂದಿನ ಹಿರಿಯರು ಯಾರೆಲ್ಲ ಇದ್ದಾರೆ ಅವರನ್ನು ಸಂಪರ್ಕಿಸುವ ಕಾರ್ಯಕ್ರಮಗಳು ಈಗಾಗಲೇ ಆರಂಭ ಆಗಿದೆ. ಅದರ ಸಂಕೇತವಾಗಿ ನಾಳೆ ಕುದ್ರುವಿನಲ್ಲಿ 1 ದಿವಸದ ಕಾರ್ಯಾಗಾರ ನಡೀಲಿಕ್ಕಿದೆ. ಬೇರೆ ಬೇರೆಯವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಶ್ರೀ ನಿರಂಜನ ವಾನಳ್ಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡರು ಮತ್ತು ಶಿವಮೊಗ್ಗ ತೀರ್ಥಹಳ್ಳಿ ಪ್ರಾಂತ್ಯದಲ್ಲಿ ಕುರಿಯ ವಿಠಲಶಾಸ್ತ್ರಿಗಳ ಕಾಲದಿಂದ ಯಕ್ಷಗಾನವನ್ನು, ತೆಂಕುತಿಟ್ಟಿನ ಯಕ್ಷಗಾನಗಳನ್ನು ಹಮ್ಮಿಕೊಂಡು ನಡೆಸಿಕೊಂಡು ಬರ್ತಾ ಇರುವಂತಹ ಬಹಳ ಹಿರಿಯರಾಗಿರುವಂಥ ಶ್ರೀ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಭಟ್ರು ಅವರು ಈ ಸಮಾರೋಪದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇವುಗಳ ಮಧ್ಯದಲ್ಲಿ ಈ ಕಟೀಲು ಮೇಳಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೆ ವಿನೂತನವಾಗಿ ಹೊಸ ತಲೆಮಾರಿಗೂ ಕೂಡ ಈ ಒಂದು ಜ್ಞಾನ ಲಭ್ಯವಾಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಪರಿಸರದ ಅನೇಕ ಕಾಲೇಜುಗಳಿಂದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದೇವೆ. ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಕೆಲವು ವಿಚಾರಗಳನ್ನು ಕೊಟ್ಟಿದ್ದೇವೆ, ವಿಷಯಗಳನ್ನು ಕೊಟ್ಟಿದ್ದೇವೆ. ಆ ವಿಷಯಗಳ ಕುರಿತಾಗಿ ಆ ವಿದ್ಯಾರ್ಥಿಗಳು ತಮ್ಮ ವಿಚಾರ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಹೀಗೆ ವಿಶಿಷ್ಟ ರೀತಿಯಲ್ಲಿ ನಾಳಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವು ಕೂಡ ಕೆಲವು ದಶಕಗಳಿಂದ ಕಟೀಲು ಮೇಳದೊಂದಿಗೆ ಅನನ್ಯವಾದಂಥ ಸಂಬಂಧವನ್ನು ಹೊಂದಿರುವುದರಿಂದ ತಾವೆಲ್ಲರೂ ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅದು ಇನ್ನೂ ಕೂಡ ಹೆಚ್ಚಿನ ಯಶಸ್ವಿಯನ್ನು ಹೊಂದುತ್ತದೆ ಎನ್ನುವಂತಹ ವಿಶ್ವಾಸ ನಮ್ಮದು. ಹಾಗೆ 11ನೇ ತಾರೀಕು ನಾಡಿದ್ದು ಮಂಗಳವಾರ ಕಟೀಲು ಮೇಳದ ಯಕ್ಷಗಾನಗಳನ್ನು ಯೂಟ್ಯೂಬು, ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡುವಂತಹ ಅನೇಕರಿದ್ದಾರೆ. ಮತ್ತು ವಾಟ್ಸಪ್ ವೇದಿಕೆಗಳಲ್ಲಿಯೂ ಕೂಡ ಕಟೀಲು ಮೇಳದಕ್ಕೆ ಪ್ರಚಾರವನ್ನು ಕೊಡ್ತಾ ಇರುವಂಥ ಅನೇಕ ಮಹನೀಯರುಗಳಿದ್ದಾರೆ. ಮತ್ತು ಅನೇಕ ಪ್ರೇಕ್ಷಕರು ನಿತ್ಯ ನಿರಂತರವಾಗಿ ಕಟೀಲು ಮೇಳದ ಆಟವನ್ನು ನೋಡುವಂತಹ ಪ್ರೇಕ್ಷಕರಿದ್ದಾರೆ. ಅವರ ಸಮಾವೇಶ ಕೂಡ ಇದೇ ಸಭಾಂಗಣದಲ್ಲಿ ನಡೀಲಿಕ್ಕಿದೆ. 12ನೇ ತಾರೀಕು ಬುಧವಾರ ಕುದ್ರುವಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ತಾವು ಅನೇಕರು ಅದರ ಚಂದಾದಾರರು ಆಗಿರ್ಬೋದು, ಕುಬಣೂರು ಶ್ರೀಧರರಾಯರು ಆರಂಭಿಸಿದಂತಹ ಯಕ್ಷಪ್ರಭಾ ಮಾಸಪತ್ರಿಕೆ ಕಳೆದ ಕೆಲವು ವರ್ಷಗಳಿಂದ ಕಟೀಲು ದೇವಸ್ಥಾನದಿಂದ ಮುನ್ನಡೆಸಲ್ಪಡ್ತಾ ಇದೆ. ಅನೇಕ ಬರಹಗಾರರು, ಹಿರಿಯ ವಿದ್ವಾಂಸರು, ಯುವ ಬರಹಗಾರರು ಮತ್ತು ಅನೇಕ ಓದುಗರು ಈ ಯಕ್ಷಪ್ರಭಾಕ್ಕಿದ್ದಾರೆ. ಅಂತಹ ಬರಹಗಾರರು ಮತ್ತು ಓದುಗರ ಸಮಾವೇಶ ನಾಡಿದ್ದು 12ನೇ ತಾರೀಕು ಕುದ್ರುವಿನಲ್ಲಿ ಸಂಜೆ 4ರಿಂದ 6ರ ತನಕ ನಡೀಲಿಕ್ಕಿದೆ. 13ನೇ ತಾರೀಕು ಗುರುವಾರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆಯವರೆಗೆ
ಇದೇ ಸಭಾಂಗಣದಲ್ಲಿ ಕಟೀಲು ಮೇಳದ ಸುಮಾರು 200 ಕಲಾವಿದರುಗಳು ಮತ್ತು ಇನ್ನು ಹಿರಿಯ ಕಲಾವಿದರುಗಳು, ಹಿಂದೆ ಇದ್ದಂತಹ ಕಲಾವಿದರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 14ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಇದೇ ಸಭಾಂಗಣದಲ್ಲಿ ಕಟೀಲು ಮೇಳಗಳ ವೇಷಗಳ ಛಾಯಾಚಿತ್ರ ಪ್ರದರ್ಶನ ಇಲ್ಲಿ ನಡೀಲಿಕ್ಕಿದೆ. ಹಾಗೆಯೇ ತಮಗೆಲ್ಲರಿಗೂ ಗೊತ್ತಿದೆ, ನಾಡಿದ್ದು ಶನಿವಾರ 15ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಬಜ್ಪೆಯಿಂದ ವಾಹನಗಳಲ್ಲಿ ಮೇಳಗಳ ಪರಿಕರಗಳ ಮೆರವಣಿಗೆ ನಡೀಲಿಕ್ಕಿದೆ. ಎಕ್ಕಾರನಿಂದ ಕಾಲ್ನಡಿಗೆಯಲ್ಲಿ ಆ ಎಲ್ಲ ಪರಿಕರಗಳನ್ನು ಶ್ರೀ ಕ್ಷೇತ್ರಕ್ಕೆ ತರಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇದೀಗ ಮುಂದೆ ಇವತ್ತಿನ ಈ ಸಮಾವೇಶವನ್ನು ಪೂರ್ಣವಾಗಿ ಮುನ್ನಡೆಸಿಕೊಡಬೇಕು ಅಂತ ಪೂಜ್ಯರಾದಂಥ ಶ್ರೀ ಹರಿನಾರಾಯಣ ದಾಸ ಹಸರಣ್ಣ ಅವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ವೇದಿಕೆಯಲ್ಲಿರತಕ್ಕಂತಹ ನನ್ನ ಅಣ್ಣಂದರಿಗೆಲ್ಲ ವಂದಿಸ್ತೇನೆ. ಮೇಳದ ಸಂಚಾಲಕರಾದಂತಹ ಕಲ್ಲಾಡಿ ದೇವಪ್ರಸಾದ ಶೆಟ್ಟರಿಗೂ ವಂದಿಸ್ತಾ ಮಾತೊಂದಿದೆ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ನಮಸ್ಯೆ ಗುರೂನ್ ಮಮ್ಮ ಅಂತ ಅರ್ಥ. ಅದು ಒಂದು ವಿಷ್ಣುವಿನ ಭಕ್ತ ಹೇಳಿದಂತಹ ಮಾತು. ಎಲ್ಲವನ್ನು ತಿಳಿದುಕೊಂಡಂತಹ ಆಚಾರ್ಯರ ಶಿಷ್ಯರಾಗಿದ್ದುಕೊಂಡು ಈ ಭೂಮಂಡಲದಲ್ಲಿರತಕ್ಕಂತಹ ವೈಷ್ಣವರು ವಿಷ್ಣು ಹೃದಯರು, ಹೇಳಿದವರಲ್ಲಿದ್ದು ವಿಷ್ಣು ದೇವರು ಅಂತ ಅವರ ಹೃದಯದಲ್ಲಿ ಅವರೆಲ್ಲ ಗುರುಗಳು ಅಂತ ಅವರಿಗೆ ವಂದಿಸ್ತೇನೆ ಅಂತ. ವಿಷ್ಣು ಅಂತ ಹೇಳುವಂಥದ್ದು ಸರ್ವೋತ್ತಮತ್ವ ಭಾವದಿಂದ ಅಲ್ಲಿ ಹೇಳಿದ್ದು. ಅದರಿಂದ ವಿಷ್ಣು ಹೇಳಿದರೆ ದೇವರು ಅಂತ ಅರ್ಥ. ಹಾಗಾಗಿ ಕಟೀಲು ದೇವರನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಂಡು ಪ್ರತೀ ವರ್ಷವೂ ಕಟೀಲಿಗೆ ದೇವರಿಗೆ ಅತ್ಯಂತ ಪ್ರೀತಿಯಾದಂತಹ ಯಕ್ಷಗಾನವನ್ನು ಆಡಿಸುವ ಮೂಲಕ ಸಂತೃಪ್ತಿಯನ್ನು ಕೊಂಡಂತಹ ಸತ್ಫಲಗಳನ್ನು ಹೊಂದಿದಂತಹ ಎಲ್ಲ ಸೇವಾದಾರರಿಗೆ ವಿಶೇಷವಾಗಿ ವಂದಿಸ್ತೇನೆ. ಕಟೀಲಿನ ಬಗ್ಗೆ ಎಲ್ರಿಗೂ ಗೊತ್ತಿದ್ದದ್ದೇ. ಯಕ್ಷಗಾನ ಹೇಳಿದರೆ ಏನು? ಸುಪ್ರಭಾತದಲ್ಲೇ ಕಟೀಲಿನ ಕುರಿತಾಗಿದೆ. ಘಂಟಾ ಮೃದಂಗ ಮುರಜಾದಿ ನಿನಾದ ಭಂಗಿ ತುಂಗಿ ಭವಚ್ಛೃತಿ ರಸಾಯನ ಯಕ್ಷಗಾನೈ ಭಕ್ತೈ ಸುನಾಟ್ಯಕುಶಲೈ ಪರಿತೋಷ್ಯಮಾಣೆ ದುರ್ಗೆ ಕಟೀಲು ವರದೆ ತವ ಸುಪ್ರಭಾತಂ. ಸುಪ್ರಭಾತದ ಒಂದು ಸೊಲ್ಲು. ಘಂಟೆ, ಆಮೇಲೆ ಮದ್ದಲೆ, ಚೆಂಡೆ, ತಾಳ ಇತ್ಯಾದಿಗಳ ಮೂಲಕವಾಗಿ ವಿಶೇಷವಾಗಿ ಶ್ರುತಿ ರಸಾಯನವಾದಂತಹ ಭಾಗವತಿಕೆಯಿಂದ ಮತ್ತು ನಾಟ್ಯಕುಶಲರಿಂದ ಕುಣಿಯುವ ಮೂಲಕ ಅವರ ಅರ್ಥಗಾರಿಕೆಯ ಮೂಲಕವಾಗಿ ಸಂತೋಷಗೊಳ್ಳಪಡುವಂತಹ ಏ ದುರ್ಗೆಯೇ ನಿನಗೆ ನಮಸ್ಕಾರ ಅಂತ. ಅದು ನಿನಗೆ ಸುಪ್ರಭಾತ ಅಂತ ಅದರ ಅರ್ಥ. ನಮ್ಮ ದೇವರಿಗೆ ಅದು ಅಷ್ಟು ಇಷ್ಟ ಅಂತ. ನಮ್ಮ ಇಲ್ಲೇ ರಕ್ತೇಶ್ವರಿ ಶಿಲೆ ಅದರ ಹತ್ತಿರದಲ್ಲಿರುವಂತಹ ಪೀಠದಲ್ಲಿದ್ದುಕೊಂಡು ಇಲ್ಲಿ ಆಗುವಂತಹ ಯಕ್ಷಗಾನವನ್ನು ಅವಳು ನೋಡ್ತಾಳೆ ಅಂತ. ಆ ದೃಷ್ಟಿಗೋಸ್ಕರ ಎದುರಲ್ಲಿದ್ದ ಅಂಗಡಿಗಳನ್ನೆಲ್ಲ ತೆಗೆದುಬಿಟ್ಟಿದ್ದೇವೆ ನಾವು. ಯಾಕೆ ಹೇಳಿದರೆ ದೇವರಿಗೆ ಚೆನ್ನಾಗಿ ಅದನ್ನು ಕಾಣುವ ಹಾಗೆ ಮಾಡಬೇಕೆನ್ನುವ ದೃಷ್ಟಿಯಿಂದಾಗಿ ಆ ಒಂದು ಕೆಲಸ ಮಾಡಲಾಗಿದೆ. ಯಾಕಪ್ಪ ದೇವರಿಗೆ ಇಷ್ಟು ಇಷ್ಟ ಆಟ ಅಂತ ನಮಗೊಂದು ಸಂಶಯ ಬರ್ತದೆ. ಏನೆಲ್ಲ ಹೋಮ ಅಲ್ಲ, ಹವನ ಅಲ್ಲ, ಏನೂ ಅಲ್ಲ, ಯಾಕೆ ಅಂತ. ಸಪ್ತಶತಿ ನಾವು ಚಂಡಿಕಾಯಾಗದಲ್ಲಿ ವಿಶೇಷವಾಗಿ ಹೋಮ ಮಾಡಲಿಕ್ಕೆ ಇರತಕ್ಕಂತಹ 700 ಮಂತ್ರಗಳು. ಆ 700 ಮಂತ್ರದಲ್ಲಿ ಸ್ವತಃ ದೇವಿ ಹೇಳಿದ ಮಾತು ಸರ್ವಂ ಮಮೈತನ್ಮಾಹಾತ್ಮ್ಯಂ ಮಮ ಸನ್ನಿಧಿ ಕಾರಕಂ. ಇದೆಲ್ಲ ನಂದು ಅಂತ ಹೇಳಿದರೆ ದೇವರು ಹೇಳಿದರೆ ಅವಳಿಗೊಬ್ಬಳಿಗೆ ಅಂತಲ್ಲ, ದೇವರಿಗೆ ಅಂತ ಅರ್ಥ. ಈಗ ವೈಷ್ಣವ ಹೇಳುವಾಗ ನಾನು ದೇವರ ಭಕ್ತರು ಅಂತ ಅರ್ಥ ಮಾಡಿದ ಹಾಗೆ ಶಾಸ್ತ್ರದಲ್ಲಿ ಹಾಗೆ. ಇದೆಲ್ಲ ನನ್ನ ಮಹಾತ್ಮೆ, ಇದು ನನ್ನ ಸಾನ್ನಿಧ್ಯವನ್ನು ಉಂಟು ಮಾಡ್ತದೆ ಅಂತ. ಹಾಗಾಗಿ ಯಕ್ಷಗಾನ ಆಡುವಾಗ ಹೇಳಿದರೆ ದೇವರ ಮಹಾತ್ಮೆಯನ್ನೇ ಆಡೋದು. ಇಲ್ಲಿ ದೇವಿ ಮಹಾತ್ಮೆ ಅಲ್ಲ ಇದ್ದರೆ ನಾವು ವಿಶೇಷವಾದ ದಶಾವತಾರವೋ ಕೃಷ್ಣಲೀಲೆಯೋ ತ್ರಿಜನ್ಮ ಮೋಕ್ಷವೋ ಆಡ್ತೇವೆ. ಹೊರಗಿಂದ ದೇವಿ ಮಹಾತ್ಮೆ ಅತ್ಯಂತ ಹೆಚ್ಚಾಗಿ ನಡೀತದೆ, ಅಥವಾ ಕಟೀಲು ಕ್ಷೇತ್ರ ಮಹಾತ್ಮೆ ನಡೀತದೆ, ಲಲಿತ ಉಪಾಖ್ಯಾನ ನಡೀತದೆ. ಎಲ್ಲವೂ ದೇವರ ಮಹಾತ್ಮೆ. ದೇವರ ಮಹಾತ್ಮೆ ಎಲ್ಲಿ ತೋರಿಸಲ್ಪಡ್ತದೋ ಅಲ್ಲಿ ನನ್ನ ಸಾನ್ನಿಧ್ಯ ಉಂಟಾಗ್ತದೆ ಅಂತ. ಹಾಗಾಗಿ ನಮ್ಮಲ್ಲಿರುವಂತಹ ಒಂದು ಮಾತು, ಆಟ ಆಗುವಲ್ಲಿ ದೇವರು ನೋಡಲಿಕ್ಕೆ ಹೋಗ್ತಾರೆ ಅಂತ.
ಹಾಗಾಗಿ ಆಟ ಆಡುವುದು ಹೇಳಿದರೆ ಯಾಕೆ ಹೇಳಿದರೆ ದೇವರು ನಮ್ಮಲ್ಲಿಗೆ ಬರಬೇಕು ಅಂತ ಎಲ್ಲರ ಆಸೆ ಅದೇ, ಆದ್ದರಿಂದ ಆಟ ಆಡಿಸ್ತಾರೆ. ಅದು ಆಟ ಅಂತಲೇ ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದರೆ ಮತ್ತೊಂದು ಮಾತಿದೆ, ವಿಪ್ರಾಣಾಂ ಭೋಜನೈರ್ ಹೋಮೈಹಿ ಪ್ರೇಕ್ಷಣೀಯೈರ್ ಹರ್ನಿಶಂ, ಇದು ಅಲ್ಲೇ ಇರುವಂತಹ ವಾಕ್ಯ. ಬ್ರಾಹ್ಮಣರಿಗೆ ಮತ್ತು ಎಲ್ಲರಿಗೂ ಸಹ ವಿಶೇಷವಾಗಿ ಭೋಜನೆ ಮತ್ತು ಆರಾಧನೆಯನ್ನು ಮಾಡುವ ಮೂಲಕವಾಗಿ, ಅದೇ ರೀತಿಯಾಗಿ ಚಂಡಿಕಾ ಹೋಮ ಇಂತಹ ಹೋಮಗಳನ್ನು ಮಾಡುವ ಮೂಲಕವಾಗಿ, ಪ್ರೇಕ್ಷಣೀಯೈರ್ ಹರ್ನಿಶಂ, ಇಡೀ ದಿನ ಅಥವಾ ಇಡೀ ರಾತ್ರಿ ಹೇಗೋ ಅರ್ಥ ಮಾಡ್ಬೋದು, ಅವಳದ್ದಾದಂತಹ ಪ್ರೇಕ್ಷಣೀಯವಾದದನ್ನು ಹೇಳಿ ನೋಡಲಿಕ್ಕಿರುವಂಥದ್ದನ್ನು ನೋಡಿದರೆ ನನಗೆ ತೃಪ್ತಿ ಆಗ್ತದೆ ಅಂತ. ಇಡೀ ದಿನ ಅಥವಾ ಇಡೀ ರಾತ್ರಿ ಹೇಗೆ ತಗೊಳ್ಳೋ ನಮ್ಮ ಯಕ್ಷಗಾನ ಇಡೀ ರಾತ್ರಿ ಇದ್ದದ್ದು ಯಾಕೆ ಹಾಗೆ ಬಂತು ಹೇಳಿದರೆ ಬೇರೆ ಯಾವ ಕಲೆಯೂ ಜಗತ್ತಲ್ಲಿಲ್ಲ. ಅಷ್ಟು ದೀರ್ಘವಾದಂಥ, ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದರು, ಇಷ್ಟು ದೀರ್ಘವಾದಂತಹ ಒಂದು ಕಲೆ ಜಗತ್ತಲ್ಲಿಲ್ಲ. ಆ ಕಲೆಯನ್ನು ಅಷ್ಟು ದೊಡ್ಡದಾದರೂ ಸಹ ಪ್ರತಿಯೊಬ್ಬನೂ ಹೆಚ್ಚಾಗಿ ನೋಡೋದು ದೈವಾತ್ಮೆ ಆದರೂ ಸಹ 50 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ನೋಡಿದರೂ ನೋಡುವ ಅಂತ ಕಾಣ್ತದೆ. ಅದು ಹೇಗೆ ಕಾಣ್ತದೆ ಹೇಳಿದರೆ ವಿಭೂತಿ ಮತ್ಸತ್ವ. ವಿಭೂತಿ ಮತ್ಸತ್ವ ಅಂತ ಹೇಳಿದರೆ ಅತ್ಯಂತ ಆಕರ್ಷಕ, ಅತ್ಯಂತ ಸಾಮರ್ಥ್ಯವುಳ್ಳಂತಾದರೆ ದೇವರು ಅದರಲ್ಲಿ ಇರ್ತಾರೆ ಅಂತ. ಹಾಗಾಗಿ ಯಕ್ಷಗಾನದಲ್ಲಿ ದೇವರು ಇದ್ದದ್ರಿಂದ ನಮಗದು ನೋಡುವ ಅಂತ ಕಾಣ್ತದೆ. ಅಂತಹ ವಿಶೇಷವಾದಂತಹ ಕಲೆ ಅದು ಯಕ್ಷಗಾನ, ಆದ್ದರಿಂದ ದೇವರಿಗೆ ಪ್ರೀತಿ. ಮೊದಲಿರುವಂತಹ ಹೆಸರು ಅದಕ್ಕೆ ದಶಾವತಾರ. ದಶಾವತಾರ ಹೇಳಿದರೆ ವಿಶೇಷವಾದಂತಹ ಅವತಾರಗಳನ್ನು, ಬರೀ ವಿಷ್ಣುವಿನ ಅವತಾರ ಅಂತ ಹೇಳಿದ್ರೆ, ದಶ ಹೇಳಿದರೆ ಪೂರ್ಣ ಅಂತ ಅರ್ಥ. ಅವತಾರಗಳನ್ನು ತೋರಿಸತಕ್ಕಂತಹ ಪ್ರಸಂಗಗಳೇ ನಮ್ಮ ಕಟೀಲು ಮೇಳದಲ್ಲಿ ಇರುವುದು. ಅದಕ್ಕೆ ಆ ಕಲೆಗೂ ಹೆಸರು ದಶಾವತಾರ ಅಂತ ಹೇಳಿದರೆ ದೇವರ ಕುರಿತಾಗಿ ಇರತಕ್ಕಂತಹ ಒಂದು ಕಲೆ ಅದು. ಆದ್ದರಿಂದ ಅದು ಅತ್ಯಂತ ಚೆನ್ನಾಗಿ ನಡೀತದೆ. ಕಟೀಲು ಮೇಳದ ಯಕ್ಷಗಾನ 1ನೇ ಮೇಳ ಯಾವಾಗ ಆಗಿದೆ ಗೊತ್ತಿಲ್ಲ. 2ನೇ ಮೇಳ 1975 ಆಗಿದೆ. ಆಮೇಲೆ ಒಂದೊಂದೇ ಮೇಳ ಆಗಿ 6ನೇ ಮೇಳ 2013 ಆಗಿದೆ. ಆಮೇಲೆ 12 ವರ್ಷದ ಮೇಲೆ 7ನೇ ಮೇಳ ಆಗ್ತಾ ಉಂಟು. ಇಷ್ಟು ಇದು ಬೆಳೀಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಅಮ್ಮ ಅಂತ ಹೇಳೋದ್ರಲ್ಲಿ ನಮ್ಮ ಸಂಶಯವಿಲ್ಲ, ಅದು ಕಟೀಲು ದೇವರು ಅಂತ. ಅದು ಬಿಟ್ಟರೆ ಇಷ್ಟು ಈ ಮೇಳದ ಸಂಖ್ಯೆ ಹೆಚ್ಚಾಗಲಿಕ್ಕೆ ಒಂದು ಹಂತದಲ್ಲಿ ಕಾರಣ ಯಾರು ಕೇಳಿದರೆ ನಮ್ಮ ಕಾಯಂ ಸೇವಾದಾರರು. ಆದ್ದರಿಂದ ಅವರನ್ನು ಕರಿಬೇಕು ಅಂತ ಇವತ್ತಿನ ದಿವಸ ನಾವು ಕರೆದದ್ದು. ಕಟೀಲು ಮೇಳಕ್ಕೆ ಆಗಲಿ ಕಟೀಲು ದೇವಸ್ಥಾನಕ್ಕಾಗಲಿ ಬೆಂಬಲವಾಗಿರುವವರು ನೀವು. ಹಾಗಾಗಿ ನಿಮ್ಮನ್ನು ನಾವೊಂದು ಸೇರುವಂತಹ ಕ್ರಮ ಆಗಬೇಕು ಅಂತ ಇವತ್ತಿನ ದಿವಸ ನಾವು ಮೊದಲಾಗಿ ಅದನ್ನು ನಾವು ಸೇರಿಸಿದ್ದೇವೆ. ಸಂತೋಷ ಆಗ್ತದೆ. ಯಾಕಂದರೆ ನಮಗೆ ಕಟೀಲು ಮೇಳದಲ್ಲಿ ಈಗ 1 ಮೇಳ ಇತ್ತು, 1 ಮೇಳದಿಂದ 7 ಮೇಳಕ್ಕೆ ಬಂತು ಅಂತ ಹೇಳಿದರೆ, ಕಾಯಂ ಸೇವಾದಾರರ ಮೇಳ ಎಷ್ಟು ಉಂಟು ಹೇಳಿದರೆ 3 ಮೇಳ ಅದೇ ಉಂಟು. ಅಷ್ಟು ಒಂದು ಬೃಹತ್ ಸಂಖ್ಯೆಯಲ್ಲಿ ಕಾಯಂ ಸೇವಾದಾರರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ, ಕಾಯಂ ಅಂತ ಹೇಳಿದವರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಕೊಡುವಂತಹ ವ್ಯವಸ್ಥೆಗೂ ಮುಂದುವರಿಬೋದು. ಆದರೆ ಭಕ್ತಾದಿಗಳ ಬೇಡಿಕೆಯು ಹೆಚ್ಚಾಗ್ತಾ ಉಂಟು. ನಾವು 7ನೇ ಮೇಳ ಆಗ್ತದೆ, ಇನ್ನು ಪಕ್ಕ ಆಗ್ತದೆ ಹೇಳಿದರೆ ಬರುವ ವರ್ಷ 7 ಮೇಳಕ್ಕಿಂತ ಎಷ್ಟು ಆಟ ಆಗ್ಬೋದು, ಅದಕ್ಕಿಂತ ಹೆಚ್ಚು ಬುಕ್ ಆಗ್ತದೆ. ಅದನ್ನು ಹೇಗೆ ಸರಿದೂಗಿಸೋದು ಅಂತ ಗೊತ್ತಾಗೋದಿಲ್ಲ. ಈ ಸಮಸ್ಯೆಯಿಂದಾಗಿ ಮೇಳಗಳು ಹೆಚ್ಚಾಗಬೇಕು. ಹೌದು, ಮೇಳಗಳ ಗುಣಮಟ್ಟವು ಹಾಗೆ ಉಳಿಬೇಕು. ಇದು ಒಂದು ನಮ್ಮ ಕಾಳಜಿ. ಇಲ್ಲದ್ರೆ ನೀವು 10 ಮೇಳ 12 ಮೇಳ ಮಾಡ್ಬೋದಿತ್ತು. ಯಾಕೆಳಿದ್ರೆ ನಮಗೆ ಬಡಗಲ್ಲಿ ಅಂತಹ ಕೆಲವು ಮೇಳಗಳನ್ನು ನಾವು ಕಾಣ್ತೇವೆ. ಹಾಗೆ ಇರಬಾರ್ದು. ಆ ಮೇಳದ ಆಟ ನೋಡುವಾಗಬೇಕು, ಹಾಗೆ ಆಗಬೇಕೆನ್ನೋ ಕಾಳಜಿಯಿಂದ ನಾವು ಮೇಳ 1ರಿಂದ ಹೆಚ್ಚು ಮಾಡಲಿಕ್ಕೆ ನಾವು ತುಂಬ ಆಲೋಚನೆ ಮಾಡಿ ಆಮೇಲೆ ಆ ಮೇಳವನ್ನು ಹೆಚ್ಚು ಮಾಡ್ತೇವೆ. ಈ ವರ್ಷ ಒಂದು ಹೊಸದಾದ ಉಪಾಯವನ್ನು ದೇವಿಪ್ರಸಾದ್ ಶೆಟ್ಟರು ಕಂಡುಕೊಂಡಿದ್ದಾರೆ. ಮೇಳಗಳಿಗೆ ಎಲ್ಲರಿಗೂ, ಮೇಳದಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಪುನರ್ಮನನ ಶಿಬಿರ ಹೇಳಿದರೆ ಮೊದಲಿದ್ದದ್ದು ನೆನಪಿಸಿಕೊಳ್ಳಿಕ್ಕೆ. ಈಗಿನ ವಿಶೇಷವಾದ ಪ್ರವಾಹದಿಂದ ಈ TV ಸಿನಿಮಾ ಎಲ್ಲ ನೋಡೋದ್ರಿಂದಾಗಿ ಕೆಲವರು ಹೊಸ್ತು ಹೊಳಿತದೆ. ಅವರಿಗೆ ಹೊಸ್ತು ಹೊಳಿದ್ರೆ ಅದು ಆಟಕ್ಕೆ ಆಗ್ತದೋ ಇಲ್ಲವೋ ಅಂತ ಗೊತ್ತಾಗೋದಿಲ್ಲ. ಯಾಕೆ ಹೇಳಿದ್ರೆ ಯಕ್ಷಗಾನದಲ್ಲಿ ಎಲ್ಲರೂ ಕಲ್ತವರಲ್ಲ. ಹಾಗಾಗಿ ಪುನರ್ಮನನ ಶಿಬಿರ ಅಂತ 3 ದಿವಸ ಮಾಡಿ ಅವರನ್ನು ಪುನಃ ರಿಫ್ರೆಶ್ ಮಾಡಿತ್ತು. ಈ ಸಲ ನೀವು ದೇವಮಾತ್ಮೆ ನೋಡುವ ಕೆಲವೆಲ್ಲ ವ್ಯತ್ಯಾಸಗಳು ಕಾಣ್ಬೋದು. ಅದು ವ್ಯತ್ಯಾಸಗಳು ಬಂದು ಹೇಳಿದರೆ ಆ ದೃಷ್ಟಿಯಿಂದ ಬಂದದ್ದು. ಅಷ್ಟು ನಾವು ಅದಕ್ಕೆ ಗುಣಮಟ್ಟಕ್ಕಾಗಿ ಪ್ರಯತ್ನ ಪಡೋದ್ರಿಂದಾಗಿ ಈ ಮೇಳ ಇಲ್ಲಿ ಮಟ್ಟಿಗೆ ಮುಟ್ಟುತ್ತದೆ. 7 ಮೇಳ ಆಗೋದು ದೊಡ್ಡದಲ್ಲ, ಅದನ್ನು ನಡೆಸೋದು ದೊಡ್ಡದು. ಯಾಕೆ ಹೇಳಿದರೆ ಎಷ್ಟು ಸಣ್ಣ ಒಂದು ಕಲಾವಿದರನ್ನು ಸೆಟ್ ಮಾಡಬೇಕು. ಸರಿ, ಕಲಾವಿದರಿಗೆ ವೇಷಭೂಷಣವನ್ನು ಸೆಟ್ ಮಾಡಬೇಕು. ಇಡೀ ದೇವಿ ಮಹಾತ್ಮೆ ಮತ್ತು ದಶಾವತಾರ ವೇಷಗಳಲ್ಲಿ ಏನೇನು ಬರ್ತದೆ ಲಿಸ್ಟ್ ಮಾಡಿಕೊಂಡು ಆ ವೇಷಕ್ಕೆ ಏನೇನು ಬೇಕು ಒಂದು ಪಟ್ಟಿ ಉಂಟು. ಆ ಪಟ್ಟಿ ಪ್ರಕಾರವೇ ಸಾಮಗ್ರಿ ರೆಡಿ ಆಗಬೇಕು. ಒಂದು ಇಲ್ಲದಿರಲಿ ನಡೆಯೋದಿಲ್ಲ. ಹಾಗಾಗಿ ಅದನ್ನು ಅಷ್ಟು ಚೆನ್ನಾಗಿ ನಾವು ಸೆಟ್ ಮಾಡಬೇಕು. ಆಮೇಲೆ ದೇವರ ಈಗ ಬೆಳ್ಳಿದ್ದು ಒಂದಷ್ಟಾಗಿದೆ, ಅದನ್ನು ಸೆಟ್ ಮಾಡಬೇಕು. ಇದೆಲ್ಲ ಮುಗಿಸಿಬಿಟ್ಟಿದ್ದೇವೆ.
ದೇವಿಪ್ರಸಾದ್ ಶೆಟ್ಟರು ಎಲ್ಲ ಮೇಳಕ್ಕೆ ಬೇಕಾದಂತಹ ವೇಷಭೂಷಣಗಳ ಪರಿಕರವನ್ನು ಮಾಡುವಾಗ ಎಲ್ಲ ಮೇಳಕ್ಕೂ ಚೇಂಜ್ ಮಾಡಿದರು. ಒಂದು ಮೇಳ ಮಾತ್ರ ಗೌಜಿ ಕಾಣಬಾರ್ದು, ಆಗ ಎಲ್ಲ ಮೇಳ ದೆರ್ತು ತೋಜುಂಡು ಬೊಕ್ಕದ ಪೂಸ್ಕುಂದ ಆಗ ಆಗಬಾರದು ಅಂತ. ಹಾಗಾಗಿ ಎಲ್ಲ ಮೇಳದ ವೇಷಭೂಷಣಗಳು ಸಹ ದೇವಿ ಮಹಾತ್ಮೆಗಾಗುವಾಗೆ ಹೊಸ್ತೆ ಮಾಡಿದ್ದಾರೆ, ಎಲ್ಲ ಹೊಸ್ತೆ. ಅದರೊಟ್ಟಿಗೆ ಎಲ್ಲ ಕಿರೀಟಗಳು ಮಣಿಸಾಮಾನುಗಳೆಲ್ಲ ಹೊಸ್ತೆ ಆಯಿತು ಈ ವರ್ಷ. ಯಾಕೆ ಹೇಳಿದರೆ 7ನೇ ಮೇಳ ಆಗುವಾಗ 7ನೇ ಮೇಳ ಮಾತ್ರ ಚೆನ್ನಾಗಿ ಕಾಣುವ ಎಲ್ಲ ಕಾಣಬೇಕು ಅಂತ ವ್ಯವಸ್ಥೆಯಲ್ಲಿ ನಾವು ಮುಂದುವರೆದಿದ್ದೇವೆ. ಆ ಕೆಲಸ ಮುಗಿದಿದೆ. ಇನ್ನು ಕಿರೀಟಗಳೆಲ್ಲ ಬೆಳ್ಳಿದ್ದ ಐಟಮ್ಗಳೆಲ್ಲ ನಾವಿದ್ದೇವೆ. ಇದೊಂದು 7ನೇ ಮೇಳ ಜಿಗಿ ಜಿಗಿ ಕಾಣ್ತದೆ, ಉಳಿದದ್ದೆಲ್ಲ ಬಂಗಾರದ ಹಳತು ಕಾಣ್ತದೆ ಅಂತ ಆಗಬಾರ್ದು. ಅದನ್ನು ರಿಪೇರಿ ಮಾಡುವಲ್ಲಿ ರಿಪೇರಿ ಮಾಡಿ ಪಾಲಿಷ್ ಮಾಡಿ ಎಲ್ಲ ಮಾಡಿ ನಾಡಿದ್ದು 7 ಮೇಳದ ದೇವರದ್ದು ಬಣ್ಣ ಒಂದೇ ರೀತಿ ಇರುವಾಗಲೂ ನೋಡಿಕೊಂಡಿದೆ. ಆ ಕೆಲಸಗಳು ಈಗ ಮುಗಿದಿದೆ. ಇನ್ನು ಅದೆಲ್ಲ ಮೊದಲ ಹಂತದಲ್ಲಿ ಆಗುವಂತಹ ವ್ಯವಸ್ಥೆ. ಇನ್ನು ಕಲಾವಿದರನ್ನು ಅವರಿಗೆ 7 ಮೇಳಕ್ಕೆ ಹಂಚಿ ಹಾಕಬೇಕು, ಅದೊಂದು ದೊಡ್ಡ ಕೆಲಸ. ಅದನ್ನು ಅವರೇ ಮಾಡಬೇಕಷ್ಟು ಇನ್ನೂ ಬೇರೆಯವ್ರ ತಲೆ ಹಾಕಲಿ ಸಾಧ್ಯ ಇಲ್ಲ. ಮೇಳಗಳಲ್ಲಿ ಎಲ್ಲೆಲ್ಲಿ ಆಟ ಆಗಬೇಕು ಅಂತ ಹಂಚಿಕೊಡು. ಇವತ್ತು ಕುಂದಾಪುರದಲ್ಲಿ, ನಾಳೆ ಸುಳ್ಯದಲ್ಲಿ ಹೇಳಿದರೆ ಆಗೋದಿಲ್ಲ. ಹಾಗಾಗಿ ಆ ರೂಟ್ಗಳನ್ನು ಸೆಟ್ ಮಾಡಿ ಅದರಲ್ಲಿ ಕಾಯಂನವರನ್ನು ಮೊದಲು ಕೂತ್ಕೊಳ್ಳಿಸಿ ಮತ್ತು ಉಳಿದವರನ್ನೆಲ್ಲ ಸೇರಿಸಿಕೊಂಡು ಆಟ ಮಾಡುವ ಹಾಗೆ ವ್ಯವಸ್ಥೆ ಮಾಡಬೇಕು. ಅದೊಂದು ದೊಡ್ಡ ಕೆಲಸ. ಈ ಸಮಯದಲ್ಲಿ ಕೆಲವರಿಗೆ ಸೂತಕಾದಿಗಳು ಬರ್ತದೆ, ಆವಾಗ ಪುನಃ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಈ ಸಮಸ್ಯೆಗಳು ಹೀಗೆ 10 ಹಲವು ಸಮಸ್ಯೆಗಳನ್ನು ಎದುರಿಸಿಕೊಂಡು ಒಬ್ಬ ಸಂಚಾಲಕ ಈ ಮೇಳವನ್ನು ನಡೆಸಬೇಕು. ಹಾಗಾಗಿ ಒಂದಷ್ಟು ಕಷ್ಟವನ್ನು ಬಿಡುವಂತಹ ಕೆಲಸ ಈ ಬದಿಯಿಂದ ಆಗ್ತದೆ. ಅದೇ ರೀತಿ ಅಂತಹ ಕಷ್ಟಗಳನ್ನು ಅರಿತುಕೊಳ್ಳುವಂತಹ ವ್ಯವಸ್ಥೆ ಸೇವಾದಾರರೆಂದು ಬೇಕು. ಇಲ್ಲದಿದ್ದರೆ ಅದು ಸಮಸ್ಯೆ ಆಗ್ತದೆ. ಯಾಕೆಂದರೆ ಇಷ್ಟರವರೆಗೆ ಕಟೀಲು ಮೇಳ ಹೇಗೆ ಉಂಟು ಹೇಳಿದರೆ, ಹೇಗೆ ದೇವಸ್ಥಾನ ಹೇಳ್ತದೋ ಹೇಗೆ ಸಂಚಾಲಕರು ಹೇಳ್ತಾರೆ ಅದಕ್ಕೆ ಒಗ್ಗಿಕೊಂಡಂತಹ ಮೇಳದವರಿದ್ದಾರೆ. ನಮ್ಗೆ ಅದರಿಂದ ಭಾಳ ಸಂತೋಷ. ಯಾವುದಕ್ಕೂ ಕಿರಿಕಿರಿ ಮಾಡದೇ ಇರತಕ್ಕಂತಹ ಭಕ್ತರೇ ನಮ್ಮಲ್ಲಿ ಹೆಚ್ಚಿರೋದು. ಆದ್ದರಿಂದ ನಮಗೆ ಸಮಸ್ಯೆ ಆಗದೆ ಉಳ್ಕೊಂಡಿದೆ. ಅದೇ ರೀತಿಯಾಗಿ ಮುಂದುವರಿಬೇಕಾದರೆ ಇಂತಹ ಸಂವಹನ ಕಾರ್ಯಕ್ರಮ ಬೇಕು ಎನ್ನುವ ದೃಷ್ಟಿಗೋಸ್ಕರವೂ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಹಲವಾರು ವ್ಯವಸ್ಥೆಗಳನ್ನು ನಾವು ಮಾಡುವಾಗ ಈ ಹಿಂದೆ ಕೆಲವೆಲ್ಲ ಅಪವಾದಗಳನ್ನು ನಾವು ಹೊತ್ತಿಕೊಂಡಿದ್ದೇವೆ. ಹಾಗೆ ಈ ಸಲ ಅದೂ ಬೇಡ ಎನ್ನುವ ದೃಷ್ಟಿಗೋಸ್ಕರ ಇದೊಂದು ವ್ಯವಸ್ಥೆ. ನಾವೊಮ್ಮೆ ಹೂವನ್ನು ಎಲ್ಲ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನಾವೊಂದು ನಿರ್ಣಯ ಮಾಡಿದೆವು. ಆ ಸಂದರ್ಭದಲ್ಲಿ ಹೂ ಮತ್ತು ಲೈಟಿಂಗ್. ಆ ಸಂದರ್ಭದಲ್ಲಿ ಇಲ್ಲಿ ಇದ್ದವರು ಡಾಕ್ಟರ್ ರವೀಂದ್ರನಾಥ್ ಪೂಂಜಾ ಅಂತ, ಅವರು ಕೊಡತೂರು ಗುತ್ತಿನ ಮುಕ್ತೇಸರಾಗಿದ್ದರು. ಅವರು ಡಾಕ್ಟ್ರು ಸ್ವತಃ. ಹಾಗಾಗಿ ಅವ್ರಿಗೆ ಒಂದು ವಿಷಯ ಗೊತ್ತಿದೆ, ಏನೆಂದರೆ ಹೊರಗಿನ ಲೈಟ್ ಹೆಚ್ಚಾಗಿದ್ದರೆ ಒಳಗಿನ ಲೈಟ್ ಕಾಣೋದಿಲ್ಲ. ಹಾಗಾಗಿ ನಾವು ಸಿನಿಮಾ ನೋಡ್ತೇವೆ, ಸಿನಿಮಾ ನೋಡುವ ಸಿನಿಮಾದೊಳಗೆ ಲೈಟೆಲ್ಲ ಹಾಕಿರ್ತಾರೆ. ನಾವೆಲ್ಲ ಸೀಟ್ ಹಾಕಿ ಸಿನಿಮಾ ಶುರು ಆಗಲಿಕ್ಕೆ ಆವಾಗ ಎಲ್ಲ ಲೈಟ್ ಆಫ್ ಮಾಡ್ತಾರೆ. ಯಾಕೆ ಹೇಳಿ? ಆವಾಗ ಅಲ್ಲಿ ಸಿನಿಮಾದ್ದೇನುಂಟು ಕಡಿಮೆ ಬೆಳಕಿನಲ್ಲಿ ಎಲ್ಲರಿಗೂ ಮುಡ್ತದೆ. ಹೊರಗಿನ ಲೈಟು ಇದ್ದರೆ ಅಲ್ಲಿ ಬ್ರೈಟ್ನೆಸ್ ಹೆಚ್ಚು ಮಾಡಬೇಕಾಗ್ತದೆ, ಆ ಪರದೆಯ ಲೈಟಿದ್ದು. ಅದು ನಮ್ಮ ಕಣ್ಣನ್ನು ಹಾಳು ಮಾಡ್ತದೆ. ಒಂದು ದಿವಸ ಆಟ ನೋಡೋದು ಭಾಳ ಕಷ್ಟ. ಆಟಕ್ಕೆ ಅವನಿಗೆ ಅಭ್ಯಾಸ ಆಯಿತು ನೋಡಲಿಕ್ಕೆ ಅಂತ ನಾವೆಲ್ಲ ಅಭ್ಯಾಸ ಆಗ್ತದೆ, ಇನ್ನೇನು ಸಮಸ್ಯೆ ಇಲ್ಲ ಅಂತ. ಅಭ್ಯಾಸ ಆಗ್ತದೆ, ಕಣ್ಣು ಒಗ್ಗಿಕೊಳ್ತದೆ, ಆದರೆ ಕಣ್ಣಿನ ಆಯುಷ್ಯ ಕಡಿಮೆ ಆಗ್ತದೆ. ಅದು ಬೇಗ ಕಣ್ಣು ಹಾಳಾಗ್ತದೆ. ಅವರಿಂದ 50-60 ವರ್ಷ ಆಗುವಾಗ ಕಣ್ಣು ಕಾಣದೇ ಇರಲಿಕ್ಕೆ ಆರಂಭ ಆಗ್ತದೆ. ಇದನ್ನು ಸರಿಯಾಗಿ ಮನಗಂಡವರು ಡಾಕ್ಟ್ರು. ಅವರು ಅದನ್ನು ಹೇಳಿದರು, ನಾನು ಹೆಂಗೆ ಆಟ ತೋರಣೆ ಆಪುಜಿ ಇಂಚಿನ ಸಮಸ್ಯೆಗಳು ಅಂತ ಅವ್ರು ಹೇಳಿದರು. ಅದು ಹೌದು ಅಂತ ಯಾವ ಡಾಕ್ಟ್ರಲ್ಲಿ ನೀವು ಕೇಳ್ಬೋದು. ಅದಕ್ಕೋಸ್ಕರ ಯಕ್ಷಗಾನದಲ್ಲಿ ಹೊರಗಿನ ಲೈಟ್ಗಳನ್ನು ಕಡಿಮೆ ಮಾಡಿತ್ತು. ಅದು ನೋಡುವಂತಹ ಪ್ರೇಕ್ಷಕರನ್ನು ಉದ್ದೇಶಿಸಿಕೊಂಡು. ಯಾಕಂದರೆ ನಮ್ಮ ಆಟ ಆಡಬೇಕಾದ್ರೆ ಆಟ ಆಡಿದಾಗ ಆಟ ನೋಡೋರು ಬೇಕು, ಇಬ್ಬರು ಸಹ ಪ್ರಧಾನ. ನೋಡೋರು ಇಲ್ಲದಿದ್ದರೆ ಆಟ ಯಾಕೆ ಇರೋದು? ಹಾಗಾಗಿ ಆಟ ಆಗುವವರು, ಮಾಡಿಸುವವರು ಮತ್ತು ನೋಡುವವರು ಇಬ್ಬರು ಸಂವಹನ ಸರಿಯಾಗಿರಬೇಕು ಅಂತ ಆ ನಿರ್ಣಯ ಮಾಡಿತ್ತು. ಮತ್ತೊಂದು ಹೂವಿನ ಅಲಂಕಾರ, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಬೆಂಗಳೂರಿಂದ ಬೊಂಬಾಯಿಂದ ಬರ್ತಾರೆ, ಅವರಿಗೆ ಆಟದ ಬಗ್ಗೆ ಹೆಚ್ಚು ಕಲ್ಪನೆ ಇಲ್ಲ. ಒಬ್ಬ ಕಾಂಟ್ರಾಕ್ಟ್ ತೊಗೊಳ್ತಾನೆ, ಅವನಿಗೆ ಹಣ ಮಾಡಬೇಕು. ಹಾಗಾಗಿ ಬಾರಿಸೋ ಕಾರಣ 2 ಲಕ್ಷ ಹಾಕೊಂಡು ಅಂತ ಹಣ ಉಂಟು, ದೇವರು ಕೊಟ್ಟದ್ದು ಅವರಿಗೆ. ಲಾಯ್ಕ್ ಮಲ್ಪ್ಲೆ ಅಂತ ಕಟೀಲ್ ದೇವರ ಆಟದ ಲಾಯ್ಕ್ ಆಡು ಅಂತ ಅವರಿಗೆ ಅಷ್ಟೇ, ಬೇರೆ ಎಂದು ಗೊತ್ತಿಲ್ಲ. ಇವರು ಹೂ ಕೆಳಗಿನವರೆಗೆ ಹಾಕ್ತಾರೆ. ಮಹಿಷಾಸುರನ ಕೊಂಬು ಕಾಣೋದಿಲ್ಲ ಕೆಲವೊಮ್ಮೆ, ಅಷ್ಟು ಹೂ ಕೆಳಗೆ ಬರ್ತಿತ್ತು. ದೇವಿಯ ಅಭಯಕ್ಕೆ ಅಂತ ನಿಲ್ತಾಳೆ ಮೇಲೆ ಪ್ರತ್ಯಕ್ಷ ಆಗುವಾಗ, ದೇವಿಯ ಮುಖವೇ ಕಾಣೋದಿಲ್ಲ. ಇದನ್ನು ನಿಲ್ಲಿಸಬೇಕು ಅಂತ ಹೂವನ್ನು ಕಡಿಮೆ ಮಾಡಿತ್ತು. ಹಾಗೆ ಕೆಲವರು ಅದಕ್ಕೆ ವಿರೋಧ ಮಾತಾಡಿದರು. ಆದರೆ ಆ ಸಂದರ್ಭದಲ್ಲಿಯೂ 95% ದೇವಸ್ಥಾನದ ನಿಲುವಿಗೆ ಎಲ್ಲರೂ ಒಪ್ಪಿದವರು. ಆದ್ದರಿಂದ ನಮಗೆ ಸಂತೋಷ. ಆದ್ದರಿಂದ ಇವತ್ತಿಗೆ ಅದು ಜಾರಿಯಲ್ಲಿ ಉಂಟು. ಹಾಗೆಯೇ ಕೆಲವು ಈಗ ಹೊಸದಾದ ಸಮಸ್ಯೆ, ಧ್ವನಿವರ್ಧಕದ ಸಮಸ್ಯೆ. ನನಗೂ ಅದು ಹೌದು ಅಂತ ಕಾಣ್ತದೆ. ಧ್ವನಿವರ್ಧಕದ ಸಮಸ್ಯೆ ಉಂಟು, ಅದು ಪೊಲೀಸರದ್ದಲ್ಲ, ನಮ್ಮದು ಏನು ಸಮಸ್ಯೆ ಉಂಟು. ಏನು ಹೇಳಿದರೆ, ನೀವು ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಳ್ತೀರಿ ಎಲ್ಲಿಯಾದರೂ,
ಎಷ್ಟು ಮೈಕ ಕೊಡ್ತೀರಿ? ಹೆಚ್ಚು ಕೊಡೋದಿಲ್ಲ. ಯಾಕಂದರೆ ಸಂಗೀತ ಚೆನ್ನಾಗಿ ಕಾಣುವಾಗೆ, ಭಜನೆ ಅಲ್ಲ ನಾನು ಹೇಳಿದ್ದು, ಶಾಸ್ತ್ರೀಯ ಸಂಗೀತ. ಭಜನೆ ಅವರಿಗೆ ಅದರ ಐಡಿಯಾ ಇಲ್ಲ. ಶಾಸ್ತ್ರೀಯ ಸಂಗೀತವ್ರು ಹೇಳ್ತಾರೆ ಬಾಸ್ ಟ್ರಿಬಲ್ ಇಕೋ ಹೀಗೆ ಹೇಳ್ತಾರೆ. ಅವ್ರಿಗೆ ಗೊತ್ತುಂಟು ಯಾವುದರಿಂದ ಆ ಸೌಂಡು ಸರಿಯಾಗಿ ಬರ್ತದೆ ಅಂತ, ಅದಕ್ಕೆ ಸರಿಯಾಗಿ ಸೆಟ್ ಮಾಡಬೇಕು ಅಂತ. ಯಕ್ಷಗಾನದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಯಕ್ಷಗಾನದ ಕಲಾವಿದರಿಗೂ ನಾನು ಆ ವಿಷಯದಲ್ಲಿ ಬೈಯುವುದು. ಯಾಕೆ ಹೇಳಿದರೆ ಯಕ್ಷಗಾನ ಎನ್ನುವುದು ಸಂಪೂರ್ಣ ಸಂಗೀತ ಅಲ್ಲ. ಅದರಿಂದ ಇಕೋ ಕೊಡಲಿಕ್ಕೆ ಹೋದರೆ ಯಕ್ಷಗಾನದಲ್ಲಿ ಕೆಲವೆಲ್ಲ ಅಲ್ಲೇ ಕಟ್ ಮಾಡಿ ನಿಲ್ಲಿಸ್ತೇವೆ ನಾವು. ಆಗ ಅದರಲ್ಲಿ ಅಂತ ಕೇಳ್ತದೆ, ಅದು ಕೇಳಕೊಡೋದು. ಮದ್ದಲೆ ಮೃದಂಗದಷ್ಟು ನಿನಾದವನ್ನು ಕೊಡತಕ್ಕದ್ದಲ್ಲ, ಅದು ಹಾಗೆ ಕೇಳುವಾಗ ತಾಳವೇ ತಪ್ಪುವಾಗ ಆಗ್ತದೆ. ಹಾಗಾಗಿ ಇಕೋ ಕೊಡಬಾರ್ದು. ಇದು ಗೊತ್ತಿಲ್ಲದೆ ಕೊಡಲಿಕ್ಕೆ ಹೇಳ್ತಾರೆ. ನಮ್ಮ ಇವರು ಹೆಚ್ಚು ಮಾಡ್ತಾರೆ. ಆಮೇಲೆ ಬೊಬ್ಬೆ ಹಾಕಿದ್ದನ್ನು 500-1000 ಜನರಿಗೆ ಕೇಳುವಷ್ಟು ಸೌಂಡ್ ಸಿಸ್ಟಮ್ ಇಡ್ತಾರೆ. ಬೇಕಾ? ನಮ್ಮ ಆಟದಲ್ಲಿ ಹೆಚ್ಚಾದರೆ ಈಗಿನ ಕಾಲದಲ್ಲಿ 200-250 ಜನ, ಬೆಳಿಗ್ಗೆ ಆಗ ಒಂದು 60 ಜನ 70 ಜನ ಮೊದಲು. ಈಗ ನಾವು 12:30 ಆದ್ದರಿಂದ ಸ್ವಲ್ಪ 200 ಜನವರೆಗೂ ಉಳಿತಾರೆ. ಈಗ 200 ಜನರಿಗೆ ಎಷ್ಟು ಬೇಕು? ಅಷ್ಟು ಡಿಸ್ಟೆನ್ಸಿಗೆ ಬೇಕಾದರೆ ಸೌಂಡ್ ಸಿಸ್ಟಮ್ ಇಡಬೇಕು. ನಮ್ಗೆ ಗೊತ್ತಿರೋದಿಲ್ಲ, ನನಗೆ ಗೊತ್ತುಂಟು, ನನಗೂ ಪೂರ್ಣ ಅದರ ಜ್ಞಾನ ಇಲ್ಲ. ಆದರೆ ಒಂದಷ್ಟು ಗೊತ್ತಿರುತ್ತೆ. ಯಾಕೆ ಹೇಳಿದರೆ ನಮಗೆ ಇದರ ಅನುಭವದಿಂದ ಗೊತ್ತಾಗಿದೆ. ಅದಕ್ಕೆ ಬಾಸ್ ಇಡಬೇಕಾ ಬೇಡವಾ, ಟ್ರಿಪಲ್ ಇಡಬೇಕಾ ಬೇಡ, ದೇವಸ್ಥಾನದ ಒಳಗಾದರೆ ಇಡಬಾರ್ದು, ಇಟ್ಟರೆ ಏನೇನೋ ಕೇಳ್ತದೆ. ಇಲ್ಲಿ ಇಡ್ಬೋದು, ಬಯಲು ರಂಗಮಂದಿರದಲ್ಲಿ ಇರ್ಬೋದು, ಒಳಗೆ ಇಡಬಾರ್ದು. ಇಂತಹ ವಿಷಯಗಳು ನಮ್ಗೆ ಗೊತ್ತಾಗಿದೆ. ಅದರೊಟ್ಟಿಗೆ ಮೈಕಗಳನ್ನು ಇಡುವಾಗ 1 ಇಡುವ ಬದಲು 4 ಇಟ್ಟರೆ, 2 ಇಡುವ ಬದಲು 4 ಇಟ್ಟರೆ ಅಷ್ಟೇ ಜಾಗಕ್ಕೆ ಕವರ್ ಆಗುವಾಗ ಮಾಡಲಿಕ್ಕೆ ಆಗ್ತದೆ. ನಾವು ದೇವಸ್ಥಾನದ ಒಳಗೆ ಮತ್ತು ಹೊರಗಿಂದ ಮೈಕದ ವ್ಯವಸ್ಥೆ ಮಾಡಿದ್ದೇವೆ. ಬೆಳಿಗ್ಗೆ ದಿವಸಗಳು ವೇದ ಪಾರಾಯಣ ಆಗ್ತದೆ. ಆ ಟೈಮಲ್ಲಿ ಬಂದರೆ ಹೊರಗಿಂದ ಸೌಂಡ್ ಜಾಸ್ತಿ ಇರ್ತದೆ ಇವರಿಗೆಲ್ಲ ಕಾಣುವ ಹಾಗೆ, ಒಳಗಿಂದ ಸೌಂಡ್ ಕಮ್ಮಿಗೆ ಬೇರೆ ಒಂದು ಹಾಕಿದ್ದೇವೆ. ಅಷ್ಟು ಸಣ್ಣ ದೇವಸ್ಥಾನಕ್ಕೆ 10 ನಾವು ಸೌಂಡ್ ಸಿಸ್ಟಮನ್ನು ಸಣ್ಣ ಇದನ್ನು ಸೌಂಡ್ ಬಾಕ್ಸನ್ನು ಹಾಕಿದ್ದೇವೆ. ಯಾರಿಗೂ ಅದು ಅತ್ಯಂತ ಆಪ್ಯಾಯಮಾನವಾಗಿ ಅವರು ಅದನ್ನು ಆರಾಧಿಸ್ತಾರೆ. ಯಾಕೆ ಹೇಳಿದರೆ ಅದು ಸಣ್ಣ ಸೂಕ್ಷ್ಮ. ಹಾಗಾಗಿ ಈ ಪೊಲೀಸರು ನಮಗೆ ಜೋರು ಮಾಡೋದಕ್ಕಿಂತ ಹತ್ತಿರದ ಮನೆಯವ ಹುಷಾರಿಲ್ಲದವ, ಅವನಿಗೆ ಆಟ ನೋಡಲಿಕ್ಕೂ ಬರೋದಿಲ್ಲ, ರಾತ್ರಿ ನಿದ್ದೆ ಮಾಡಿದ್ರೆ ಮರು ದಿವಸ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಅವನಿಗೂ ತೊಂದರೆ ಆಗದ ಹಾಗೆ ನಾವು ಸೌಂಡ್ ಸಿಸ್ಟಮನ್ನು ಇಡಬೇಕು. ಹಾಗಾಗಿ ಅದಕ್ಕೆ ನೀವೆಲ್ಲ ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಯಾಕೆ ಹೇಳಿದರೆ ಅದು ಅದರ ಹತ್ತಿರ ಕೂತ್ಕೊಂಡವನು ಕಿವಿ ಹಾಳಾಗ್ತದೆ. ಯಾರಾದರೂ ಈಗ ಇಲ್ಲೇ ನಾವು ಆಟ ಆಗೋದಾದ್ರೆ ಇಲ್ಲಿ ನಿತ್ಯ ಆಟ ಆಗ್ತದೆ. ಕೋಣೆಯಲ್ಲಿ ಮಲಗ್ತಾನೆ, ಅವನು ನಿದ್ದೆ ಬರ್ತದಾ? ಅವನಿಗೆ ಆಟ ನೋಡಲಿಕ್ಕೆ ಗೊತ್ತೇ ಇಲ್ಲ. ಕೆಲವರಿಗೆ ಕನ್ನಡವೇ ಬರೋದಿಲ್ಲ, ಹಿಂದಿಯವರು ಬರ್ತಾರೆ, ಅವರು ಆಟ ನೋಡೋದಿಲ್ಲ, ಕೈ ಮುಗ್ತಾರೆ, ಹೋಗಿ ಮಲಗ್ತಾರೆ. ಖಂಡಿತ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕೆ ಹೇಳಿದರೆ ಇಲ್ಲಿ ಯಕ್ಷಗಾನ ಅವರಿಗೆ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಲಿಮಿಟ್ ಮಾಡಿಕೊಂಡು, ಈಗ ಹೆಚ್ಚಿನ ಆಟಗಳಾಗುವುದು ನಗರದಲ್ಲೇ. ಯಾಕೆ ನಗರದಲ್ಲಿ ಆಗ್ತಾ ಹೇಳಿದ್ರೆ, ಈಗ ನಗರ ಬಿಟ್ಟು ಈಗ ಹಳ್ಳಿ ಇಲ್ಲ ಅಂತ ಆಗಲಿಕ್ಕೆ ಶುರುವಾಗಿದೆ. ಹಳ್ಳಿ ಇಲ್ಲ ಅಂತ ಆಗತಕ್ಕಂತಹ ಸಂದರ್ಭದಲ್ಲಿ, ಎಷ್ಟು ಮನೆಗಳಾಗೋ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಆ ಒಂದು ಸೌಂಡ್ ಸಿಸ್ಟಮನ್ನು ಇಟ್ಟರೆ ಆವಾಗ ನಮಗೆ ಯಾವುದೇ ಕಿರುಕುಳ ಬರುವುದಿಲ್ಲ ಎನ್ನುವಂತಹ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನೀವೆಲ್ಲ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಮತ್ತು ಹೊರಗಿಂದ ನಿಮ್ಮಷ್ಟಕ್ಕೆ ಲೈಟ್ ಹಾಕ್ತೇವೆ ನಾವು. ಈ ಲೈಟ್ನ ಸಮಸ್ಯೆ ಬರಬಾರ್ದು ಅಂತ ದೇವಸ್ಥಾನದಿಂದಲೇ ನಿಮಗೆ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮಗೆ ಅದನ್ನು ಮಾತ್ರ ಮಾಡುವವರಿಗೆ ಗೊತ್ತುಂಟು ಎಷ್ಟು ಚೀಪಾಗಿದೆ ದೇವಸ್ಥಾನದಿಂದಾಗಿ ಅಂತ. ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಆ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ತೇವೆ. ಆದರೆ ಹೊರಗಿಂದ ಚೆಂದ, ನಮ್ಮ ಆಟ ಚೆಂದ ಕಾಣಬೇಕು ಅಂತ ಲೈಟಿಂಗ್ ಹಾಕ್ತಾರೆ. ಲೈಟಿಂಗಲ್ಲಿ ಈಗ ಓಡುವ ಲೈಟಿಂಗ್ ಇರ್ತದೆ, ಅದು ನಿಮ್ಮ ಕಣ್ಣಿಗೆ ಪೆಟ್ಟಾಗ್ತದೆ ನಿರಂತರವಾಗಿ ಆಟ ನೋಡುವಾಗ. ಆಗ ನೀವೇನು ಮಾಡ್ತದೆ, ವಿಶೇಷವಾಗಿ ಅವಧಾನವನ್ನು ಇಟ್ಟುಕೊಂಡು ಆಟ ನೋಡಬೇಕು. ಆಚೆ ಮನಸ್ಸು ಹೋಗಬಾರ್ದು, ಈಚೆ ಮನಸ್ಸು ಹೋಗುವಾಗ ನೀವು ಹೀಗೆ ನೋಡ್ತಾ ಇರ್ತೀರಿ, ಅದು ನಿಮ್ಮ ಕಣ್ಣನ್ನು ತೊಂದರೆ ಮಾಡ್ತದೆ. ಹಾಗಾಗಿ ಎಲ್ಲಿ ಆಟ ನೋಡ್ತಾರೆ ಪ್ರೇಕ್ಷಕರು ಹೀಗೆ ಮುಖ ಆಗಿರ್ತಾರೆ, ಅದನ್ನು ನಾವು ಲಕ್ಷ್ಯವಾಗಿರಿಸಬೇಕು. ಒಳಗಿನ ಕಲಾವಿದರನ್ನು ಲಕ್ಷ್ಯವಾಗಿರಿಸಿಕೊಂಡು ಆದಷ್ಟು ಲೈಟಿಂಗನ್ನು ಹೊರಬದಿಯಲ್ಲಿ ಹಾಕುವುದಕ್ಕೇನು ಆಕ್ಷೇಪ ಇಲ್ಲ. ಆದರೆ ಹಾಕುವಂತಹ ಲೈಟಿಂಗನ್ನು ಯಕ್ಷಗಾನ ಆರಂಭಿಸುವಾಗ ಆಫ್ ಮಾಡಬೇಕು. ಕಟೀಲು ಮೇಳ ಬಿಟ್ಟರೆ ಬೇಳೆ ಮೇಳವನ್ನು ತೆಗೆದ್ರೆ, ನೀವು ಯಾವುದೇ ಮೇಳ ಇರಲಿ, ಆ ಮೇಳ ತೆಗೆದ್ರೆ ರಂಗಸ್ಥಳ ಇರ್ತದೆ. ಆ ರಂಗಸ್ಥಳಕ್ಕೆ ಒಳಗಿಂದ ಲೈಟಿಂಗ್ ಇರ್ತದೆ, ಹೊರಗಿಂದ ಲೈಟಿಂಗ್ ಇರೋದಿಲ್ಲ. ಹೊರಗಿಂದ ದೊಡ್ಡ ಫೋಕಸ್ ಲೈಟ್ ಕೊಟ್ಟಿರ್ತಾರೆ. ನೋಡಿ ಬೇಕಿದ್ರೆ ಯಾವ ಲೈಟ್ ಬೇಕು, ಹನುಮನಗಿರಿ ತೆಗೀರಿ, ಬೇರೆ ಯಕ್ಷಗಾನ ತೆಗೀರಿ, ದೊಡ್ಡ ಲೈಟ್ ಕೊಟ್ಟಿರ್ತಾರೆ. ಆ ಲೈಟ್ ಮೇಳ ಯಕ್ಷಗಾನ ಆರಂಭ ಆಗೋವರೆಗೆ ಲೈಟ್ ಇರ್ತದೆ. ಇದಕ್ಕೆ ಕುರ್ಚಿಗಳಿಗೆ ಕಾಣುವ ಹಾಗೆ ಪರದೆ ಇರ್ತದೆ, ಅವರು ಪರದೆ ಎಳಿತಾರೆ. ಪರದೆ ಎಳೆಯುವಾಗ ಲೈಟ್ ಆಫ್ ಆಗ್ತದೆ, ಮತ್ತು ಒಳಗಿನ ಲೈಟ್ ಮಾತ್ರ.
ಆವಾಗ ಆ ಆಟವನ್ನು ನೋಡತಕ್ಕಂತಹ ಸಾಮರ್ಥ್ಯ ಪ್ರೇಕ್ಷಕರಿಗೆ ಹೆಚ್ಚಾಗ್ತದೆ. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾಗಿ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಮತ್ತೊಂದು ಸುಡುಮದ್ದು. ನಮ್ಮಲ್ಲೆಲ್ಲ ಗೌಜಿ ಹೇಳಿದರೆ ಒಂದು ಬೇಡಿ ಇಂತಾಗಿದೆ. ಮೊದಲಿನ ಬಿಡಿಯೆಲ್ಲ ನಮ್ಮ ಊರಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ಇಟ್ಟು ಸೆಟ್ ಆಗ್ತಿತ್ತು, ಅದರಲ್ಲಿ ಶಬ್ದವೂ ಬರ್ತಿತ್ತು, ಅಂತಹ ತೊಂದರೆ ಆಗ್ತಿರಲಿಲ್ಲ. ಈಗ ಇದೆಲ್ಲ ಬರುವಂಥದ್ದು ಚೀನಾದಿಂದ ಮತ್ತೊಂದು ಕಡೆಯಿಂದ, ಅದೆಲ್ಲ ಕೆಮಿಕಲ್ಸ್ ಉಪಯೋಗಿಸಿಕೊಂಡು ನಾವು ದೇವರ ಇದಕ್ಕೆ ತುಪ್ಪದ ಬದಲು, ದನದ ತುಪ್ಪದ ಬದಲು ನಾವು ಎಮ್ಮೆ ತುಪ್ಪ ಹಾಕಬಾರ್ದು. ಯಾಕೆ ಹಾಕಬಾರ್ದು? ದೇವರಿಗೆ ಇಷ್ಟ ಅಲ್ಲ, ಯಾಕೆ ಹೇಳಿದ್ರೆ ಅದಕ್ಕೆ ತೊಂದರೆ ಆಗ್ತದೆ, ಅದರಿಂದ ನಮಗೆ ಶಾಪ ಬರ್ತದೆ. ಮರಿಚಾದಿ ಲೇಪಹ ಅಂತ ಉಂಟು ನಮ್ಮ ಶಾಸ್ತ್ರದಲ್ಲಿ. ಈ ಕಾಳುಮೆಣಸಿದ್ದೆಲ್ಲ ತಾಕಿಸಬಾರ್ದು ದೇವರಿಗೆ, ಅದಕ್ಕೆ ದೊಡ್ಡ ದೋಷ, ಅದಕ್ಕೆ ಪುನಃ ಅದಕ್ಕೆ ಕಲಶ ಆಗಬೇಕು ಅಂತ. ಹಾಗೆ ನಾವು ಸುಡುಮದ್ದು ಎಲ್ಲಿಂದ ಬರೋದು ಅಂತ ಗೊತ್ತಾಗೋದಿಲ್ಲ. ನಮ್ಮದನ್ನು ಸಮಸ್ಯೆ ಉಂಟು. ನಾವು ದೀಪದ ಎಣ್ಣೆ ಅಂತ ಹೇಳ್ತೇವೆ. ದೀಪದ ಎಣ್ಣೆ ಹೇಳಿದರೆ ನಮ್ಮವಳೆ ವಿಜಯಲಕ್ಷ್ಮಿ ಶಿಬರೂರು, ಅವಳು ದೊಡ್ಡ ಅದರ ಕುರಿತಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ಲು ಮೆಲ್ಲ ಗುಟ್ಟಲ್ಲಿ ಹೋಗಿ. ಮೀನಿನ ಎಣ್ಣೆಯೂ ದೀಪದ ಎಣ್ಣೆಯಲ್ಲಿ ಸೇರಿರ್ತದೆ. ನಮ್ಗೆ ಗೊತ್ತಿಲ್ಲ, ನಾವು ದೀಪದ ಎಣ್ಣೆ ಭಕ್ತಿಯಲ್ಲಿ ಹಚ್ಚೋದು, ಆದರೆ ಮೀನಿನ ಎಣ್ಣೆಯೂ ಸೇರಿರ್ತದೆ. ನಿಜವಾಗಿ ಎಳ್ಳೆಣ್ಣೆ ಹೇಳಿದ್ದು ಅದರಲ್ಲಿ. ಅದನ್ನು ನಮ್ಮಲ್ಲಿ ನಾವು ಎಳ್ಳೆಣ್ಣೆ ನೋಡೋದಿಲ್ಲ, ಎಳ್ಳೆಣ್ಣೆ ಹೌದಲ್ವ ನೋಡೋದಿಲ್ಲ. ಹಾಗೆಯೇ ದೇವರಿಗೆ ಸುಡುಮದ್ದು ಬೇಕು, ಒಳ್ಳೆಯ ಕ್ವಾಲಿಟಿ ಅಲ್ಲ, ಸುಡುಮದ್ದು ಆದರೆ ಆಯಿತು. ಈ ಸುಡುಮದ್ದಿನಿಂದಾಗಿ ಕಲಾವಿದರು ನಿತ್ಯವೂ ಅನುಭವಿಸುವಂತಹ ತೊಂದರೆ, ಅವರಿಗೆ ಆರೋಗ್ಯ ಹಾಳಾಗ್ತದೆ. ನನ್ನಂಥವ ಸುಡುಮದ್ದಿದ್ದಲ್ಲಿ ನಿಂತರೆ 5 ನಿಮಿಷದಲ್ಲಿ ನನಗೆ ಮೂಗಲಿಡಲಿಕ್ಕೆ ಆರಂಭ ಆಗ್ತದೆ. ಈಗಿನ ಆಹಾರ ಪದ್ಧತಿಯಲ್ಲಿ ತುಂಬ ಸಮಸ್ಯೆಗಳುಂಟು. ಹಾಗಾಗಿ ಸುಡುಮದ್ದನ್ನು ಆದಷ್ಟು ಬಿಡಬೇಡಿ ಅಂತಲೇ ಹೇಳೋದು ನಾನು. ಬಿಡುವುದಾದರೆ ದೇವರ ಪೂಜೆಯ ಸಮಯದಲ್ಲಿ ಎಷ್ಟು ಬೇಕಿದ್ರೂ ಬಿಡಿ. ಯಕ್ಷಗಾನ ಆಗುವಾಗ ಸುಡುಮದ್ದನ್ನು ನಿಲ್ಲಿಸಿದರೆ ಒಳ್ಳೆಯದು, ಅಥವಾ ಅತ್ಯಂತ ಕಡಿಮೆ ಉಪಯೋಗಿಸಿ. ನಿಮ್ಮ ದುರ್ಸು, ಲೈಟ್ ಬತ್ತಿ ಯಾವುದು ಬೇಡ, ಅದು ಬೇಡವೇ ಬೇಡ. ಯಾಕಂದರೆ ಅದರಿಂದಾಗಿ ಮತ್ತೆ ಹೆಚ್ಚು ತೊಂದರೆ ಆಗ್ತದೆ. ಸುಡುಮದ್ದು ಮಾರುವವರು ಇಲ್ಲಿ ಇದ್ದಾರೆ, ಅವರಿಗೆ ಬೇಸರ ಆಗ್ಬೋದು, ಆದರೂ ನಾನು ಹೇಳಬೇಕಾದದ್ದು ಹೇಳಲೇಬೇಕು, ಹಾಗಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಅಧ್ವಾನ ನಡೀತಾ ಇದೆ, ಅದನ್ನು ಕೊರಗಣ್ಣ ನಿಲ್ಲಿಸ್ತೇನೆ ಹೇಳಿದ್ದಾರೆ. ಕೆಲವು ಮೇಳದವರು, ಅದು ಎಲ್ಲಿಂದಲೋ ಬಂದದ್ದು, ದೇವಿ ಬಂದು ಉಯ್ಯಾಲೆಯಲ್ಲಿ ಕೂತ್ಕೊಂಡ ಮೇಲೆ ಯಜಮಾನರೆಲ್ಲ ಬಂದು ಮಾಲೆ ಹಾಕೋದು. ಯಕ್ಷಗಾನ ಹೇಳಿದರೆ, ಯಕ್ಷ ಶಬ್ದಕ್ಕೆ ಅರ್ಥ ಮೊದಲು ಯಕ್ಷಗಾನ ಅಲ್ಲ, ದಶಾವತಾರ ಅಂತಿದ್ದದ್ದು. ಯಕ್ಷಗಾನ ಹೇಳಿದರೆ ಅರ್ಥ, ಯಕ್ಷ ಹೇಳಿದರೆ ಅಲೌಕಿಕ ಅಂತ ಅರ್ಥ. ನಮಗೆ ಅಲೌಕಿಕವಾದಂತಹ ಒಂದು ಸ್ವರ್ಗ, ಪಾತಾಳ, ಇದೆಲ್ಲ ಕಲ್ಪನೆ ಒಂದು ರಂಗಸ್ಥಳದ ಒಳಗೆ ಬರ್ತದೆ. ನಾವು ದೇವಲೋಕ ಕೊಡಲಿ, ದೇವೇಂದ್ರಲ್ಲ ದೇವಲೋಕ ಅಂತ, ಆ ಕುರ್ಚಿಯು ನಮಗೆ ಸಿಂಹಾಸನ ಆಗ್ತದೆ, ಒಮ್ಮೆ ಅದೇ ಗುಡ್ಡೆ ಆಗ್ತದೆ ಆ ಪ್ರಸಂಗಕ್ಕೆ ಸರಿಯಾಗಿ. ದೇವಿ ಎನ್ನುವಂಥದ್ದು ಉಯ್ಯಾಲೆಯನ್ನು ನೇತಾಡಿಕೊಂಡು ಬರ್ತಾ ಇದ್ದಾಳೆ ಅಂತ ದೊಡ್ಡ ಕಲ್ಪನೆ ಇರ್ತದೆ. ಪಟ್ಟ ಹೋಗಿ ಮಾಲೆ ಹಾಕಲಿಕ್ಕೆ ಆರಂಭ ಆದ ಕೂಡಲೇ ಅಲ್ಲಿ ನಾವು ಪುನಃ ಭೂಮಿಗೆ ಬಂದಾಯ್ತು, ಅವಿಯರಿಗೆ ಮಾಲೆ ಮಾಡ್ತೀನಿ, ಕಲಾವಿದರ ಹೆಸರು ನೆನಪಾಗ್ತದೆ ನಮಗೆ. ಇದು ನಾಟ್ಯಶಾಸ್ತ್ರ ಪ್ರಕಾರ ವಿರೋಧ. ಶಾಸ್ತ್ರೀಯತೆ ಇರುವಂಥದ್ದು ನಮ್ಮ ಕಟೀಲು ಮೇಳದ ಆಟ, ನಾಟ್ಯಶಾಸ್ತ್ರಕ್ಕೆ ವಿರೋಧ, ಅಲೌಕಿಕತೆ ಅದರಲ್ಲಿ ಬರಬಾರ್ದು. ಆದ್ದರಿಂದ ಉಯ್ಯಾಲೆ ದೇವಿ ಕೂತ್ಕೊಂಡ ಮೇಲೆ ಯಾರೂ ಮಾಲೆ ಹಾಕಲೇಬಾರ್ದು. ಹಾಕಬೇಕು ಅಂತಲೇ ಮನಸ್ಸುಂಟು, ಚೌಕಿಯ ಹಿಂಬದಿಯಲ್ಲಿ ಅಥವಾ ಚೌಕಿ ಹತ್ರ ಅಥವಾ ರಂಗಸ್ಥಳದ ಹಿಂಬದಿಯಲ್ಲಿ ಮಾಲೆ ಹಾಕಿ, ನಮಗೇನು ಬೇಸರ ಇಲ್ಲ. ರಂಗಸ್ಥಳದಲ್ಲಿ ಹಾಕಬಾರ್ದು. ಮತ್ತೊಂದು, ಕೆಲವು ಕಡೆಯಲ್ಲಿ ಮಹಿಷಾಸುರ ಎನ್ನುವಂಥದ್ದು ಮೈಸಂದಾಯ ಅಂತ ಕಲ್ಪನೆ ಇದೆ. ಅದು ಒಂದು ಕತೆ ಸಿಗ್ತದೆ ನಮಗೆ ಸಣ್ಣ ಮಟ್ಟಲ್ಲಿ. ಪುನಃ ಮಹಿಷಾಸುರ ದೇವರನ್ನು ತಪಸ್ಸು ಮಾಡಿ ನನಗೂ ಪೂಜೆ ಆಗಬೇಕು ಅಂತ ಕೇಳಿದ. ಆಗ ದೇವಿ ಹೇಳಿದ, ನಿನ್ನನ್ನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ನಿನ್ನನ್ನು ಕೊಲ್ತೇನೆ ನಾನು, ನಿನ್ನ ದೇಹದ ಮೇಲೆ ಕಾಲಿಡ್ತೇನೆ, ನನಗೆ ಪೂಜೆ ಆಗುವಾಗ ನಿನಗೂ ಆರಾಧನೆ ಮಾಡಿದಾಗ ಆಗ್ತದೆ, ನಿನ್ನ ನೆನಪಾಗ್ತದೆ ಜನರಿಗೆ ಅಂತ ದೇವರು ಅಭಯ ಕೊಟ್ಟರು ಅಂತ. ಹಾಗಾಗಿ ಮಹಿಷ ಶಿರೋಮಣಿ ಪೀಠೆ ಅಂತ ದೇವಿಯರ ಸ್ತೋತ್ರದಲ್ಲಿ ಬರ್ತದೆ. ಏನೋ ಒಂದು ಅವರ ಕಲ್ಪನೆ, ಅದಕ್ಕೆ ನಂಬಿಕೆಗೆ ನಮ್ಮ ವಿರೋಧ ಇಲ್ಲ. ಅಲ್ಲಿಗೆ ಅವರಿಗೆ ಹಾಲು ಕೊಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಮಹಿಷಾಸುರನನ್ನು. ಆದರೆ ಹಾಲು ಕೊಡಲಿಕ್ಕೆ ಕರ್ಕೊಂಡು ಹೋಗುವಾಗ ಯಾವಾಗ ಹೋಗೋದು ಹೇಳಿದರೆ, ಮಗನೇ ಮಹಿಷ ಬಾ ಹೇಳುವಾಗ ಹಾಲು ಕೊಡಲಿಕ್ಕೆ ಕರ್ಕೊಂಡು ಹೋಗೋದು. ಇಲ್ಲಿ ತೈತ ತಕ್ಕದ ಬಡಿತಾ ಇರ್ತಾರೆ, 1/4 ಗಂಟೆ ಆದರೂ ಮಹಿಷಾಸುರ ಹೊರಡುವುದೇ ಇಲ್ಲ. ಆಗ ನಿಜವಾಗಿ ಇದರ ಪ್ರಕಾರ ರಂಗಸ್ಥಳ ಬರಿದಾಗಿರುವುದು ಶಾಸ್ತ್ರ ವಿರುದ್ಧ, ನಾಟ್ಯಶಾಸ್ತ್ರ. ಇದಕ್ಕೊಂದು ಶಾಸ್ತ್ರ ಇದೆ, ನಮ್ಮ ದೇವರೊಳಗೆ ಬಲಿ ಆಗ್ತದೆ, ಬಲಿಗೆ ಪದಾತಿ ಬರೀತಾನೆ, ಇಲ್ಲಿ ಲೋಕಲ್ ಕಲ್ತು ಪಡಿದಲ್ಲ, ಬೇರೆ ಶಾಸ್ತ್ರ ಅಂತಿದೆ ಅದಕ್ಕೆ. ಹಾಗೆ ಯಕ್ಷಗಾನಕ್ಕೆ ನಾಟ್ಯಶಾಸ್ತ್ರ ಅಂತಿದೆ, ಅದು ಮೂಲ, ಅದು ಅದಕ್ಕೆ ವಿರೋಧ. ಹಾಗಾಗಿ ಯಾರು ಹಾಗೆ ನಾನು ನಂಬಿಕೆಗೆ ಖಂಡಿತ ವಿರೋಧ ಅಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು, ಅದಕ್ಕೆ ವಿರೋಧವೇ ಇಲ್ಲ. ಹೋಗುವಂತಹ ಸಮಯದಲ್ಲಿ ಅದನ್ನು ಬೇಗ ಕರ್ಕೊಂಡೋಗಿ. ಮಗನೇ ಮಹಿಷ ಬಾ ಹೇಳುವಾಗ ಅಲ್ಲಿ ಎದುರಲ್ಲಿ ಇರಬೇಕವ. ಮತ್ತು ತುಂಬ ದೂರದಿಂದ ಕರ್ಕೊಂಡು ಬಂದು ನೋಡೋದು ನಾವು 10 ಜನ ಮಾತ್ರ.
ಮಹಿಷಾಸುರ ವಧೆವರೆಗೆ ಫುಲ್ ಜನ ಇರ್ತಾರೆ. ಆ 500 ಜನವು 1,000 ಜನವು ನೋಡಬೇಕಾದ್ರೆ ಹತ್ತಿರದಲ್ಲೇ ಬಂದರೆ ಮಾತ್ರ ನೋಡಲಿಕ್ಕಾಗೋದು. ಅಲ್ಲಿಂದ ವೈಭವ ಮಾಡಿ, ಭಾಳ ದೂರದಿಂದ ವೈಭವ ಮಾಡಿದರೆ ಅಷ್ಟೆಲ್ಲ ತುಂಬಿಸಿದಂತಹ ಮಹಿಷ ಮೊದಲಷ್ಟಿಗೆ ಆಹಾರ ಪದ್ಧತಿ ಇಲ್ಲಂದ್ರೆ ಗಟ್ಟಿಲ್ಲ ಯಾರು ಸಹ. ದುಮ್ಮು ಮಲ್ತಿದ್ಯಾರ ಅಂತ, ದುಮ್ಮು ತಾಕತ್ತಿತ್ತು, ಈಗ ಯಾರು ತಾಕತ್ತಿಜ್ಜಿ. ಆದ್ದರಿಂದ ರಂಗಸ್ಥಳದಲ್ಲಿ ಕೆಲಸ ಮಾಡುವುದು ಕಡಿಮೆ ಆಗ್ತದೆ. ಹಾಗಾಗಿ ಅದನ್ನೊಂದು ಆದಷ್ಟು ನೀವು ಕಡಿಮೆ ಮಾಡಬೇಕು. ಬ್ಯಾಂಡ್ ಬಳಸುವುದಕ್ಕೆ ಆಕ್ಷೇಪ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಕಡ್ಡಾಯ ಅಲ್ಲ. ಸುಡುಮದ್ದು ಬ್ಯಾಂಡ್ ಎಲ್ಲ ಕಡ್ಡಾಯ ಅಲ್ಲ. ಅದು ಇಲ್ಲದೆ ದೇವಿ ಮಹಾತ್ಮೆ ಆಗುವುದಿಲ್ಲ ಅಂತ ಯಾರಾದರೂ ತಿಳ್ಕೊಂಡಿದ್ರೆ, ಯಾರಾದರೂ ಹೇಳಿದರೆ ತಪ್ಪು. ನನ್ನದೇ ಆಟ ಆಗಿದೆ 2017ರಲ್ಲಿ. ನಾನು ಬ್ಯಾಂಡ್ ಹೇಳಲಿಲ್ಲ. ಕದ್ರಿಯಲ್ಲಿ ನವನೀತ್ ಶೆಟ್ಟರು ಆಟ ಮಾಡ್ತಾರೆ, ಅವರು ಬ್ಯಾಂಡ್ ಹೇಳುವುದಿಲ್ಲ. ಹಾಗಾಗಿ ಬ್ಯಾಂಡ್ ಎನ್ನುವುದು ಯಕ್ಷಗಾನಕ್ಕೆ ಕಡ್ಡಾಯ ಅಲ್ಲ. ಅದು ಭಾರತೀಯ ವಾದ್ಯವೇ ಅಲ್ಲ. ಅದು ಬ್ರಿಟಿಷರು ಅವರದ್ದಾದಂಥ ಕವಾಯತಿಗೆ ಭಾರತಕ್ಕೆ ತಂದಂತಹ ಒಂದು ವಾದ್ಯ ಯಕ್ಷಗಾನಕ್ಕೆ ಬಂದಿದೆ. ದೊಡ್ಡ ದೊಡ್ಡ ಡೋಲು ಹಾಕಿಕೊಂಡು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಆ ಬ್ಯಾಂಡ್ ಮಾಡಬೇಡಿ. ಮಾಡಿದರೆ ನಮಗೆ ತುಂಬ ಸಮಸ್ಯೆ ಆಗ್ತದೆ. ಹೋದ ವರ್ಷ ಒಂದು ಅಧ್ವಾನ ಆಗಿದೆ. ಮಹಿಷಾಸುರ ಬರುವಾಗ ಮತ್ತು ರಕ್ತೇಶ್ವರಿಯ ಸಂದರ್ಭದಲ್ಲಿ ಪಾತ್ರೆ ಬರುವಾಗ ಟಾಸೆ ಬಂತು. ಅದು ಕೋಲ ಅಲ್ಲ, ಯಕ್ಷಗಾನೀಯ ನಾಟ್ಯ. ಹಾಗಾಗಿ ಅದನ್ನು ಕೋಲದಾಗಿ ಮಾಡಬಾರ್ದು. ಟಾಸೆಯನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದ್ದೇವೆ ನಾವು. ಈ ವರ್ಷದಿಂದ ಯಾರು ಟಾಸೆ ಎಲ್ಲ ತರಬಾರ್ದು, ಅಂಥದ್ದು ಯಾವುದನ್ನು ತರಬಾರ್ದು ಎನ್ನುವಂತಾಗಿ ಹೇಳ್ತೇನೆ. ಉಯ್ಯಾಲೆಗೂ ಸಹ ನಾವು ಅಲಂಕಾರ ಮಾಡ್ತೀರಿ, ನೀವು ಸಂತೋಷ. ಅಲಂಕಾರ ಮಾಡಿದರೆ ಚೆಂದ ಕಾಣ್ತದೆ. ಅಲಂಕಾರ ಎನ್ನುವುದು ಎದುರಲ್ಲಿ ಮಾಡಿದರೆ ಬೆಳ್ಳಿದ್ದು ಅಂತ ಗೊತ್ತಾಗೋದು. ನಾವು ಅದರ ಬದಲು ಬೆಳ್ಳಿಯ ಬದಲು ಮರದ ಉಯ್ಯಾಲೆ ಹಾಕಿದರೂ ನಡೀತದೆ. ಆ ಭಕ್ತರು ಅಷ್ಟು ಖರ್ಚು ಮಾಡಿ ಬೆಳ್ಳಿದ್ದು ಮಾಡಿ ಯಾಕೆ ಕೊಡಬೇಕು? 15 kg ಬೆಳ್ಳಿ ಉಂಟು ಒಂದೊಂದು ಬೆಳ್ಳಿಯ ಉಯ್ಯಾಲೆಯಲ್ಲಿ. ಈಗಿನ ರೇಟಲ್ಲಿ 30 ಲಕ್ಷವರೆಗೆ ಆಗ್ತದೆ. ಅದು ಕಾಣೋದಿಲ್ಲ. ಆ ದಿವಸ ಒಂದು ಹೂ ಕಾಣ್ತದೆ, ಖಂಡಿತ ಗೊತ್ತುಂಟು. ಅದು ಸಹ ಖಾಯಂ ಸೇವಾದಾರರಿಗೆ ಭಾಳ ಇಷ್ಟವಾದದ್ದಲ್ಲ ಅದು. ಅಥವಾ ಕೆಲವರಿಗೆ ಗೊತ್ತೂ ಇಲ್ಲ, ಸೇವಾದಾರರಿಗೆ, ಮಾಮೂಲು ಸೇವಾದಾರರಿಗೆ. ಹೂವಿನ ಕಾಂಟ್ರಾಕ್ಟ್ ಮಾಡೋ ವ್ಯವಸ್ಥೆ ಅದು. ಅದಕ್ಕೊಂದೆಲ್ಲ ಡಿಸೈನೆಲ್ಲ ಮಾಡಿರ್ತಾನೆ. ಐಕೊಂದೇ ಮಲ್ತೀನಿ, ಕಟಿಲ್ಲ ಆಟಗೊಂದೇ ಮಲ್ತೀನಿ ಹೇಳ್ತಾನೆ. ಕಟಿಲ್ಲ ಆಟಕ್ಕೆ ಮಲ್ತೀನಿ ಅಂತ ನನ್ನ ಕೋಪ. ಕಟಿಲ್ಲವ್ರನ್ನ ಆಟದ ಲಾಯಕ ಪುರ್ಲಾವಡು ಮತ್ತು ಪಾಡಿ ಹೇಳ್ತಾರೆ. ಯಾಕಂದರೆ ಅವರಿಗೆ ಭಕ್ತಿ. ಆ ಭಕ್ತಿಯನ್ನು ದುರುಪಯೋಗ ಮಾಡ್ಕೊಳ್ಳೋದು ಅವರು. ಸುಡುಮದ್ದನವರಾಗಲಿ ಅಥವಾ ಇವರೆಲ್ಲರೂ ಅದಕ್ಕೆ ಅವಕಾಶ ಕೊಡಬೇಡಿ. ಹಿಂಬದಿಯಲ್ಲಿ ಅಲಂಕಾರ ಮಾಡಿ, ಎದುರು ಬದಿಯಲ್ಲಿ ಅಲಂಕಾರ ಮಾಡಬೇಡಿ. ಆ ಮೂಲಕವಾಗಿ ಅದು ಚೆಂದ ಕಾಣುವಾಗೆ ನೀವು ನೋಡಿಕೊಳ್ಳಿ. ಆಮೇಲೆ ಬಿಡಾರದ ವ್ಯವಸ್ಥೆ ಚೆನ್ನಾಗಿ ನೀವು ಮಾಡ್ತೀರಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಆದರೆ ಒಳ್ಳೆಯದು ಅಂತ ಅಷ್ಟಲ್ಲ. ಅದರೊಟ್ಟಿಗೆ ನಿಮ್ಮಂತೆ ಲೈಟ್ ಇರ್ತದೆ. ನಮ್ಮ ಬಸ್ ಅಥವಾ ಲಾರಿಯಲ್ಲಿರತಕ್ಕಂಥ ಜನ್ರೇಟ್ರ್ ಭಾಳ ದೂರ ಇರ್ತದೆ, ಯಾಕಂದರೆ ಶಬ್ದ ಕೇಳಬಾರ್ದು ಅಂತ. ಆಟ ಮುಗ್ದ ಕೂಡಲೇ ನೀವು ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ ಒಬ್ಬನಿಗೆ ಲೈಟಿಂಗ್ ಮತ್ತೆಲ್ಲ ಚೆಂದ ಕಾಣಬೇಕು ಅಂತ. ನಿಮ್ಮ ಆಟ ಮುಗ್ದ ಕೂಡಲೇ ಆಫ್ ಮಾಡಿ ಹೋಗ್ತಾನೆ. ಹೋದರೆ ತೆಗೆದಂತಹ ಐಟಮ್ಗಳು, ಈ ಜವಳಿ ಆಮೇಲೆ ಕಿರೀಟ ಎಲ್ಲ, ಇದನ್ನೆಲ್ಲ ರಂಗಸ್ಥಳಕ್ಕೆ ಇಡೋದು ಹೇಗೆ? ಇದನ್ನು ಪುನಃ ಲೋಡ್ ಮಾಡೋದು ಹೇಗೆ? ಹಾಗಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ನಿಮ್ಮ ಸಹಕಾರ ಬೇಕು. ಆದಷ್ಟು ರಂಗಸ್ಥಳದವರೆಗೆ ವಾಹನ ಹೋಗುವಾಗೆ ವ್ಯವಸ್ಥೆ ಮಾಡಿ. ಹೋಗುವ ವ್ಯವಸ್ಥೆ ಅಲ್ಲ, ಕೆಲವು ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಗೊತ್ತಿರೋದಿಲ್ಲ. ಕೆಲವು ತಪ್ಪಾಗಿ ನಮಗೆ ಗೊತ್ತಿರೋದಿಲ್ಲ, ನಾವೇ ಹಾಗೆ ತಪ್ಪು ಮಾಡ್ತೇವೆ. ನಿಮಗೆ ಚೆಂದ ಮಾಡಿ ರೋಡ್ ಮಾಡಿರ್ತೀರಿ, ಮೇಲೆ ಮರದ ಗೆಲ್ಲು ಕಡಿಯುವುದಿಲ್ಲ. ಆಗೇನಾಗ್ತದೆ, ಅಲ್ಲಿವರೆಗೆ ವೆಹಿಕಲ್ ಹೋಗೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಅದೊಂದು ಕೆಲಸ. ಅಂಥದ್ದೆಲ್ಲ ಆಗದಾಗೆ ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮುಂದುವರಿಸಿ. ಅದು ನೀವು ಬೇಕು ಅಂತ ಮಾಡೋ ತಪ್ಪಲ್ಲ, ತಪ್ಪಾಗುವುದು. ಭೀಷ್ಮಾಚಾರ್ಯರ ಜೀವನದಲ್ಲಿ ಪೇಜಾರ ಸ್ವಾಮಿಗಳು ಹೇಳಿದ್ದಾರೆ. ಪೇಜಾರ ಸ್ವಾಮಿ ಭೀಷ್ಮಾಚಾರ್ಯರು ತಪ್ಪು ಮಾಡಬೇಕು ಅಂತ ಯಾವುದನ್ನು ಜೀವನದಲ್ಲಿ ಮಾಡಲಿಲ್ಲ 800 ವರ್ಷದಲ್ಲಿ. ಹಾಗೆ ಅಂತ ಅವರಲ್ಲಿ ಸಿಕ್ಕಾಪಟ್ಟೆ ತಪ್ಪಾಗಿದೆ. ಹೇಗಾಗಿದೆ ಅಂದರೆ ಅವರ ಯೋಚನೆಯಲ್ಲಿ ಹಾಗೆ ಆಗಿದೆ. ಆದ್ದರಿಂದ ಅವರಿಗೆ ದೇವರು ಆ ಕಾಲಕ್ಕೆ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಸಹಾಯಕ್ಕೆ ಬಂದು ವಿಷ್ಣು ಸಹಸ್ರನಾಮ ಹೇಳಿಸಿದರು ಅಂತ ಪೇಜಾರ ಶ್ರೀಗಳು ಉಪದೇಶ. ಹಾಗಾಗಿ ಅವು ಬೇಕು ಅಂತ ತಪ್ಪು ಮಾಡುವುದಿಲ್ಲ. ನಾವು ತಪ್ಪು ಆಗಿಬಿಡ್ತದೆ, ಅದು ಗೊತ್ತಾದರೆ ಸರಿ ಮಾಡಲಿಕ್ಕೂ ಆಗ್ತದೆ. ಆ ದೃಷ್ಟಿಯಿಂದಾಗಿ ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಇದನ್ನು ಅನ್ಯತಾ ಭಾವಿ, ಇದನ್ನು ಹೇಳಲಿಕ್ಕೆ ಕರೆದಿದ್ದೇವೆ ಅಂತ ಅರ್ಥ ಅಲ್ಲ. ಅನ್ಯತಾ ಭಾವಿಸಬಾರ್ದು. ನಮ್ಮದು ತಪ್ಪಿರ್ಬೋದು, ತಪ್ಪಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೇಳಿದರೆ ನಾವು ಮನುಷ್ಯರೇ. ಅವಳೇ ಆದರೆ ತಪ್ಪು ಮಾಡ್ತಿರಲಿಲ್ಲ. ನಾವು ಅವಳ ಪ್ರತಿನಿಧಿಯಿಂದ ಎಣಿಸಿಕೊಂಡು ಮಾಡಿದ್ರೆ ನಮ್ಮದು ಮನುಷ್ಯರ ತಪ್ಪಾಗ್ತದೆ. ಹಾಗಾಗಿ ಈಗ ನಿಮ್ಮ ಕುರಿತು ನಿಮ್ಮಲ್ಲಿ ಸಂವಾದ ಮಾಡಲಿಕ್ಕೆ ಅಂತ ಸಮಯ ಇಟ್ಟುಕೊಂಡಿದ್ದೇವೆ. ನೀವು ಸಹ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಗದಂಬಾರ್ಪಣ ವಸ್ತು. ಇದೀಗ ತಮ್ಮ ಸಲಹೆ ಸೂಚನೆಗಳಿಗೆ ಸಮಯ ಅವಕಾಶ. ತಾವು ಈಗಾಗಲೇ ಪೂಜ್ಯ ಹರಿಯಣ್ಣ
ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಒಂದು ತಾವು ಈಗ ಒಂದು 10 ದಿವಸದ ಹಿಂದೆ ಕಲಾವಿದರುಗಳಿಗೆ 3 ದಿವಸದ ಶಿಬಿರ ಆಗಿದೆ. ಎಲ್ಲ 200 ಮಂದಿ ಕಲಾವಿದರನ್ನು ಕರೆದು ಅನೇಕ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಆ ಸಂದರ್ಭದಲ್ಲಿ ಕಲಾವಿದರು ಬಿಡಾರದಲ್ಲಿ ಹೇಗಿರಬೇಕು ಎನ್ನುವುದರ ಬಗ್ಗೆಯೂ ಸಲಹೆಗಳನ್ನು ಸೂಚನೆಗಳನ್ನು ನೀಡಲಾಗಿದೆ. ಶಿಸ್ತಿನ ಬಗ್ಗೆ, ಅವರಲ್ಲಿ ಇರಬೇಕಾದಂಥ ರೀತಿ ನೀತಿಯ ಬಗ್ಗೆ ಈಗಾಗಲೇ ಅವರಿಗೆ ಮಾರ್ಗದರ್ಶನ ನೀಡಲಾಗಿದೆ ಎನ್ನುವಂಥ ವಿಚಾರವನ್ನು ತಮ್ಮಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಇನ್ನು ತಾವೆಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು, ಸಲಹೆ ಮಾರ್ಗದರ್ಶನಗಳನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ಮೈಕ ಕೊಡ್ತಾರೆ, ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಮತ್ತೊಂದು ಹಾಗೆ ಹೇಳಲಿಕ್ಕೆ ಮರ್ತೋಯ್ತು ನನಗೆ, ಇದು ಕಾಯಂ ಸೇವಾದಾರರು ನಾವು ಯಾಕೆ ಕರೆದು ಬಿಡಿದ್ರೆ ಉಳಿದ ಸೇವಾದಾರರು ನಮಗೆ ಕಾಯಂ ಯಾವಾಗಲೂ ಸಿಗೋದಿಲ್ಲ. ಹಾಗೆ ನಿಮ್ಮಲ್ಲಿ ಕಾಯಂ ಆಟ ಅಲ್ಲದೆ ಬೇರೆ ಆಟ ಆಗ್ತದೆ. ಅವರಿಗೂ ಈ ಸಲಹೆ ಸೂಚನೆಗಳನ್ನು ನಿಮ್ಮ ಹಿರಿತನದಲ್ಲಿ ಮಾಡಿಕೊಟ್ಟು ಚೆನ್ನಾಗಿ ಆಟ ಮಾಡಿಸಬೇಕು ಎನ್ನುವುದು ಪ್ರಧಾನ ಉದ್ದೇಶ. ಹಾಗಾಗಿ ನಿಮ್ಮಲ್ಲಿ ಆಟ ಆಗುವಾಗ ಅವರಿಗೆ ಹೇಳಬೇಕು ಈ ವಿಷಯವನ್ನು ಅಂತ. ತಾವು ನೀಡುವಂತಹ ಸಲಹೆ ಮಾರ್ಗದರ್ಶನಗಳಲ್ಲಿ ತುಂಬ ಉಪಯುಕ್ತ ಅನ್ನುವಂಥದ್ದಿದ್ದರೆ ನಾವು ಅದನ್ನು ಖಂಡಿತವಾಗಿಯೂ ನೋಟ್ ಮಾಡಿಕೊಳ್ತೇವೆ. ಮುಂದೆ ಅದನ್ನು ಪಾಲಿಸಲಿಕ್ಕೆ ಪ್ರಯತ್ನಿಸ್ತೇವೆ. ನಂದು ಒಂದು ಸೂಚನೆ, ಈಗಾಗಲೇ ಅದಕ್ಕೆ ಯಜಮಾನರು ಒಪ್ಪಿಕೊಂಡಿದ್ದಾರೆ. ಈ ಜನರೇಟ್ರ್ ಮತ್ತು ನಮ್ಮ ರಂಗಸ್ಥಳಕ್ಕೆ ಸ್ವಲ್ಪ ದೂರ ಈಗಿರುವಂಥ ವ್ಯವಸ್ಥೆಯಲ್ಲಿ ರಂಗಸ್ಥಳದಲ್ಲಿ ಹತ್ತಿರ ಆಗ್ತದೆ ಭಾಳ. ಹಾಗಾಗಿ ಇತರ ವಾಹನಗಳಿಗೆ ಸ್ವಲ್ಪ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಹೆಚ್ಚಿನ ಸ್ವಲ್ಪ ಉದ್ದದ್ದು ಕೇಬಲ್ ಕೊಟ್ಟು ಅದನ್ನು ಸ್ವಲ್ಪ ದೂರ ಇಡುವಂಥ ವ್ಯವಸ್ಥೆ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈಗ ರೇಣು ಹೇಳಿದರು, ಅದನ್ನು ಹತ್ತಿರ ತಂದು ನಿಲ್ಲಿಸಲಿಕ್ಕೆ ಎಲ್ಲ ಕಡೆಯಲ್ಲಿ ಆ ವ್ಯವಸ್ಥೆ ಕಷ್ಟ. ಅದೊಂದು ಸ್ವಲ್ಪ ಜನರೇಟ್ರ್ ಮತ್ತು ನಮ್ಮ ರಂಗಸ್ಥಳಕ್ಕೆ ಸ್ವಲ್ಪ ಈ ಕೇಬಲನ್ನು ಜಾಸ್ತಿ ಕೊಟ್ಟರೆ ಅದು ಸ್ವಲ್ಪ ಅನುಕೂಲ ಆಗ್ತಂತೆ ನಂದು ಅಭಿಪ್ರಾಯ. ಅದು ಈಗಾಗಲೇ ಸ್ವೀಕರಿಸಲ್ಪಟ್ಟಿದೆ. ಈ ತಿರುಗಾಟಕ್ಕೆ ಅದು ಇಂಪ್ಲಿಮೆಂಟ್ ಆಗ್ತದೆ. ನಾನು ರಾಮಚಂದ್ರ ಭಟ್ ಅಂತ, ಕಟೀಲ್ನವನೇ. ಬಟ್ ಭಾಳಷ್ಟು ವರ್ಷ ಹೊರಗಡೆ, ಈ ಊರಿಂದ ಹೊರಗಡೆಗೆ ನನ್ನ ಒಂದು ಜೀವನೋಪಾಯಕ್ಕಾಗಿ ಹೋಗಿ ಈಗ ಒಂದು 15 ವರ್ಷದಿಂದ ಬಜ್ಪೆಯಲ್ಲಿ ಇದ್ದೇನೆ. ಯಕ್ಷಗಾನದ ಬಗ್ಗೆ ನಾವು ಸೇವೆ ಮಾಡಿಸೋದು ಒಂದು 50 ವರ್ಷದ ಮೇಲೆ ಆಗಿದೆ ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಅದರ ಆರಂಭ ಆಗಿದ್ದು ಹೇಗೆ ಅಂತ ಹೇಳಿದರೆ, ಒಂದು ದಿವಸ ಒಂದು ಮೇಳ ಇದ್ದಾಗ ನಮ್ಮ ಶ್ರೀಯುತ ಗೋಪಾಲಕೃಷ್ಣಾಶ್ರಣರು ನಮ್ಮ ತಂದೆಯನ್ನು ಕರೆದು, ನೀವು ಒಳ್ಳೆ ಆಟ ಇದ್ದೀನಿ, ಇನ್ನೊಂದು ಆಟ ಅಂಪೋಲ ಅಂದ್ಕೊಂಡು ₹100 ವೀಳಿ. ಆವಾಗ ಅಲ್ಲಿಂದ ನಮ್ಮ ಒಂದು ಸೇವೆ ಶುರುವಾಗಿದೆ. ಮುಂದೆ ಅದು ಇಲ್ಲಿವರೆಗೂ ನಮ್ಮ ತಂದೆಯ ಕಾಲದಿಂದ ನಮ್ಮ ಕಾಲದಲ್ಲಿ ಕೂಡ ನಾವು ಎಷ್ಟೇ ಕಾರ್ಯಕ್ರಮಗಳು, ಎಷ್ಟೇ ನಮ್ಮ ವ್ಯವಹಾರದ ಸಂದಿಗ್ಧತೆ ಇದ್ದರೂ ವರ್ಷಕ್ಕೊಂದು ಸಲ ನಮ್ಮ ಯಕ್ಷಗಾನ ಇದ್ದ ದಿವಸ ಮಾತ್ರ ಖಂಡಿತ ಇಲ್ಲಿಗೆ ಬರ್ತಾ ಇದ್ದೀವಿ ಎಲ್ಲರೂ ಅಣ್ಣ ತಮ್ಮಂದರು. ಯಕ್ಷಗಾನ ನಾವು ನೋಡಿದ ಹಾಗೆ ಸಣ್ಣದಿದ್ದಾಗ ಗ್ಯಾಸ್ ಲೈಟು, ಮೈಕ್ ಇಲ್ಲ, ಚಾಪೆ ನಾವೇ ತರಬೇಕು ಮನೆಯಿಂದ. ಆ ಥರ ಸಂದರ್ಭದಲ್ಲಿ ಯಕ್ಷಗಾನ ನಡೆದಿದ್ದಿದೆ. ಈ ಯಕ್ಷಗಾನದಲ್ಲಿ ನಾನು ನೋಡಿದ ಹಾಗೆ ನನ್ನ ಕೆಲವು ಅನುಭವ ಏನು ಅಂತಂದರೆ, ಒಂದು ಸಲ ಬಳೋದ ಗುಡ್ಡೆ ಅಂತ ಇದೆ ಇಲ್ಲಿ, ಬಳೋದ ಗುಡ್ಡೆ 5 ದಿವಸದ ದೇವಿ ಮಹಾತ್ಮೆ ಆಗಿತ್ತು. ನಾವೆಲ್ಲ ಹೋಗಿದ್ವಿ ಅದಕ್ಕೆ. ನನಗೆ ಬಳೋದ ಗುಡ್ಡೆಯಲ್ಲಿ ಒಂದು 5 ದಿವಸದ ಯಕ್ಷಗಾನ ನೋಡಿದ್ದೆ ನಾನು. ಆಮೇಲೆ ಕಟೀಲಿನಲ್ಲಿ ಯಾಕೆ ಯಕ್ಷಗಾನದ ದೇವಿ ಮಹಾತ್ಮೆ ಆಗಬಾರ್ದು ಅನ್ನೋದಕ್ಕೆ ನನ್ನ ತಿಳುವಳಿಕೆ ಪ್ರಕಾರ ಒಂದು ದುರ್ಘಟನೆ ನಡೆದಿತ್ತು. ಒಬ್ಬರು ಭಕ್ತರು ನಮ್ಮದು ಸೇವೆ ಆಗಬೇಕು, ಒಂದು ದೇವಿ ಮಹಾತ್ಮನೇ ಆಗಬೇಕು ಅಂತೇಳಿ ಕಟೀಲಿನ ಪರಿಸರದಲ್ಲಿ ಒಬ್ಬರು ದೇವಿ ಮಹಾತ್ಮೆ ಆಟ ಆಡಿಸಿದರು. ದೌರ್ಭಾಗ್ಯವಶಾತ್ ಮುಂದಿನ 365ನೇ ದಿವಸ ಅವರ ಮನೆಗೆ ಬೆಂಕಿ ಬಿತ್ತು. ಇದು ನಾವು ಕೇಳಿ ತಿಳಿದಿದ್ದು. ಇದು ದೇವಿ ಮಹಾತ್ಮೆ ಕಟೀಲಿನ ಪರಿಸರದಲ್ಲಿ ಯಾಕೆ ಆಗಬಾರ್ದು ಅಂತ ಹೇಳಿದರೆ, ದೇವಿಗೆ ನಾನೇ ಇಲ್ಲಿ ಇರುವಾಗ ನನ್ನ ಅವತಾರವನ್ನು ಇಲ್ಲಿ ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಒಂದು ದೇವಿಗೆ ಮನಸ್ಸಿರ್ಬೋದು. ಆಮೇಲೆ ಈ ಯಕ್ಷಗಾನದ ಮೂಲ 1ನೇ ಮೇಳ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ ಅಂತ, ಯಾಕೆಂದರೆ ರೆಕಾರ್ಡ್ನಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ನಮಗೆ ಬಂದ ತಿಳುವಳಿಕೆ, ನಮಗೆ ಯಾರು ಹೇಳಿದ್ದ, ಯಾಕಂತಂದರೆ ನಮ್ಮ ಅಜ್ಜ ಸುಬ್ರಹ್ಮಣ್ಯ ಭಟ್ರು ಅಂತ, ಸುಂಜಂಕಣ್ಣ ಸುಬ್ರಹ್ಮಣ್ಯ ಭಟ್ರು ಅಂತ 2 ವರ್ಷನ 3 ವರ್ಷನ ಮೇಳ ನಡೆಸಿದ್ರು ಅಂತ ಅಂದ ಕಾಲದಲ್ಲಿ. ಅದು ನನಗೂ ಸರಿಯಾಗಿ ಗೊತ್ತಿಲ್ಲ, ಯಾಕಂತಂದರೆ ನಾವು ಹುಟ್ಟಿ ಬೆಳೆದಾಗ ಅವ್ರು ಇರಲಿಲ್ಲ. ಚೇಂಜಸ್ ಏನಾಗಬೇಕು ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ನನ್ನ ತಿಳುವಳಿಕೆಯಲ್ಲಿ ಕೆಲವು ವರ್ಗದ ಜನರನ್ನು ಈ ಹಾಸ್ಯದಲ್ಲಿ ಅತಿಯಾಗಿ ಒಂಥರ ಕೀಳುಮಟ್ಟದಲ್ಲಿ
ವಿವರಣೆ ಮಾಡಲಿಕ್ಕೆ ಹೋಗ್ತಾರೆ. ಅದು ಆ ವರ್ಗದವರಿಗೆ ಸ್ವಲ್ಪ ಬೇಜಾರಾಗ್ತದೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಅಂತಹ ಹಾಸ್ಯವನ್ನು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಅಂತ ನನ್ನ ರಿಕ್ವೆಸ್ಟ್. ಈ ವರ್ಷ ಪುನರ್ಮನನ ಶಿಬಿರದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಹೇಳಿದೆವು ನಾವು. ಯಾವುದೇ ಜಾತಿಯನ್ನು ವರ್ಣವನ್ನು ಇಟ್ಟುಕೊಂಡು ಟಾರ್ಗೆಟ್ ಮಾಡಿ ಮಾತಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಆ ಪ್ರಸಂಗದಲ್ಲಿ ಆ ವಿಚಾರ ಬಂದರೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಮಾತಾಡಬೇಕು, ಇಲ್ಲದಿದ್ದರೆ ಮಾತಾಡಬಾರ್ದು ಅಂತ ಈ ಸಲ ಪುನರ್ಮನನ ಶಿಬಿರಲ್ಲಿ ಅದನ್ನು ಎಚ್ಚರಿಕೆ ಕೊಟ್ಟು ಹೇಳಿದ್ದೇವೆ. ನಂದೊಂದು ರಿಕ್ವೆಸ್ಟ್ ಏನೆಂದರೆ, ಆಟ ಆಡಿಸೋರಿಗೆ 15 ದಿವಸ ಮೊದಲು ಇಲ್ಲದ್ರೆ 1 ತಿಂಗಳ ಮೊದಲು ಒಂದು ಲೀಸ್ಟ್ ಬಿಡುಗಡೆ ಮಾಡಬೇಕಂತೇಳಿ ನನ್ನ ಕಣಕಳಿಯ ವಿನಂತಿ. ಈಗ 1 ತಿಂಗಳ ಪಟ್ಟಿ ಯಕ್ಷಪ್ರಭಾದಲ್ಲಿ ಬರ್ತದೆ, ಕೊನೆಯ ಗಳಿಗೆ ವ್ಯತ್ಯಾಸವನ್ನು ಬಿಟ್ಟು. ಆದರೆ ಅದರಲ್ಲಿ ಮೊದಲನೇ 4-5 ದಿವಸದವರೆಗೆ ಅದು ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ. ಆದರೆ ಅವರಿಗೆ ಫೋನ್ ಮಾಡಿ ತಿಳಿಸ್ತಾರೆ ಆ ದಿವಸಗಳನ್ನು. ಅದು ಆಗೋದು ತಿಂಗಳಿಗೊಮ್ಮೆ ಪತ್ರಿಕೆ ಬರ್ತದೆ, ತಿಂಗಳಿಗೊಮ್ಮೆ ಬರ್ತದೆ ಅಷ್ಟೇ ವಿನಃ ಫೋನ್ ಮಾಡಿ ತಿಳಿಸ್ತಾರೆ. ಆ ವ್ಯವಸ್ಥೆ ಈಗ ಜಾರಿಯಲ್ಲಿ ಉಂಟು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇವಾದಾರರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ, ನನ್ನ ಹೆಸರು ದಿವಾಕರ ಸಾಮಾನ್ಯ ಅಂತ. ನಮ್ಮ ಊರಿನ ಸಾಧಾರಣ 26 ವರ್ಷದಿಂದ ನಾವು ಕಾಯಂ ಸೇವಾ ಆಟವನ್ನು ಮಾಡ್ತಾಯಿದ್ದೇವೆ. ಅಲ್ಲದೆ ನನ್ನ ಅಜ್ಜ, ನನ್ನ ಮಾವ ಇಲ್ಲಿ ಉಪಸ್ಥಿತಿ ಇದ್ದಾರೆ, ಪಂಜ ಲಕ್ಕಪ್ಪ ಶೆಟ್ಟಿ ಅಂತ. ಸುಮಾರು 60 ವರ್ಷಕ್ಕಿಂತಲೂ ಮಿಕ್ಕಿ ಯಕ್ಷಗಾನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಪಂಜ ಲಕ್ಕಪ್ಪ ಶೆಟ್ಟಿ ಅಜ್ಜಿ ಇಲ್ಲ ಮಾವ ಬಂದಿದ್ದಾರೆ ಅಷ್ಟೇ. ನಂದು ಒಂದು ವಿಜ್ಞಾಪನೆ. ಈಗಾಗಲೇ ನಮ್ಮ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದಾಗ ಹಿರಿಯರು ಹೇಳಿದರು, ನಾವು ಸುಮಾರು 85 ವರ್ಷಗಳ ಹಿಂದೆ ಯಕ್ಷಗಾನ ಸೇವೆಯನ್ನು ಪ್ರಾರಂಭಿಸಿವೆ ಅಂತ. ಹಲವು ವರ್ಷದಿಂದ ಈ ಸೇವೆಯನ್ನು ಮಾಡಿಸಿಕೊಂಡು ಇದ್ದಾರೆ. ಅವರ ಅನುಭವ, ಅವರು ಕೆಲವು ಯಕ್ಷಗಾನ ಕಲಾವಿದರ ಹೆಸರನ್ನು ಹೇಳಿದರು. ಅದರಲ್ಲಿ ಒಂದು 2-3 ನನಗೂ ನೆನಪು ಅಂತ ಅವ್ರು ಹೇಳುವಾಗ. ಆದ ಕಾರಣ ನನ್ನ ಒಂದು ಕೋರಿಕೆ ತಮ್ಮಲ್ಲಿ ಇಷ್ಟೇ, ಬರುವ ವರ್ಷ ಆದರೂ ನಾವೊಂದು ಸ್ಮರಣ ಸಂಚಿಕೆ ಇದನ್ನು ಮಾಡಬೇಕು. ಅದರಲ್ಲಿ ಇವರ ಅನುಭವ, ಯಾವ ಹಿರಿಯರು ಏನೇನೋ ಯಕ್ಷಗಾನ 80 ವರ್ಷ 90 ವರ್ಷದಿಂದ ಯಾರು ನಡೆಸಿಕೊಂಡು ಬಂದಿದ್ದಾರೆ, ಅವರ ಅನುಭವದ ಒಂದು ಒಳ್ಳೆಯ ರೀತಿಯ ಲೇಖನವನ್ನು ಮಾಡಬೇಕು. ಈ ರೀತಿಯ ಅನೇಕ, ಮೊನ್ನೆ ನಮ್ಮ ಒಂದು ಪ್ರಥಮ ಮೀಟಿಂಗಿಗೆ ಸುಗಂಧಿ ದಿನೇಶ್ ಕೊಂಡನ ಬಂದಿದ್ದರು, ಅವರು ಒಂದು ಅನುಭವ ಹೇಳಿದರು. ಹೀಗೆ ಹಲವು ಹಿರಿಯರ ಅನುಭವ ಇದೆ. ಆ ಅನುಭವ ಮುಂದಿನ ಒಂದು ನಮ್ಮಂಥ ತಲೆಮಾರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಒಳ್ಳೆಯ ರೀತಿಯ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎರಡನೇದು, ಯಕ್ಷಗಾನದ ವಿಚಾರದಲ್ಲಿ ನಾವು ಯಕ್ಷಗಾನ ಮುಗಿದ ನಂತರ ಕೆಲವರು ವ್ಯವಸ್ಥಾಪಕರು ಹೇಳ್ತಾರೆ, ನಮಗೆ ಸಭಾಭವನದ ವ್ಯವಸ್ಥೆ ಬೇಕು ಅಂತ. ಇದು ನಾವು ಮಾಡಿಕೊಡ್ಬೇಕಾದಂಥ ಅಗತ್ಯವಿದೆ ಎಂದು ನನಗೆ ಒಂದು ತಿಳಿಸ್ಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಅತಿ ನನಗೆ ಸಂತೋಷದ ಒಂದು ವಿಚಾರ ಅಂತೇಳಿದರೆ, ಕಳೆದ ವರ್ಷದಿಂದ ಶುಚಿತ್ವದ ಬಗ್ಗೆ ವಿಶೇಷ ಒಂದು ಗಮನ ಕೊಟ್ಟಿದ್ದಾರೆ. ಯಾಕೆ ಹೇಳಿದರೆ, ಅದಕ್ಕಿಂತ ಮೊದಲು ನಾನು ನೋಡಿದರೆ ಯಕ್ಷಗಾನ ಆದ ಮರುದಿವಸ ಎಲ್ಲ ಚಾದ ಲೋಟೆ ಪ್ಲೇಟು ಇಡೀ ಒಂದು ಆ ಪರಿಸರದಲ್ಲಿ ಕಾಣ್ತಿತ್ತು. ಅದು ತುಂಬ ನನಗೆ ಬೇಸರ ಆಗ್ತಿತ್ತು. ಆದರೆ ಕಳೆದ 2 ವರ್ಷದಿಂದ ಇರಬೇಕು ಒಂದು ಶುಚಿತ್ವದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟದಕ್ಕೆ ನಾನು ಮತ್ತೊಮ್ಮೆ ದೇವಳದ ಎಲ್ಲ ಆಡಳಿತ ವರ್ಗಕ್ಕೂ ಯಕ್ಷಗಾನ ಮೇಳದ ಸಂಚಾಲಕರಿಗೂ ಈ ಬಗ್ಗೆ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದ. ನಿಮ್ಮ ಸಲಹೆಯ ಕುರಿತಾಗಿ ನಾವು ಚರ್ಚಿಸ್ತೇವೆ, ಏನು ದಾರಿ ಹುಡುಕ್ಲಿಕ್ಕೆ ಆಗ್ತದೆ ನೋಡ್ತೇವೆ. ನಾಳೆಯಿಂದ ನಮ್ಮಲ್ಲಿ ದಾಖಲೀಕರಣ ಎನ್ನುವುದು ನಾಳೆ ಒಂದು ಕಾರ್ಯಾಗಾರ, ಅದರಲ್ಲಿ ಒಂದಷ್ಟು ನಿರ್ಣಯ ಮಾಡಿಕೊಳ್ತೇವೆ. ಅದರ ಆ ದಾಖಲೀಕರಣದ ಕುರಿತಾಗಿ ಏನೇನು ಸ್ಟೆಪ್ ತಗೊಳ್ಬೇಕು ಅದು ನಡೀತದೆ. ದಾಖಲೀಕರಣ ನಾಳೆ ಆಗೋದಲ್ಲ, ನಾಳೆ ಅದರ ಆರಂಭ ಮಾಡಿ ಕಟೀಲಿನ ಇತಿಹಾಸದ ದಾಖಲೀಕರಣ ನಿರಂತರವಾಗಿ ನಡೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಿಮ್ಮ ಸಲಹೆಯನ್ನು ನಾಳೆ ಅದರಲ್ಲಿ ತಿಳಿಸ್ತೇವೆ, ಬೇಕಾದಂಥ ವ್ಯವಸ್ಥೆ ಮಾಡಿ ಪ್ರಯತ್ನ ಮಾಡ್ತೇವೆ. ನನ್ನ ಹೆಸರು ಸುದರ್ಶನ್ ಭಟ್ರು ಅಂತೇಳಿ, ಕೊಣಾಜೆಯಿಂದ 38 ವರ್ಷಗಳಿಂದ ಯಕ್ಷಗಾನ ಆಡಿಸ್ತಾ ಇದ್ದೇವೆ. ನಾವು ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ನನ್ನ ಅನುಭವನೇ ಹೇಳೋದು, ಈಗ ನಮಗೆ ತೊಂದರೆ ಇಲ್ಲ, ನಾವು ಸುರುಗಿ ಯಕ್ಷಗಾನ ಮಾಡುವಾಗ ಭಾರಿ ಕಷ್ಟ ಆಗ್ತಾಯಿತ್ತು. ಸಾಮಾನ್ಯನ ಲಿಸ್ಟಿನಲ್ಲಿ ತರಕಾರಿ 30 kg ಅಂತೇಳಿ ಇರ್ತದೆ. ನಾವೇನು ಮಾಡ್ತೇವೆ, ನಮ್ಮ ಒಂದು ಅಂದಾಜಲ್ಲಿ ತರಕಾರಿಯನ್ನು ತಂದಲ್ಲಿ ಇಡ್ತೇವೆ. ಆದರೆ ಅಲ್ಲಿ ಏನಾಗ್ತದೆ, ನಾವು ತರುವಂಥ ಕೆಲವು ತರಕಾರಿಗಳು ಆಟದವರಿಗೆ ಆಗುವುದಿಲ್ಲ. ಎಂಕಲು ಗೋಡ ಲೈನೇ ತಿಂತೀನಿ, ಮುರ ಲೈನೇ ತಿಂತೀನಿ,
ಇನ್ನಿಲ್ಲ ಇನ್ನೇದಿ ನೋಡ, ಇಂಥ ಸಮಸ್ಯೆಗಳೆಲ್ಲ ಬರ್ತಿತ್ತು. ಆದರೆ ಈಗ ನಮ್ಮ ಹತ್ರ ಇಲ್ಲ. ಯಾಕೆಂದರೆ ಎಂಕ್ಲೆ ಸಾಮಾನ್ದಲ್ಲಿ ಇಷ್ಟು ರೂಪಾಯಿ ತರಕಾರಿ 30 kg ಇಂದು ಐಟಿ ಎಂಚಿನ ಅಂದು ಬುಡುಪದು ಬರೀತಿದ್ದೇರಿ ನಿಖಲು ಒಂಜು ಅನ್ಬೋಡು. ಆಗ ವಿಠಲ್ ಶೆಟ್ಟರು ಇದ್ದರು. ವಿಠಲ್ ನಡಬಳ್ಳೆ ಒಂದು ಎಂಕ್ಲೆಗೆ ಇಂಚಿದ್ನಲ್ವ ಕೊಣಾಜಿಡ ಪೋನಾಗ ಸಮಸ್ಯೆ ಹಾಕೊಂಡು ತರಕಾರಿ ಎಂಕ್ಲೆ ಬೋಡ ಹಾಪುಣ ಕೊರ್ಪುಜೇರಿ ಆಕಲು ಒಂಡಲ್ಲಿ ಒಂಜಿ ಕೊಣತಿದ್ದಿಪ್ಪೇರಿ ಅವು ಎಂಕ್ಲೆಗೆ ಆಪುಜಿಂದು ಪಣ್ಲೆ ಅದು ಪೊರ್ಲುಡು ಮಣ್ಪಾರಡ ಎಂಕ್ಲು ಕೊಣಾಯಿನ ತರಕಾರಿ ಬರಿಟು ಪಡೆ ನಿಕ್ಲಿಗೆ ಎಂಚಿನ ಬೋರ್ಡು ಬಣ್ಣೆ ಐನುಕಲು ಕೊಣತ್ತು ಕೊಡ್ಪಂದು. ಆದರೆ ಈಗ ತುಂಬ ಇಂಪ್ರೂವ್ ಆಗಿದೆ ಮೇಳದಲ್ಲಿ, ತುಂಬ ಇಂಪ್ರೂವ್ ಅಂದರೆ ಅದು ನಾವು ಏನು ಅದು ನನ್ನ ಹತ್ರವ ಅಲ್ಲ, ಸೇವೆ ಒಂದೊಂದು 10 ಇದು ವರ್ಷ ಪ್ರತಿ ಆಡಿಸುವವರೆಗೆ ನಮಗೆಲ್ಲ ಅಭ್ಯಾಸ ಇರ್ತದೆ. ಒಂದು ಸೇವೆ ಆಡಿಸುವವರು ಮಾತ್ರ ಈಗಲೂ ಹೇಳ್ತಾ ಇದ್ದಾರೆ, ಎಂಚಿನ ಎಣ್ಣೆರೆ ಆಕಲು ಹೊರ ನೆರ್ಪೇರಿ ಆಕಲಿ ಎಂಚಿನ ತರಕಾರಿ ಕೊಣತ್ತಿದ್ದೀವಡು, ಆಕಲಿ ಎಂಚಿನ ಒಣಸದ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಒಂದು ಅವರಿಗೆ ಸ್ವಲ್ಪ ಕೊಟ್ಟರೆ ಒಳ್ಳೆ. ಮತ್ತು ಇನ್ನೊಂದು ಅದು ಲೀಸ್ಟಿನಲ್ಲಿ ನಮಗೆ ತರಕಾರಿ ಹಾಕಿದರೆ ಭಾರಿ ಒಳ್ಳೆಯದು ಅಂತ ಕಾಣ್ತದೆ. ವೇಷಧಾರಿಗಳಿಂದ ಪೂಜಾ ಭಟ್ರದ್ದು ಎಲ್ಲ ಭಟ್ರ ಅಲ್ಲ, 1 ವರ್ಷ ನನಗೆ ಆ ಥರ ಆಗಿದೆ. ಆರತಿ ಬತ್ತಿ ಅಂತೇಳಿ ಉಂಟು, ಆರತಿ ಬಂದು ಆದಷ್ಟು ಉತ್ತಮ ಕ್ವಾಲಿಟಿ ತಂದಿಡ್ತೇವೆ. ಇವರು ಇದೆಂತ ಆರತಿ ಬತ್ತಿ ಇದಾಗುವುದಿಲ್ಲ, ನಮಗೆ ಊರಿದೇ ಬತ್ತಿ ಆಗಬೇಕು. ಈ ಆರತಿಯಲ್ಲಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಆ ಬತ್ತಿಯನ್ನು ಉಪಯೋಗ ಮಾಡ್ತೇವೆ, ಮನೆಯಲ್ಲಿ ನಾವು ಉಪಯೋಗ ಮಾಡ್ತೇವೆ, ನಿತ್ಯ ದೀಪಕ್ಕೆ ಉಪಯೋಗ ಮಾಡ್ತೇವೆ. ಆದರೂ ಈ ಬತ್ತಿ ಆಗುದಿಲ್ಲ ನೋಡಿ, ಇಂಥ ಬತ್ತಿ ಇದೇ ಆಗಬೇಕು ನಮಗೆ. ಅಣ್ಣ ನೀವು ನಿಮಗೆ ಎಷ್ಟು ಹಣ ಹೇಳಿ ಅದರ ಹಣ ಕೊಡ್ತೇವೆ, ಆ ಬತ್ತಿಯನ್ನು ಹಿಂದೆ ಕೊಡಿ ಅಂತ ಹೇಳಿದ್ದುಂಟು. ನಾನು ಒಂದು ಭಟ್ರೆ ಬ್ರಾಹ್ಮಣ ಅವರು, ಆದರೆ ಹೇಳುವಾಗ ಅದೊಂದು ಚೆಂದದಲ್ಲಿ ಹೇಳಿದರೆ ಒಂದು ಖುಷಿ ಆಗ್ತದೆ. ಮತ್ತು ನಾವೇನು ಮಾಡ್ತೇವೆ, ಬೆಳಗಾತ ಮುಂಚೆ 1-2-3 ದಿವಸದಿಂದ ಕಾಯ್ತಾ ಇರ್ತೇವೆ, ದೇವರು ಬರ್ತಾರೆ. ಏನು ನಮ್ಮ ತಲೆಯಲ್ಲಿ ಇರೋದು ಒಂದೇ, ಕಟೀಲಿದ್ದು ಅಮ್ಮನೇ ಬರ್ತಾರೆ ಅಂತ ಆ ಭಯಭಕ್ತಿಯಲ್ಲಿ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಈ ಚೂರು ಇಂಥದ್ದು ಬಂದರೆ ಅದು ಭಾರಿ ಬೇಸರ. ಮತ್ತು ನಮಗೀಗ ಅಭ್ಯಾಸ ಆಗಿದೆ, ವಿಠಲ್ ಶೆಟ್ಟರ ಕಾಲದಿಂದ ಇಲ್ಲಿ ಬಂದು ನಾವು ಆಟ ಕೇಳಲಿಕ್ಕೆ ಬರುವಾಗ ಅದು ಆಟ ಕೇಳಲಿಕ್ಕೆ ಬಂದ ಸಿಕ್ಕಿದ್ದು ಅಮ್ಮನ ದಯ ಅಂದರೆ ಅದು ಹೇಳಿ ಪ್ರಯೋಜನ ಭಯಂಕರ. ಈಗ ಇವತ್ತು ಸಹ ನೋಡಿದೆ, ಕೊಣಾಜದ ಸುದರ್ಶನ ಭಟ್ರು ಯಾವಾಗ ನೋಡಿದ್ದು ನೋಡಿ. ಆದರೂ ಇವತ್ತಿಗೆ ಹೆಸರು ಭಾರಿ ಖುಷಿ. ಇದೇ ಥರ ಇವರ ತಂದೆ ಸಹ ಹೇಳ್ತಿದ್ರು, ಆಟ ಕೇಳಲಿಕ್ಕೆ 1 ವರ್ಷ ನಮಗೆ ಸಿಗ್ತದೆ ಅಂತೇಳಿ ಆಗುವಾಗ ನಮ್ಮ ಊರಿನವರು ಅದು ಕಟ್ಟಗಲ್ಲಿಟ್ಟು ಸಿಗಲಿಲ್ಲ. ಆನಂತರದ ವರ್ಷ ಬಂದು ಹೇಳುವಾಗ ಖಾಲಿ ಅವರು ನೋಡ್ತೇನೆ ಸೇವೆ ದಿವಸ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ಬರೋ ಆಫೀಸಿಗೆ ಬಾಗಿಲಾಕಿತ್ತು, ಅಮ್ಮ ನೀನು ಕೊಡುವುದಾದರೆ ಈ ವರ್ಷ, ಇಲ್ಲದಿದ್ದರೆ ಇನ್ನು ಮುಂದೆ ಕಟೀಲಿಗೂ ಬರುವುದಿಲ್ಲ, ಇನ್ನು ಆಟವೂ ಕೇಳುವುದಿಲ್ಲ ಅಂದೆ. ಹೊರಗೆ ಬರುವಾಗ ಇವರು ಶಾಲೆಯಲ್ಲಿ ಮೇಲೆ ರೂಮ್ ಇದ್ದದಾಗ ದಂಡೆಗೆ ಕೈ ಕೊಟ್ಟು ನಿಂತಿದ್ದಾರೆ. ಮೇಲೆ ಆಬಲಿ ಉಲಾಯಲ್ಲಿ ನಮ್ಮ ಮೇರೆಗಂಜಿ ಆಟ ಬರೆಯಲ್ಲ ಕೊಣಜದ ಭಟ್ರು ಬೇರಂದಲ್ಲಿ ಅಂಥ ನೆನಪು. ಅದು ದೇವರು ಕೊಡುವಂಥ ಜ್ಞಾನ ಅಂತೇಳಿ ಇಟ್ಟುಕೊಂಡು ನಾವು ಇವತ್ತಿಗೂ ಅದನ್ನು ಭಕ್ತಿ, ಅದೇ ಅಮ್ಮ ಬರ್ತಾರೆ ಅದೇ ಅಮ್ಮ ಬಂದು ಅಮ್ಮನನ್ನು ಕಳಿಸಿಕೊಡುವವರಿಗೆ ನಮ್ಮ ತಲೆಯಲ್ಲಿ ಇರುತ್ತದೆ. ಆದರೆ ಇಂಥ ಒಂದು ಸಮಸ್ಯೆ ನಮಗೆಲ್ಲ ಅಭ್ಯಾಸ ಆಯ್ತು ಬಿಡಿ, 39 ವರ್ಷ ಆಯಿತು. ಇಂಥದ್ದು ಇನ್ನು ಮುಂದಕ್ಕೆ ಆಗದಾಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟು, ಇಲ್ಲದ್ರೆ ಅವರಿಗೆ ನಾವು ಕೊಡೋಂಥ ಭಕ್ತಿ ಆಗದಿದ್ದರೆ ಅದರದ್ದು ಅವರ ಹಣ ಹೇಳಿದರೆ ಆಯಿತು, ನಾವು ಅದರ ದುಡ್ಡು ಕೊಡ್ಬೋದು. ಅದನ್ನು ಸ್ವಲ್ಪ ತಿದ್ದುಪಡಿ ನಮ್ಮ ಹತ್ರ ಕೇಳುವುದಿಲ್ಲ. ಈಗ ನಮಗೆಲ್ಲ ಪರಿಚಯ ಇದೆ, ಎಲ್ಲ ಗೊತ್ತಾಗಿದೆ ಎಲ್ಲರಿಗೂ. ಆದರೆ ಇನ್ನು ಮುಂದಕ್ಕೆ ಅಂಥದ್ದು ಆಗದಾಗೆ ಮಾಡಿದರೆ ಉತ್ತಮ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ. ಅನಿಲ್ರು ವೇದಿಕೆ ಬನ್ನಿ. 50 ವರ್ಷ ಮೇಲೆ ಪಟ್ಟ ಆಟ ಆಡಿದವರಿಗೆ ಒಂದು ಎಲ್ರಿಗೂ ಗೊತ್ತಾಗಬೇಕೆನ್ನೋ ದೃಷ್ಟಿಗೋಸ್ಕರ ಸುದರ್ಶನ್ ಭಟ್ರು ಹೇಳಿದಂಥ ಸಮಸ್ಯೆಗಳನ್ನು ಕೂಲಂಕಷವಾಗಿ ಚರ್ಚೆ ಮಾಡ್ತೇವೆ. ಸಮಸ್ಯೆ ಒಳಗಿನ ಏನು ಸುಳಿ ಉಂಟು ನೋಡ್ಕೊಂಡು ಅದಕ್ಕೆ ಸರಿ ಮಾಡ್ತೇವೆ. ಮತ್ತು ಹೇಳಿದರೆ ನಾವೊಂದು ಕಡೆ ಇರೋದು, ಅವರು ನಮಗೆ ನೀವು ಹೇಳಿದರೆ ಮಾತ್ರ ಗೊತ್ತಾಗೋದು ಕೆಲವು ಸಮಸ್ಯೆಗಳು. ಹಾಗಾಗಿ ಆಯಿತು ಸರ್. ಮಧ್ಯಾಹ್ನದ ಪೂಜಾ ಸಮಯವನ್ನು ಸ್ವಲ್ಪ ವಿಸ್ತರಿಸಬೇಕಾಗಿ ಕೇಳ್ಕೊಳ್ತೇವೆ ಸ್ವಲ್ಪ. ಯಾಕಂದರೆ ಬೆಳಿಗ್ಗೆ ಅವರು 9:30 ಆಗುವಾಗ ನಾವು ಬಂದ್ ಮಾಡಿ, ಬೇಕಿದ್ದವರು ಅವ್ರು ಅಗತ್ಯ ಬಿದ್ದರೆ ಬೇಕಾದ್ರೆ ಒಂದು ಅಸಿಸ್ಟೆಂಟ್ ಬೇಕಾದ್ರೆ ತೆಗೆದುಕೊಳ್ಳಿ. ಅವರು ಬಿಟ್ಟು ಹೋಗುವಾಗ ನಮ್ಗೆ ಯಾರಾದ್ರು ಮನೆಗೆ ಗೆಸ್ಟ್ ಬಂದರೆ ಪ್ರಸಾದ ಕೊಡಲಿಕ್ಕೆಲ್ಲ ಯಾರಿಲ್ಲ ಕಷ್ಟ ಆಗ್ತದೆ. ಆದರೆ ಎಡಿಷನ್ ಬೇಕಾದರೆ ನಾವು ಬೇಕಾದ್ರೆ ಚಾರ್ಜಸ್ ಕೊಡಿ. ಅದಕ್ಕೆ ಒಂದು ಎಡಿಷನ್ ಅಸಿಸ್ಟೆಂಟ್ ಬೇಕಾದ್ರೆ ಅವ್ರು ತಗೊಂಡು ಬರಲಿ. 11:30 ಗಂಟೆ ಒಳಗೆ ನಾವು ಈ ಕುರಿತು ಈಗನು ಅವ್ರ ಮೀಟಿಂಗ್ ಆಗಲಿಲ್ಲ, ಅದ್ರ ಕುರಿತು ಚರ್ಚಿಸಿ ಅದರಲ್ಲಿ ಏನು ಸಾಧ್ಯ ದೋಷಗಳೇನಿದ್ರೆ ಇಲ್ಲದ್ರೆ ಸರಿ ಮಾಡ್ತೇವೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೆ ಹಸರನರ ಬಂಧುಗಳಿಗೆ ವಂದಿಸುತ್ತಾ, ನನ್ನ ಹೆಸರು ಯಶವಂತ್ ಪೂಜಾರಿ, ಮೂಡುಪೆರಾರ. ನಾನು ಮೂಡುಪೆರಾರದಲ್ಲಿ 2 ಸಮಿತಿಯಲ್ಲಿ
ಯಕ್ಷಗಾನ ಸಮಿತಿಯಲ್ಲಿ ಸದಸ್ಯನಾಗಿದ್ದುಕೊಂಡು ಮೂಡುಪೆರಾರ ಇಗರ್ಚಿ ಪದವು ಅದರಲ್ಲಿ ಕಳೆದ 36 ವರ್ಷಗಳಲ್ಲಿ ಸದಸ್ಯನಾಗಿದ್ದೇನೆ. ಹಾಗೂ ಪ್ರಸ್ತುತ ಮತ್ತೊಂದು ಸಮಿತಿ ರಚಿಸಿ ಮತ್ತೊಂದು ದೇವಿಯ ಸೇವೆಯಾಟ ನಡೆಸೋಕ್ಕಾಗಿ ನಾನು ರಾಜೇಶ್ ನಾಯ್ಕರಲ್ಲಿ ಅವರ ಚಾಲಕನಾಗಿ ಇದ್ದಾಗ ಅವರಲ್ಲಿ ಕೇಳಿಕೊಂಡಾಗ ಸನ್ಮಾನ್ಯ ದೇವಿಪ್ರಸಾದ್ ಶೆಟ್ಟರವರು ಅವರಲ್ಲಿ ಮಾತನಾಡಿ ಮತ್ತೊಂದು ಆಟವನ್ನು ಆಡಿಸಲು ಮಾಡುಗಟ್ಟಿದ್ದಾರೆ. ಅವರಿಗೆ ನಾನು ಹೃದಯಾಂತಳದಲ್ಲಿ ವಂದಿಸುತ್ತಾ, ನಾನು ನಮ್ಮ ಸೇವೆ ಆಟ ಆಡಿಸುವಂಥ ಸಂದರ್ಭದಲ್ಲಿ ಆದ ಕೆಲವು ನೋವುಗಳ ಬಗ್ಗೆ 2 ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಬಯಸುತ್ತೇನೆ. ಇದನ್ನು ದಯವಿಟ್ಟು ಯಾರು ತಪ್ಪು ತಿಳಿದುಕೊಳ್ಳಬೇಡಿ. ದೇವರ ಭಕ್ತಿಯ ಮುಂದೆ ನಮ್ಮದೇನಿಲ್ಲ. ನಾನು ಭಕ್ತಿಗೆ ಚಿರಋಣಿಯಾಗಿ ನನ್ನ ಕಲಾವಿದರು ಹಾಗೂ ಸಹ ಕಲಾವಿದರು ನಮಗೆ ಮಾಡಿದಂಥ ಕೆಲವು ತೊಂದರೆಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಕಳೆದ ವರ್ಷ ನಾವು 15ನೇ ವರ್ಷದ ಯಕ್ಷಗಾನ ಆಟವನ್ನು ಆಡಿಸಿದ್ದೇವೆ. ಮೊದಲ ಆಟದ 36ನೇ ವರ್ಷ ಈ ಸಲ. ಅದು ಸುಸೂತ್ರವಾಗಿ ನಡೆಸಿಕೊಂಡು ಇದು ನಮ್ಮದು ಒಂದು 10 ಜನರ ತಂಡ ಒಟ್ಟುಗೂಡಿ ಮಾಡುವಂಥ ಒಂದು ಸೇವಾ ಸಮಿತಿ. ಅದರಲ್ಲಿ ಈಗ ಪ್ರಸ್ತುತ ಇರುವುದು 6 ಸದಸ್ಯರು. ಅದನ್ನು ಕೂಡ ನಾವು ಆಟ ನಿಲ್ಲಬಾರದನ್ನ ಉದ್ದೇಶಕ್ಕಾಗಿ ಆಟವನ್ನು ನಾವು ಒಂದು 2 ತಿಂಗಳ ಹಿಂದೆ ಕಲೆಕ್ಷನ್ ಮಾಡಿ ಆಟ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಉಸಿರು ಇರುವ ತನಕ ನಾನು ಯಕ್ಷಗಾನವನ್ನು ಮಾಡ್ತೇನೆ, ದೇವಿ ಸೇವೆ ಮಾಡ್ತೇನೆ ಎಂದು ತಮ್ಮ ಮುಂದೆ ಹೇಳಬಯಸ್ತೇನೆ. ಆದರೆ ಕಲಾವಿದರಾಗಿ ನಾವು ಆಟ ಆಡಿಸುವವರಿಗೆ ನಾವು ಒಂದು ದಿವಸ ಆಟ ಮಾಡುವುದಾದರೂ ಒಟ್ಟೊಟ್ಟಿಗಾಗಿ ಒಂದೇ ಕುಟುಂಬದಂತೆ ನಾವು ಇದ್ದುಕೊಂಡು ಸೇವೆಯನ್ನು ಮಾಡಬೇಕಾದುದು ನಿಮ್ಮೆಲ್ಲರ ಕರ್ತವ್ಯ ಎಂದು ಅನಿಸುತ್ತೇನೆ. ಆದರೆ ಕಳೆದ ವರ್ಷ ನಮ್ಮ ಯಕ್ಷಗಾನ ಬಯಡದಲ್ಲಿ ನಾವು ವೀಳ್ಯವನ್ನು ಕೊಡುವ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸದಸ್ಯರ ರಾಮಚಂದ್ರರ ತಮ್ಮ ವಾಸುರವರು ವೀಳ್ಯದ ಚೀಟನ್ನು ಕೇಳಿಕೊಂಡಾಗ ಚೌಕಿಯಲ್ಲಿ ವೀಳ್ಯದ ಲೀಸ್ಟನ್ನು ಕೊಟ್ಟಿದ್ದಾರೆ. ಕೊಟ್ಟಿದ ಯಕ್ಷಗಾನ ಮಂಗಳಾದ ತಕ್ಷಣ ರಂಗಸ್ಥಳದಲ್ಲಿ ವೀಳ್ಯವನ್ನು ಕೊಟ್ಟೆವು. ತದನಂತರ ನಾವು ಎಲ್ಲ ಪೂಜೆ ಎಲ್ಲ ಆಗಿ ನಾವು ಬಿಡಾರಗಳಿಗೆ ಹೋದ ನಂತರ ನಮ್ಮಲ್ಲಿ ಏನು ಹೇಳಿದರೆ ಅಂದರೆ, ನಮಗೆ ನಿಖಲಿಗೆ ಕಂಪ್ಲೇಂಟ್ ಮಲ್ಪುವ ನಿಖಲ್ನ ವ್ಯವಸ್ಥೆ ಸರಿಜಿ ಅಂತ ಹೇಳಿದರು. ಇದು ನಮಗೆ ಒಂದು ನೋವನ್ನು ಕೊಟ್ಟಿದೆ. ಮತ್ತೊಂದು ವಿಚಾರ, ಅದರ ಮುಂಚಿನ 6ನೇ ಮೇಳ, ಅದರ ಹಿಂದಿನ ವರ್ಷ ನಾವು 6ನೇ ಮೇಳ ಆಡಿದ್ದೇವೆ. ಅದು ಪೂಜೆ ಆದ ತಕ್ಷಣ ಇನಿತ್ತ ಕಲಾವಿದರು ಎಂಕ್ಲೆಗೆ ದಾಲ ಕೊರ್ತು ಜೇರು ಎಂಬ ಮಾತನ್ನು ಹೇಳಿದ್ದಾರೆ ಸರ್. ಇದು ನಾವು ಇಷ್ಟೊಂದು ಕಷ್ಟಪಟ್ಟು ಸೇವೆ ಮಾಡಿದಾಗ ತಕ್ಷಣ ಇದಕ್ಕೆ ಸೂಕ್ತ ಸಲಹೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆಟ ಆಡಿಸುವವರಿಗೂ ಆಡುವವರಿಗೂ ಮತ್ತು ಕಲಾಭಿಮಾನಿಗಳಿಗೂ ಯಾವ ತೊಂದರೆ ಬರದ ರೀತಿಯಲ್ಲಿ, ನೋವನ್ನು ಉಂಟು ಮಾಡದ ರೀತಿಯಲ್ಲಿ ತಮಗೆ ಸಹಕರಿಸಬೇಕು ಎಂದು ಕೇಳಿಕೊಳ್ತೇನೆ. ಮತ್ತೊಂದು ನನ್ನ ಬೇಡಿಕೆ ಇಷ್ಟೇ, ಆಟದ ರಾತ್ರಿಯ ಚೌಕಿ ಪೂಜೆಯು ಕಳೆದ ನನ್ನ ಅನುಭವ, ನನಗೀಗ 54 ವರ್ಷ ನಡೆಯುವುದು. ನಾನು ಕೂಡ 36 ವರ್ಷದ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ ಭ್ರಮರಾಂಬೆಗೆ. ಅದೇ ರೀತಿ ಇನ್ನು ಮುಂದಕ್ಕೆ ರಾತ್ರಿ ಚೌಕಿ ಪೂಜೆಯು ಸ್ವಲ್ಪ ಲೇಟ್ ಮಾಡಿದರೆ ಭಕ್ತರಿಗೆ ಪೂಜೆಯು ಸಿಗುವುದಂತ ನನ್ನ ಅನಿಸಿಕೆ. ಮತ್ತೊಂದು, ಚೌಕಿಯಲ್ಲಿ ನಾವು ಈಗ ನಮ್ಮ ಆಟ ಆಗುವ ಸ್ಥಳ ತುಂಬ ಈ ಮನೆಗಳು ಕಡಿಮೆ, ಒಂದು ಬಯಲು ಮಂದಿರದ ಪ್ರದೇಶದಲ್ಲಿ ಆಗುವುದು. ಅಲ್ಲಿ ಆಗುವಾಗ ನಾವು ಚೌಕಿ ಎಲ್ಲ ಬ್ರಾಹ್ಮಣರ ಊಟ ಅವರಿಂದಲೇ ಮಾಡಿಸುವುದು. ಸಾಯಂಕಾಲದ ಹೊತ್ತಿಗೆ ಚೌಕಿ ಸಹಾಯಕರಲ್ಲಿ ನಾವು ಕಲಾವಿದರಿಗೆ ಅನ್ನವನ್ನು ಕೊಂಡೋಗಲಿಕ್ಕೆ ಹೇಳಿದೆ. ನಮ್ಮ ಹತ್ರ ಜನ ಇಲ್ಲ, ತಂದು ಕೊಡಿ ಅಂತ ಅದನ್ನು ಕೂಡ ಕಳೆದ ವರ್ಷ ಹೇಳಿದ್ದಾರೆ. ಇದು ಕೂಡ ನಮಗೆ ನೋವು ತಂದಿದೆ. ಅರ್ಥ ಆಗಲಿಲ್ಲ ಅದೆಂತ ಹೇಳಿದ್ದು ಗೊತ್ತಾಗಲಿಲ್ಲ. ಕಲಾವಿದರಿಗೆ ರಾತ್ರಿಯ ಊಟವನ್ನು ಚೌಕಿ ಹತ್ತಿರ ನಾವು ರೆಡಿ ಮಾಡಿ ಕೊಟ್ಟಾಗ ಅದನ್ನು ನಾವು ಹೋಗಿ ಹೇಳ್ತೇವೆ, ನಾವು ಅವ್ರ ಹತ್ರ ನಿಮ್ಮ ಊಟ ರೆಡಿ ಮಾಡಿ ಇಟ್ಟಿದ್ದೇವೆ, ಬನ್ನಿ ಅಂತ. ಹಾಗಾಗಿ ನಾವೇ ಕೊಂಡೋಗಿ ಕೊಡುವಂಥ ವ್ಯವಸ್ಥೆ. ಮತ್ತು ಚಹಾ ತಿಂಡಿ ಕೂಡ ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ನಾವು 2 ಸಲ ಚಹಾ ತಿಂಡಿಯನ್ನು ಕೊಟ್ಟಿದ್ದೇವೆ. ಒಂದು ಕಾಲಮಿತಿ ಆಟಕ್ಕೆ 12 ಗಂಟೆಗೆ ಮಂಗಳವಾಗುವುದಾದರೆ 2 ಸಲ ಅದಕ್ಕಿಂತ ಹೆಚ್ಚು ಕೊಡಬೇಕಂತ ನನ್ನ ಪ್ರಶ್ನೆ. ಅನಿವಾರ್ಯ ಉಂಟೆ? ಅದು ನನ್ನ ಪ್ರಶ್ನೆ ಸರ್. ನನಗೆ ಅಂದರೆ ಯಕ್ಷಗಾನದಲ್ಲಿ ನಾನು ಭಾಳ ಪ್ರಿಯೆ. ನಾನು ಲಾರಿ ಚಾಲಕನಾಗಿ ದುಡಿಯುವಾಗ ದೇವರು ಸರಲ್ಲಿ ವಿನಂತಿಸಿದ್ದೇನೆ ರಾಜೇಶ್ ನಾಯ್ಕರ ಮನೆಯಲ್ಲಿ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆ, ನಮಗೆ ಬಂದಂಥ ಸಮಸ್ಯೆ ಇನ್ನೊಬ್ಬರಿಗೆ ಬರಬಾರದು ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ವೇದಿಕೆ ಹಿಡಿತಿನ ಮಾತ್ರೆಗಳು ನಮಸ್ಕಾರ. ಯಾನ್ ತೇಜಸ್ ಶೆಟ್ಟಿಯಿಂದ ಸತ್ಯನಾರಾಯಣ. ಒಂದು ಯಶವಂತ ಪೂಜಾರಿ ಅವರೇ, ಎಲ್ಲರಿಗೂ ನಾವು ಹೇಳುವಂಥದ್ದು, ಕಲಾವಿದರಿಗೆ ಪುನಃ ಎಕ್ಸ್ಟ್ರಾ ಬಕ್ಷೀಸ್ ಕೊಡಬೇಕು ಅಂತ ನಿಯಮ ಇಲ್ಲ. ಆದರೆ
ಕೊಟ್ಟರೆ ಅವರಿಗೆ ಸಂತೋಷ ಆಗೋದೇನು ಸಹ ಸಹಜ. ಯಾಕೆಳಿದರೆ ಅವರಿಗೆ 6 ತಿಂಗಳ ಉದ್ಯೋಗ, 6 ತಿಂಗಳಿಗೆ ನಾವು ಒಳ್ಳೆ ಸಂಬಳ ಕೊಡ್ತೇವೆ. ಹಾಗಾಗಿ ಸ್ವಲ್ಪ ಅವರು ಇದು ಮಾಡಿದರೆ, ಆದರೆ ಅದು ಅವರಿಗೆ ಹಕ್ಕಲ್ಲ. ಹಾಗಾಗಿ ಕೊಡದೇ ಇದ್ದರೆ ಕಂಪ್ಲೇಂಟ್ ಮಾಡಿದರೆ ಹೇಳಿ, ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ ಅವರಿಗೆ. ಯಾಕಂದರೆ 5,000 ಕೊಡುವಾಗ ಅವರು ಹೇಳ್ತಾ ಇದ್ದಾರೆ ಎಂಕ್ಲೆಡ್ ಅಜ್ಪಜನ ನೊಂದು ಯಾವುದು ಅಂತೇಳಿ. ಹಾಗಾದರೆ ನಾವೆಂತ ಮಾಡೋದು? ಇಲ್ಲ, ನಿಮ್ಮಿಂದ ಆಗುವಷ್ಟು ಕೊಡಲಿ, ಅವರು ಹಚ್ಕೊಳ್ಳಿ ಸಾಕು. ಈಗ ಹಾಗೆ ಇಲ್ಲ, ಹಾಗೆ ಹೇಳಿದರೆ ಯಜಮಾನರಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ನಾವು ಸರಿಪಡಿಸ್ತೇವೆ. ಕಳೆದ ವರ್ಷ ನಾವು ಬರುವಾಗ, ಇಷ್ಟು ವರ್ಷ ಕೂಡ ಬರುವಾಗ, ಮೇಳ ಬರುವಾಗ ನಾವು ಬೆಳಿಗ್ಗೆ ಚಹಾ ತಿಂಡಿ ಕೊಡುವುದಿಲ್ಲ, ಮರುದಿವಸ ಹೋಗುವಾಗಲೇ ಕೊಡ್ತಾ ಇದ್ದದ್ದು. ಕಳೆದ ವರ್ಷ 3ನೇ ಮೇಳ ಬಂತು, ಬರುವಾಗ ನಾ ಚಹಾ ತಿಂಡಿ ಕೊಡಲಿಲ್ಲ. ನೀವು ಚಹಾ ತಿಂಡಿ ಕೊಡ್ತಿದ್ದಾರೆ, ಎಂಗಳಿಗೆ ದಿನಕ್ಕೆ 100 ರೂಪಾಯಿ ಖರ್ಚು ಆಗೋಣ ಅಂತ ಹೇಳಿದರು. ಮರುದಿವಸ ನಾವು ಬೆಳಿಗ್ಗೆ ಹೋಗುವ ಚಹಾ ತಿಂಡಿ ಕೊಟ್ಟಿದ್ದೇವೆ. ಅದನ್ನು ಯಾರು ತಿನ್ನದಾಗೆ ಮಾಡಿದ್ದಾರೆ ಮ್ಯಾನೇಜರ್. ಕಳೆದ ವರ್ಷ ಎಲ್ಲರೂ ತಿಂದವರನ್ನು ಅಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗಿದ್ದಾರೆ ಬೆಳಿಗ್ಗೆ. ಇದು ನಮಗೆ ನೋವಲ್ವ ಸರ್? ಒಬ್ಬರು ತಿನ್ನಲಿಕ್ಕೆ ಬಿಡಲಿಲ್ಲ ಮ್ಯಾನೇಜರ್. ಲಾಸ್ಟ್ 3ನೇ ಮೇಳ ಕಳೆದ ವರ್ಷ ಎಲ್ಲ ವೇಸ್ಟ್ ಆಗಿದೆ ಆ ದಿವಸದ್ದು. ಇದರ ಬಗ್ಗೆ ಕ್ರಮ ವಹಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಈಗ ನಮಗೆ ಇಷ್ಟವರೆಗೆ ಕಂಪ್ಲೇಂಟ್ ಬರಲಿಲ್ಲ, ಕೇಳಲಿಕ್ಕೆ ಮ್ಯಾನೇಜರ್ ಇಲ್ಲ ಈ ವರ್ಷ. ಅವರು ಇದಾಗಿದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ. ಇನ್ನೂ ಹಾಗದಾಗಿ ನೋಡ್ಕೊಳ್ತೇವೆ ನಾವು. ನಮಸ್ತೆ, ನಾನು ಚೇತನ್ ಕಿನಿಗಳಿಂದ. ನಾನು ಕೆಲವು ಕಡೆ ದೇವಿ ಮಹಾತ್ಮೆ ಯಕ್ಷಗಾನ ನೋಡುವಾಗ ಕೊನೆಯದಾಗಿ ರಕ್ತೇಶ್ವರಿ ಅನ್ನುವಂಥ ಒಂದು ಪಾತ್ರ ಬರ್ತದೆ. ಅವರು ಪಾತ್ರದವರು ನಾವು ಭಕ್ತಿ ಪ್ರಧಾನವಾಗಿ ನೋಡುವಾಗ ಅವರು ಹಾಸ್ಯದ ರೂಪದಲ್ಲಿ, ಅಂದರೆ ನಾನು ಕೆಲವು ಮೇಳದವ್ರ ಹೆಸರು ಹೇಳೋದಿಲ್ಲ, ಮೇಳದವರು ಅವರು ಗಾಡಿಯಲ್ಲಿ ಗೇರ್ ಹಾಕಿ ನಿಲ್ಲಿಸುವಾಗೆ ಅದನ್ನೆಲ್ಲ ನಿಲ್ಲಿಸುವುದು, ಆ ರೀತಿಯ ಅದು ಹಾಸ್ಯ ಹೋಗಿ ಅಪಹಾಸ್ಯ ಆಗ್ತದೆ. ಅದನ್ನೊಂದು ಸರಿಪಡಿಸಬೇಕು ಅಂತ. ಅಂದರೆ ಕೆಲವು ಕಡೆ ನಾನು ನೋಡಿದ್ದೇನೆ, ಒಂದು ಗೇರ್ ಹಾಕಿ ನಿಲ್ಲಿಸೋದು, 3 ಬಾರಿ ಗೇರ್ ಹಾಕೋದಾಗಿ ನಾವು ವಾಹನದಲ್ಲಿ ಹೇಗೆ ಮಾಡಿ ಆ ಥರ ಮಾಡಿ ಆ ರಕ್ತೇಶ್ವರಿ ಇರುವಂಥ ಭಕ್ತಿಯನ್ನು ಕಡಿಮೆ ಮಾಡ್ತಾರೆ. ಅವರ ಹಾಸ್ಯವೇ ಆಗ್ತದೆ ಅದಕ್ಕೆ. ಅದನ್ನೊಂದು ಸರಿಪಡಿಸಬೇಕು ಅಂತ ನನ್ನದೊಂದು ಅಭಿಪ್ರಾಯ. ನಿಮ್ಮ ಹೆಸರು? ಚೇತನ್ ಕಿನಿಗೋಳಿ. ಶಶಿಕಾಂತ ಅಲ್ಲ, ಚೇತನ್. ವೇದಿಕೆ ನೆಚ್ಚಿನ ಮಾತ್ರೆಗಳ ನಮಸ್ಕಾರ. ತೇಜಸ್ ಶೆಟ್ಟಿ ಕೊಳಂಬೆ ಎಂದು ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಕೊಳಂಬೆ. ಈ ವರ್ಷ 33ನೇ ವರ್ಷದ ಆಟಗೊಬ್ಬ ಒಂದಿಲ್ಲ. ಎಂಗಲ ಅಧ್ಯಕ್ಷರು ಮಾಧವ್ ಕೊಳಂಬೆ 6ನ ಪರಪತಿ ಪಾತಿರೊಂದಿಲ್ಲ. ಎಂಕಲ್ಲ ಯಕ್ಷಗಾನ ಆಪಿನರ್ದು ಒಂದು 2 ಕಿಲೋಮೀಟರ್ ದೂರೋಡು ಎಂಗುಲು ಬಿಡಾರದ ವ್ಯವಸ್ಥೆ ಮಲ್ತೊಂದಿಲ್ಲ. ಪಂಡ ಅಲ್ಪ ಊಳ ವ್ಯವಸ್ಥೆ ಇಜ್ಜಿ ಅಂಚಾದ ಬಿಡಾರ ಒಂದು 2 ಕಿಲೋಮೀಟರ್ ದೂರ ಉಂಡು. ಕಾಂಡೆ ಬಸ್ ಬರ್ಪುಂಡು, ಕಲಾವಿದರನ್ನು ಬಿಡಾರ ಜಬಡಾದು ಬಸ್ ಬರ್ತದೆ, ಚೌಕಿದಲ್ಲಿ ಉಂಟುಂಡು. ಬೊಕ್ಕ ಕಲಾವಿದರಿ ನಮ್ಮ ರಂಗಸ್ಥಳ ಪಾಡ್ನ ಚೌಕಿ ಪಾಡ್ನಕ್ಲು ಎಂಗ್ಲೇನವ್ರು ಅಡೆ ಬಿಡೋಡು. ಐದಕ್ಕೆ 4 ಗಂಟೆಗೆ ಹೊರ ಎಂಗ್ಲೇಲೆ ತೊಂಬರ್ರೆ ಬಲೆ ಹೊರ ಕಲಾವಿದರ 6 ಗಂಟೆಗೆ ತೊಂಬರ್ರೆ ಬಲೆ ಬೇತೆ ಗಾಡಿ ಕಾಡಾಪುಡ್ಲಿ ಅಂತ ಬಂದ್ಪೇರು. ಆ ವ್ಯವಸ್ಥೆ ಎಂಗಲ್ಲ ಪರವಾದ ಎಂಗುಲು ಮಲ್ಪೋಡ ಹತ್ತು ಮೇಲದ ಸೈಡ್ ಇರ್ದೆ ಆಪುಣ ಬಂದ್ಪಿನ ಕಲಂಜಿ ಕೋರಿಕೆ ಇದು ಮೇಲಡ್ದೆ ಆವಡಿಗೆ ವ್ಯವಸ್ಥೆ ಪಂಡ ಬಸ್ಸನ್ನು ಪೋಯ್ಸರ್ತಿ ಬಸ್ದ ಡ್ರೈವರ್ನಕುಲು ಬಸ್ಲ ಲಾರಿಲದ್ದಿ ಇದು ಪೋಪೇರು ಎಂಗಲ್ಲ ಆಟ ಆಪಿನಿ ಏಪ್ರಿಲ್ದ ಬಿಡ್ತುಡು ಬರ್ಸ ಬರ ಕಂಡೋಡ ಆಪಿನಿ ಎಂಗುಲ್ ಪೋಯ್ಸರ್ತಿ ಎಂಗಲ್ಲ ಗಾಡಿಗೆ ಪಾರ್ಕಿಂಗ್ ಜಪ್ಪರೆ ಗಾಡಿ ಬರಂದಿಲ್ಲ ಕಮಲ್ದೇರು ದೇವಗೊಂಡ ಬರ್ಸ ಬತ್ತನ್ನ ಬೊಕ್ಕ ಎಂಗ್ಲೆ ಗಾಡಿ ದೆಪ್ಪರೆ ಬುದ್ಧಿ ಬಂದು ಬಸ್ಸನ್ನು ಅಡ್ಡದಿ ಏರು ಪೋಯ್ರು ಲಾರಿನ ಅಡ್ಡದಿ ಏರು ಪೋಯ್ರು ಐದೊಕ್ಕ ಬರ್ಸ ಬತ್ತಂಡಲ್ಲ ದೆಪ್ಪರೆ ಜನ ಡ್ರೈವರ್ ಇಚ್ಚಾಂಡ್ರಿ ಆಂಡ್ ಎಂಕಲ್ನ ಬೇತೆ ಗಾಡಿ ಎಂಕಲ್ ಬಯ್ಯ 4 ಗಂಟೆ ಸತ್ಯನಾರಾಯಣ ಪೂಜೆ ಶುರು ಆಪುಂಡು ಅಲ್ಪ ಗಾಡಿ ಬಂದಾಗ ಲಾರಿ ಅಡ್ಡೊಂಡು ಎಂಗುಲ್ ಪಕ್ಕ ಬೇತೆ ನಂಜಿ ರೋಡ್ ಮಲ್ತದ್ದು ಬರೀಟ್ ಮಲ್ತದ್ದು ಪೂರ ಕೊರ್ನಿ ಪಂಡ ಡ್ರೈವರ್ನ ಕುಲಿಜ್ಜೇರು ಅವು ಅಲ್ಪನೇ ದಿವಡ ಆಪುಂಡು ಗಾಡಿ ಎಂಗಲ್ಲ ಡ್ರೈವರ್ನ ಕುಲಿಜ್ಜೇರು ಪೋಪೇರು ಪಂಡ ಎಂಗುಲ್ ಮಲ್ಪುನ ಕಾರ್ಯಕ್ರಮ ಬಾರಿ ಅಡ್ಡಿ ಆತನು ಪೋಯ್ ಸರ್ತಿ ದೇನ್ ಮಾತ ಮೇಲದ ಪರ ಸರಿ ಮಲ್ಪುಡು ಎಂಗಲ್ಲ ಕೋರಿಕೆ ಬೊಕ್ಕೊಂಜಿ ಇನ್ವಿಟೇಷನ್ ಒಂಜಿ ಕಂಪ್ಲೇಂಟ್ ಕೊರ್ಪಿನ ನಂಬರ್ ಒಂಜಿ ದಯಮಲ್ತದ್ದು ನಿಗುಲ್ ಕೊರೋಡೈಟ್ ದಯ ಪಂಡ ಎಂಗ್ಲೆಗೆ ಅವಳು 2 ಪನ್ಪಿನಿಂದ ಗೊತ್ತಾಪುಜಿ 2-3 ವರ್ಷದಿಂದ ಭಾರಿ ಸಮಸ್ಯೆ ಆತನು ಕಲಾವಿದರದ್ದು ಆತಜಿ ಈ ಒಂದು ಬೇಲೆ ತಗೊಳ್ಳಂತ ಉಪದ್ರ ಮಲ್ಪುನು ವನಸ್ ಎಂಗುಲ್ ಅಲ್ಪನೆ ದೀಪ ಎಂಕಲ್ಲ ವನಸ್ತ ಪೊರ್ತುಗಾನಾಗಲ್ಲ ಟೇಬಲ್ ಇರ್ದು ಜಬಡಾತಜಿ ವನಸ್ ಅವು ಏನಲ್ಲ ಕಲಾವಿದರ ವನಸ್ ಆತಜಿ ಬೊಕ್ಕ ನಿಗುಲ್ ಸುರ್ ಮಲ್ಪಲೇನು ಐನೊಂಜಿ ದಯಮಲ್ತದ ಮೇಲದ ಬರ ಅವ್ರದ್ದು ಎಂಗುಲು ಸರಿ ಮಲ್ಪುಡು ದಯಮಲ್ತ ಕೋರಿಕೆ ವಿನಂತಿ ಮಲ್ತೊಂದಲ್ಲ ವೇಷದ ಅಕ್ಲಿಗೆ
ಒಣಸ ಹಾಕಲ ಟೈಮಿಗೆ ಆವಡು ಪನ್ಪಿನ ಸಮ ದಯಪಂಡಾಗ್ಲೆ ಕಾಪರಾಪಚಿ ದಯಪಂಡಾಗ್ಲೆ ವೇಷ ಕುಲ್ಲೋಡು ಇದು ದುಂಬು ಕಂಟಿಟ್ಟು ದುಂಬು ವೇಷ ಕುಲ್ಲ ಆಗಲೇ ರಂಗಸ್ಥಳಕ್ಕೆ ಪೋರಾಪಸಿ ಆ ದೃಷ್ಟಿ ನಮ್ಮ ಒಂಚೂರು ಅಡ್ಜಸ್ಟ್ಮೆಂಟ್ ಮಲ್ಪಡು ಬಕ್ಕದ ಮಾದ ನಿಖಲ ನೆಕ್ಕೆ ಎಂಕುಲು ಸ್ಪಂದಿಸಾವ ಶ್ರೀದೇವಿ ಬಯಲಾಟ ಸಮಿತಿ ಅಮ್ಮೆಂಬಳ ಬೋಳಿಯಾರು ಶ್ರೀದೇವಿ ಬಯಲಾಟ ಸಮಿತಿ ಅಮ್ಮೆಂಬಳ ಬೋಳಿಯಾರು ಎಂಕ್ಲು ಬಂಡ ಇತ್ತು ಒಂದು 5 ವರ್ಷ ಇಂಚ ಆಟ ಮಾಡಿ ಬಂದುಲ್ಲ ಅಲ್ಪ ಸಂತೋಷ ಅಣ್ಣ ವಾಲ್ದೆದ್ರು ಎಂಗ್ಲ ಸಮಸ್ಯೆ ಬಂದು ಬಂಡ ಎಂಕ್ಲು 10-15-20 ನೊಟ್ಟು ವ್ರತ ಕುಲ್ದು ಅಪ್ಪನ ಸೇವೆ ಹಾಕೊಂಡು ಎಂಗ್ಲ ಆಚರಣೆ ಉಪ್ಪ ಅಣ್ಣ ಕಲಾವಿದರು ಚೌಕಿಡೆ ಕಂತು ಆಗ್ಲಿ ಬರ್ಚಂದ ಕಂತು ತಿಂದ ಎಂಕ್ಲೆ ಬೇಜಾರು ಹಾಕೊಂಡವ್ರು ಐಕೊಂದು ಎಂಚಿನ ನಿಕ್ಲು ಪರಿಹಾರ ಮಾಡ್ತಾರ ಭಾರಿ ಎಡ್ಡೆ ಹತ್ತು ನೋಡ್ಬಣಿ ಮುರಾನಿ ನೆಟ್ಟು ಪುನರ್ಮನ ಶಿಬಿರ ಕಟ್ಟಣಿ ಇತ್ತಾರ್ದು ಬಂತೀರ ಹಾಂ ಸರಿ ಅವಣ್ಣ ಭಾರಿ ಬೇಜಾರಪ್ಪ ಆ ವಿಷಯ ಎಂಕ್ಲಿಗೆ ಖಂಡಿತ ಮಹಿಷಮರ್ದಿನಿ ಬಯಲಾಟ ಸಮಿತಿ ಪಾರಂಕಿ ಮಡಂತ್ಯಾರು ಕಯಂ ಆಟ ಮಲ್ಪುನಕ್ಲೆ ಕೊಂತೆ ವೀಲ್ಯಾಡಂತೆ ಕಮ್ಮಿ ಮಲ್ಪೊಡು ಏನೊಂದಿಲ್ಲ ಅಂಚೆನೆ ಈ ಕಲಾವಿದರು ಗಂಗಾಸರ ಕಮ್ಮಿ ಮಲ್ಪೊಡು ಕಲಾ ಇಟ್ಟು ಗಲಾಟೆ ಮಲ್ತೊಂದಿಪ್ಪುನಿ ಕೆಲವು ಸರ್ತಿ ಎಂಗಳ ಪಾರಂಕಿ ಆತನು ಆಮೇಲೆ ಪಣ್ಣ ಮದ್ಯಪಾನ ಕುಡಿಯೋದು ಅದು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳಬೇಕು ಮತ್ತು ವೀಲ್ಯಾಡ ಸ್ವಲ್ಪ ಕಡಿಮೆ ಮಾಡಬೇಕು ನಾಟಕೀಯ ವೇಷ ಅಂಡ ಒಂಜಿ ಸೆಟ್ ನಿಕ್ಲೆಗೆ ಅಂಗಡಿ ಇಟ್ಟು ಕ್ರಯಕೃತ ಗೌರ್ಮೆಂಟ್ 4,000 ರೂಪಾಯಿ ತಿಕ್ಕೊಂಡು ಯಕ್ಷಗಾನದ ಒಂಜಿ ರಾಜವೇಷದ ಸೆಟ್ ಪಿದಾಡ್ ನಮ್ಮ ಗೆದರೋಟ 20,000 ರೂಪಾಯಿ ಕೊರು ಈ ಮಾತ ವ್ಯವಸ್ಥೆಯನ್ನು ನಾವು ಸರಿ ತೂಗಿಸೋಡು ಬಜಿ ಸಂಬಳ ಕಟೀಲ್ ಮೇಲಡ್ ಇತ್ನಾತ್ ಜನಲ ವಾ ಮೇಲಡ್ಲೇಚ್ ದಯಪಂಡವು ನಾಟಕೀಯ ವೇಷ ಹತ್ತಂದು ನಡ್ತಾರೆ ಬಣ್ಣ ಬಾಟ್ರೆ ಒಂಚೂರು ಸಮಯ ಬಂದು ವೇಷಭೂಷಣಕ್ಕೆ ಈ ನಾಟಕೀಯ ವೇಷ ಮಿತ್ತಿರ್ತದೆ ಮಿತ್ತಿ ತಿಕ್ಕವನು ಸೀತೆ ಪ್ಯಾಂಟ್ ದಕ್ಕನೆ ಬೈತೀನಿ ತಿಕ್ಕ ಅಂಡಾಂಡ್ ಅಂಗಿ ದಕ್ಕೆತ್ತನೆ ಬಾಂಡಾಂಡ್ ಟೊಪ್ಪಿ ದಿಂಡಾಂಡ್ ಒಂದು ಅಂಚತ್ತು ನೆಕ್ಕ ಚಿಟ್ಟಪಟ್ಟಿ ಕಟ್ಟೋಡು ಐವಕ್ಕ ಚಿಟ್ಟಪಟ್ಟಿ ಕಟ್ಟಿನ ಸಮಾನ ತಗೊಳ್ಳರವಲ್ಲಿ ಐವಕ್ಕ ತೀರ್ತು ಐಕ್ ಮತ್ತು ಕೆಲಸ ಐತೆ ನಡೆದಾರೆ ನಂಗೆ ಜನ ಹೆಚ್ಚು ಹೋಗ್ಬೋದು ಏನು ಮತ ವಸ್ತ್ರ ಜಾಸ್ತಿ ಜನಗಳು ನುಂಗಾವೋಡು ಐಕೊಂದು ಕೆಲಸ ದಯಬೋಡು ಇಂಚ ವೀಳ್ಯ ಪಕ್ಕಡ ಜಾಸ್ತಿ ಮಲ್ತು ಜನಮ ಬಕ್ಕ ನಿಕ್ಲೆ ಗೊತ್ತುಂಡು ಕಲಾವಿದರಿಗೆ ಆಜೇ ತಿಂಗಳದ ಸಂಬಳ ಚೂರು ಆಗ್ಲಿಕ್ಕೆ ಅವು ಸಂಬಳತ್ತು ಒಂಚು ಗೌರವದಾನ ಅಂದು ಎಂಕ್ಲು ಮೇಟ್ ಕೊರ್ಪ ಅವಲ ದುಡ್ಡು ಇಟ್ಟೇ ಕೊರ್ಪಿನಮ್ಮ ಈ ಮಾತ ವ್ಯವಸ್ಥೆ ನಡೆದಾರೆ ದಯದಿ ಇದೆ ಬಕ್ಕ ಕಾಯಂ ಸೇವಾದಾರರಿಗೆ ಮಾಮು ಬೇತ ಸೇವಾದಾರ ಕಮ್ಮಿ ತೀತ ಎಂಗಳು ಕಾಯಂ ಸೇವಾದಾರರಿಗೆ ಮಾತ ಸೇವಾದಾರನಾತು ವೀಳ್ಯ ಇಜ್ಜಿ ಅದು ತುಂಬಿತ್ತೀಜ ಆ ಕ್ರಮ ಶುರು ಮಲ್ದನಮ್ಮ ಕಾಯಂ ಸೇವಾದಾರಿಗೆ 5,000 ರೂಪಾಯಿ ಕಮ್ಮಿ ಉಂಡು ವೀಳ್ಯ ಬಕ್ಕದಾಗಲೇ ಜಾಸ್ತಿ ಉಂಡು ಅದರ ಅವೇನು ಹೆಂಗ್ಲೆ ಕಮ್ಮಿ ಅಲ್ಪರೆ ಆಫೀಸಿ ಬಕ್ಕದೇನೆ ವ್ಯವಸ್ಥೆ ಅಲ್ವ 25 ಆಟೋಡು ರಾಮ ಎಸ್ ಬಂಗೇರ ಬಂದು ಕಟೀಲಿ ಕೊಟ್ಟಲ್ಲ ಶಿವಣ್ಣ ಬಂಗೇರ ನಮಗೆ ಪಂಡ ಅಮ್ಮೇರು ಸಾಧಾರಣ ಒಂದು 45 ವರ್ಷ ಆರು ಮಲ್ ತೇರ್ಬೇಕಾಗಿ ಕಂಟಿನ್ಯೂಸ್ ಮಾಡ್ತಿತ್ತು ಹೆಂಗಲ್ಲ 55 ವರ್ಷಕ್ಕೆ ಈ ಸರ್ತಿ ಆಟೋ ಜೈದ ಇರು ಮಿತ್ತುವಲಿ ಇರೇನು ತೂತು ಜಾನ್ ಮಿತ್ತುವಲಿ ಬೆಲೆ ಬೆಲೆ 5 ವರ್ಷದಾಗಲೇ ಪೂರ ಮಿತ್ತುವೆ ಬೆಲೆ 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 ಯಾನು ಮಿತ್ತು ಬರೋಡು ತುಂಬಲ ಎನ್ನ ಮೆಗ್ಗೆ ಎನ್ನ ಕ್ಲಾಸ್ಮೇಟ್ ಅದು ಮೋಹನ್ ಎಸ್ ಬಂಗೇರಿಂದ 5ನೇ ವರ್ಷದ ಆಟ ಬಾರಿ ಗೌಜಿರಿ ಎಂಕುಲು ಅವಳು ಕೊಂಡೆಲ್ಲ ಮಲ್ದ ಅನ್ನೊಂದು ಗೊತ್ತುಂಡು ಪಂಡ ಎಂಕಲ ಸಮಸ್ಯೆ ದಾಲಜ್ಜಿ ಪಂಡ ಎಂಕಲ್ನೊಟ್ಟಿಗೂ ಆನೀರು ದಿಂಚಿಲ್ಲ ಉಂಡತೆ ಒಂದು 2ನೇ ಮೇಲೆ ಆಣಾಗ ಬಹುಶಃ ನಿಕ್ಲೆಗ್ಲ ಗಮನ ಬರಂದೆಪ್ಪ ಅಂದು ಪಂಡ ಎನ್ನ ಅಮ್ಮೇರ ಐಕ ಒಂದು ಬೊಳ್ಳಿದ ಕಿರೀಟ ಅಲ್ಲ ಬೊಕ್ಕ ಧನುಸುಲ ಕೊಡ್ದು ಸ್ಟಾರ್ಟ್ ಮಲ್ಪನಾಗ ಅಮ್ಮೇರು ಇತ್ತೇರು ಪಂಡ ಐತ ಒಂಜಿ ದಾಖಲೀಕರಣ ನಿಕಳ್ಳ ಉಂಡಾಯ್ತು ಎಂಗ್ಲು ಎನ್ಕ್ವೈರಿ ಮಲ್ಪನಾಗ ಇಜ್ಜಿಂದ ಪಂಡ ಪಂಡ್ಯರು ಎನ್ನ ಅಮ್ಮೇರ್ಲ ಬೊಕ್ಕ ಅಮ್ಮೇರ್ನ ಮೆಗ್ಗೆ ಓಮನ್ ಬಂಗೇರು ಎಂದಿತ್ತೇರು ಅಕುಲು 2 ಸೆಟ್ ಕೊಡ್ತೀನಿ ಉಂಡು ಅವು ನಾವು ದುಂಬು ಯಕ್ಷಗಾನದ ಮೇಳಗ ರಶೀದಿ ಕೊರಪನ ಕ್ರಮ ಇತ್ತೀಜಿ ಇತ್ತೀಜಿ ಐತಾರ ದಾದ ಪಂಡ ಸಾಮಾನುలుండు ಅವು ಏರ್ ಕೊಡ್ತೀನಿ ಎಂದು ಗೊತ್ತಿಜಿ ಆತ ವಿಷಯ ಅವು ಪಂಡ ಅಮ್ಮೇರು ಇತ್ತ ಪೂರ ರಶೀದಿ ಆತಂಡು ಮಾತೆಗಳ ಪಂಡ ಅವೇನಂಗ್ಲ ಮಹಾಜಾರ ಮಲ್ತು ರಶೀದಿ ಮಲ್ತು ದಿಯೊಂದ ಇತ್ತ ದಾಖಲೆ ಉಂಟು ಬಟ್ ಏರ್ ಕೊಡ್ತೀನಿ ಎಂದು ಗೊತ್ತು ವಿಜಯ್ ಯಾನ್ ಬಂಡ ಹೆಚ್ಚ ಬಂಡ ಯಾನ ಸುರತ್ ಕಲ್ಲು ಅದೇ ಎನ್ನ ಮೆಗ್ಗೆ ಅಣ್ಣ ಒಂದು ಸ್ಪೆಷಲ್ ಅದು ಬಂಡ ಮಸ್ತ್ ಕಲಾವಿದರನ್ನ ಒಡನಾಡು ಐತೆ ಯಾನ್ ಬಂಡ ದೇವಿನ ಸೇವೆ ಬಂಡ ಭಕ್ತಿದ ಒಂದು ಯಾವಿನ ನೆಟ್ ಮಾಡ್ಬೋದು ಇತ್ತೆ ಬಂಡ ಮುಂದುವರೆದು ಯಾನೆ ಇತ್ತೆ ಅಪಲಂಚನೆ ಹೆಂಗು 10 ಜನ ಜಾಯಿಂಟ್ ಮಾಡ್ತಾರೆ ಆಮೇಲೆ ತೀರ್ಪಾಯಿ ಬಕ್ಕ ಇತ್ತೆ 55 ವರ್ಷದ ಈ ಸರ್ತಿ ಆಟ ಯಾರು ಉಂಡು ಬಕ್ಕ ಎಂಗ್ಲಿಗೆ ಬಂಡ ಒಂಜಿ ದಾದ ಬಂಡ ದೇವಿನ ಬಂದ ಕಟೀಲು ಬತ್ತು ಮುಲ್ಕುಲ್ಲವ ಆರೆ ಕಟ್ ಪಂಡೇರು ಕಂಡು 1:30 ಗಂಟೆಗೆ ಈಜಂಡ 2:30 ಗಂಟೆಗೆ ಬಟ್ನಕಲ್ ಪೂಜೆ ಅಂತ ಬಂದ್ಪೇರು ಪಂಡ ಹೆಂಗೆ ಬಕ್ಕ ಪೋಯರಪ್ಪನು ಬೇಗ ಬತ್ತು ಬಲ್ಲೆ ಅಂದು ಅವು ಒಂಜಿ ಸಮಸ್ಯೆ ಆಪುಣ ಎಂಕ್ಲಿಗೆ ಬನ್ನಿ ಅಂಚ ಮಧ್ಯಾಹ್ನದ ಪೂಜೆ ಬಂಡ 7 ಗಂಟೆಗೆ ಒಂಜಿ ಐಕೊಂಜಿ ನಿಗ 11 ಗಂಟೆಗೆ 11 ಗಂಟೆ ಅಂದರೆ ನಮ್ಮ ನಿಘಂಟು ಮಲ್ದ ನಲ್ಲಿ ಹೆಚ್ಚು ಕಮ್ಮಿ ಕೂಡ ಎಂಕ್ಲು ಪಾತಿರುವ ಸರ ದುಮ್ಮು ಮಧ್ಯಾಹ್ನದ ಒಂಜಿ ಕಲಾವಿದರಿಗೆ ಒಣ್ಣಸು ಮಧ್ಯಾಹ್ನದ ನಿಕ್ಲೆಂಟೆ ಮಲ್ತು ಒಂದು ಇತ್ತೀರು ಮಧ್ಯಾಹ್ನದ ಒಣ್ಣಸು
ಪಂಡ ಎಂಕಲು ಮಾತ್ರ 10 ಸಂವತ್ಸರ ಮಲ್ಪುಂಡು ಒಣಗ ಎಂಕಲ ಒಣ ಸಭೆನ ಬೈಯಾಗಿ ಇತ್ತ ಮಧ್ಯಾಹ್ನ ಒಣಸನ ಇತ್ತ ನಿಖಲ ಮೇಲೊಡ್ದು ಏರ್ಲ ಮಲ್ಪುಜೇರು ಐಕ್ಯದಲ್ಲ ಒಂದು ವ್ಯವಸ್ಥೆ ಪಂಡ ಎಂಕುಲೆ ಮಲ್ಪೊಡಿತ್ತೆ ಮಧ್ಯಾಹ್ನ ಮಲ್ತದ್ದು ಕೊರ್ನಲ್ಲ ಬೈಯಾಡು ಒಂದು ಬೇರೆ ಎಂಕ್ಲೆ ಕೊರ್ತು ಜೇರು ಬಣ್ಣದು ಇತ್ತ ಮಧ್ಯಾಹ್ನದ ಒಣಸೆ ದುಂಬರು ಇತ್ತ 2 ವರ್ಷದ ಇಂಚೆ ಇಜ್ಜಿ ದುಂಬಿತ್ತನತೆ ಅಡಿಗೆಗೆ ಒಂದೊಂದು ಜನ ಇತ್ತಾರತೆ ಮಧ್ಯಾಹ್ನ ಹಾಂ ಇದೆ ಈ ಸಮಸ್ಯೆ ಬರೋ ಕಾರಣದಾನೆ ಗೊತ್ತುಂಡೆ ಸ್ವಲ್ಪ % ಜನ ಕೊರ್ಪೇರು ಒಂದು ನಿಮಿಷ ಅಣ್ಣ ಸ್ವಲ್ಪ % ಜನ ಕೊರ್ಪೇರು ಒಣಸ್ 10% ವರೆಗೆ ನಮ್ಮ ಆಟಿಲ್ಲಾರೆಂದು ಹೇಳು ಇತ್ತದ ಆಟಿಲ್ಲಾಕಲ್ ನಾ ಕ್ರಯಟ್ಟು ನಂಗೆ ಸಾಧಾರಣ ಮಟ್ಟ ಪೂರೈಸೂಚಿ ಹೋಗ್ಲ ಅಪ್ಪನಾಗ ಇತ್ತಾರು ಬಂದಿರು ವೀಳೆ ಹೆಚ್ಚ ಹಣ್ಣಂದು ಅವೇನು ಮಾತ ಒಂಜಿ ವ್ಯವಸ್ಥೆ ಮಲ್ಪರಿಗೋಸ್ಕರ 10% ಒಂಜಿ ವ್ಯವಸ್ಥೆ ಮಲ್ಪನ ಬೊಡ್ಚಿ ಪಂಡ ದೃಷ್ಟಿಗೋಸ್ಕರ ತೀರ್ಮಾನ ಮಲ್ದೇರು ಜರ ಐಕೊಂದು ಒಂಜಿ ಸ್ಟಾಫ್ ತಿಕ್ಕೊಡು ಆಕಳು ನಿಕ್ಲೆ ಆಟಿಲ್ಲಾಕಲು ಕಮ್ಮಿ ಸಂಬಳ ಬರ್ಪಿನೇ ಚೇರು ಅತ್ತು ಸರ್ ಅಂಚತ್ತು ನಮ್ಮ ವ್ಯವಸ್ಥೆಯನ್ನು ಫಸ್ಟ್ ಮೂಲೊಡ್ದೆ ಬಂಡೆ ನಮ್ಮ ಅಲ್ಪ ವ್ಯವಸ್ಥೆಗೆ ಸರಿ ಕಟ್ಟಿನ ಮಧ್ಯಾಹ್ನದ ವ್ಯವಸ್ಥೆ ಮಲ್ಪ ಎಂಕ್ಲು ಬಟ್ರನಕಲ್ನ ಪಂಡದು ಮಧ್ಯಾಹ್ನಕ್ಕೆ ಬರ್ಪೀನಿ ಆ ಮಧ್ಯಾಹ್ನದ ವ್ಯವಸ್ಥೆ ಎಂಕ್ಲಿಗೆ ಮೊಕ್ಲೆ ಕಲಾವಿದರಿಗೆ ನಮ್ಮ ಪಟ್ಟಿ ಸಾಮಾನು ಪಟ್ಟಿ ಹೂ ಬೋಡೋ ಇನ್ನು ಪೂರ ಕೊನೋದು ಕೊರಪ ಅಂಡ ಅಲ್ಪ ರೆಡಿ ಮಲ್ಪನಂಚಿನ ವ್ಯವಸ್ಥೆಯಲ್ಲಿ ಸಾಮಾನು ಪೂರ ಮಲ್ಪ ಒಂಜಿ ಜನ ಬೋಡು ಎಂಕ್ಲೆ ಈಜಿನ ಮಾತೆ ಕೇಳ ಸರ್ ಮಾತೆರೆಗ್ಲ ಆಪುಣಂದು ಅತ್ತೆ ಎಂಕ್ಲೆಗೆ ಆಪುಜಿ ಬನ್ನಿ ಎಂಕ್ಲೆಗೆ ಬಂದಂಥ ಕಷ್ಟ ಸಾಧ್ಯ ಅಲ್ಪ ಆ ಪರಿಸರ ಬನ್ನಿ ಇಲ್ಲ ಕಟೀಲ್ 16 ವರ್ಷ ಸಂಬಳ ಆಗಲಿ PF ESI ಪೂರ ಉಂಟು ಎಂಕ್ಲೆ ಅಟಿಲ್ ದಾಖಲೆ ತಿಕ್ಕೊಂದಿದ್ದೀರು ಗೊತ್ತಾಂಡಿ ಇತ್ತದ ಅಟಿಲ್ ದಾಖಲೆಗೆ ಪಿದಾಯ್ಡ್ ಕೊರ್ಪಿನ ಈ ಕ್ಯಾಟ್ರಿಂಗ್ ದಾಖಲೆ ಕೊರ್ಪಿನ ಸಂಭಾವನೆ ನಂಗೆ ಅಟಿಲ್ ದಾಖಲೆ ನಮ್ಮ ಒಟ್ಟು ಮಲ್ಪರೆ ಬಂಗೊಂಡು ಎನ್ನ ಅನಿಸಿಕೆ ಪ್ರಕಾರ ಎನ್ನ ಸರ್ವಿಸ್ಡ್ ಕಟೀಲು ಮೇಲುಡು ಇತ್ತೆಲ್ಲ ಅಟಿಲ್ ಮಲ್ಪನಕುಲೆ ಸಹಾಯಕರಾದ ಬೇಲೆ ಮಲ್ತೊಂದುಲ್ಲೇರಿ ಆಕ್ಲೇನು ಒಂಜಿ ನಿಯೋಜನೆ ಮಲ್ಪೆ ಸರ್ ದಯದಿದು ಐಟ್ ಉಳ್ಳೇರಿ ನಮ್ಮ ತೋಜವತ್ತೆ ಆಕಲು ಒಪ್ಪಿರಡಾವು ಒಪ್ಪೇರಿ ಕರ್ನೆ ವರ್ಷ ನಮ್ಮ ಮೇಲುಡುಕಿ ಎನ್ನೆಕ್ ಎಂಕ್ಲೆಗೆ ಅವು ಅಟಿಲ್ ಮಲ್ಪರೆ ಒಂದು ಇಜ್ಜಿ ಬಂಡೇರು ಈಜಿನ ಆ ಜನನೇ ಎಂಕ್ಲೆಗೆ ಅಟಿಲ್ ಮಲ್ತೊಂದಿತ್ತೀನಿ ಎಂಕಲೆ ಇಲ್ಲಡೆ ಅಟಿಲ್ಗೆ ಬರಲಿಲ್ಲ ಈಜಿನ ನಮ್ಮ ಕಲಾವಿದರಿಗೆ 10 ಜನದ ಅಟಿಲ್ ಮಲ್ಪೊಟ್ಟ 20 ಬರ್ಪೇರು ಅಟಿಲ್ ಹಾಕಲು 10 ಜನಕ್ಕೆ 5,000 ರೂಪಾಯಿ ಕನಿಷ್ಠ ಬಿಲ್ಲು ಬಣ್ಣ ಒಂಜಿ ರೆಕ್ಕ 500 ರೂಪಾಯಿ ಅಟಿಲ್ ಹಾಕಲ ಬಿಲ್ ಹಾಕಪ್ಪು ಇತ್ತು ಅಟಿಲ್ ಹಾಕಲ್ನ ರೇಟ್ ಅಂಚ ನಡೆದಾರ ನಂಗೆ ಹಾಕ್ಲೇನು ತಾಂಕರೆ ಬಂಗೋಣ ಆ ಸಮಸ್ಯೆ ಅಟಿಲ್ ಹಾಕಲ್ನ ಆ ಸಮಸ್ಯೆ ನಂಗೆ ಕಿತ್ತು ಹೋಲಚ್ಚಿ ಕಟೀಲ್ ಎಂಗ್ಳು ಪರ್ಮನೆಂಟ್ ತಿಂಡಲ್ಲ ಅಟಿಲ್ ಜನ ದಿಕ್ಕುಯ್ಯರು ಟ್ರೈ ಮಲ್ಪ ಎಂಕ್ಲೆಲ್ಲ ಕಷ್ಟ ಆಗ್ಬಿಡ ಏನು ಬಣ್ಣಿ ಇರೇಗಾನು ದುಂಬಿತ್ತು ಬಂಗ ಎತ್ತಿಜಿ ದುಂಬಿತ್ತು ಬಂಗ ಎತ್ತಿಜಿ ಇತ್ತೆ ಬಂಗ ಆಪೇನಿ ಸುರಾಯಿ ನಾವು ದುಂಬು ತುಲೆ ತುಂಬ ಕ್ಯಾಟ್ರಿಂಗ್ ತಿತ್ತಿಜಿ ಈತು ಜನಕ್ಕೆ ಅಟಿಲ್ಗೆ ವ್ಯವಸ್ಥೆ ಆವಡಿತ್ತಂಡು ಆ ವ್ಯವಸ್ಥೆ ಇತ್ತೆ ಆಗಲೇ 10 ಜನಕ್ಕೋಸ್ಕರ ನಮ್ಮ 180 ದಿನದ ಸಂಬಳ ಕೊರೋಡು 10 ದಿನಕ್ಕೋಸ್ಕರ ಆ ಸಮಸ್ಯೆ ಇಜ್ಜಿ ಮಾತುಕತೆ ಇತ್ತು ಸುರಾತ್ ನಾವು ಯಾನು ಶ್ಯಾಮ್ ಶೆಟ್ಟಿಂದು ಮೇಲಕ್ಕರೋಡು ಹೆಂಗಲ್ಲ 54 ವರ್ಷೋಡು ದೇವರ ಸೇವೆ ಮಲ್ತೊಂದಲ್ಲ ಆ್ಯಂಡ್ ಎಂಕ್ಲೆ ಒಂದು ಎಕಡೆ ಎತ್ತು ಬಂಡ ಹೆಂಗಲು ಶ್ಯಾಮ್ ಶೆಟ್ಟಿ ಗೊತ್ತೇ ಅವತ್ತನೇ ನಾನು ಕಟೀಲ ಮೇಳವು ರಂಗಸ್ಥಳ ಪಾಡೋದಿರ್ತೇವೆ ಊರೋಡು ಮಾತ 35 ವರ್ಷ ಇಂಚಿ ರಂಗಸ್ಥಳ ಪಾಡೋಂತೆ ಎಂಕ ಒಂದು ಸಮಸ್ಯೆದಾದ ಪಂಡ ಎಂಕಲ ಮಿತ್ತಕ್ಕರಡು ಭಟ್ರನಕಲ ಇಲ್ಲಿಚ್ಚಿ ದೇವರಿನ ದೀಪಿನಕ್ಕೆ ಭಟ್ರನಕಲ ಇಲ್ಲ ಆಂಡ ಇಲ್ಲಲ್ಪನೆ ತೊಲಸಗಟ್ಟದ ಕೈತ್ತಲು ಮಲ್ತುಕೊಂಡ ದೇವರಿನ ದೂವಲಿ ಭಟ್ರನ ಉಪ್ಪುವೆರೆ ದೇವರಿಂದ ಏರದು ಹಾಲ ಸಮಸ್ಯೆ ಅಲ್ಲಜ್ಜಿ ದೇವರಿಂದ ಏರದಿಯೋಲಿ ಆಂಡ ಬಟ್ಟದಾಗ ಬಂಜಿಗೆ ದಾದ ಅಲ್ಪಣ ಅವೇ ಒಂದು ಸಮಸ್ಯೆ ಐಕಿನಿಕಲ್ ದಾದ ಅಣ್ಣ ವ್ಯವಸ್ಥೆ ಮಲ್ತಾರಡ ಇಲ್ಲ 90 ದೂರ ಮಲ್ತಾರಡಾವು ದೇವರೇನು ಎಂಕುಲು ದಾದ ಬಂಡ ಓಲು ನಾನ್ ವೆಜ್ ಆಪಂಡ ಅವ್ರು ನಮ್ಮ ದೇವರ ಪೋಪು ಚೀರನ್ನು ತುಂಬುಡು ತಿಂಚಿ ಕ್ರಮ ಎಂಕುಲು ಆಸರಣೆ ನಾಕಲೇ ಆವಡು ಹೆಸರನ್ನ ಹಾಕ್ಲಿತಾ ಇದೆ ಓಲು ಅಣ್ಣ ಬಲಿ ಕೋರ್ಪಿನ ಜಾಗ ಇತ್ತನ್ನ ಎಂಕುಲು ಪೋಪುಜ ಅಂಚನೆ ದೇವರ ಹಿಡ್ದು ನಮ್ಮಡ್ದು ಹೆಚ್ಚಿ ಹಿಡ್ದಾರ ಹಾಕ್ಲಿಕ್ಕೆ ಆ ದೃಷ್ಟಿಗೋಸ್ಕರ ಬೈದಿ ನಾವು ದಾದ ಬಂಡ ಓಲು ನಾನ್ ವೆಜ್ ಆಪಂಡ ಅವ್ರ ಬಗ್ಗೆ ನಾರಾಯಣ ಗುರು ಮಂದಿರ ಪೋಪ ಎಂಕುಲು ದಯಕ್ಕೆ ಅವ್ಳು ನಾನ್ ವೆಜ್ ಆಪುಚಿ ಉದ್ದೇಶದ ಬಟನ್ ಹಾಕ್ಲಿಕ್ಕೆ ಆಕಲೊಂದು ಮಾಡಿ ಇತ್ತ ಅಂತ ಒಂದು ಕ್ರಮ ಒಪ್ಪುಂಡು ಐಕ್ಯ ಬೋಡಿತನ ವ್ಯವಸ್ಥೆ ಮಲ್ಪರೆ ಅಕಲೊಂದು ಹೊಲಾಂಡ ವ್ಯವಸ್ಥೆ ಮಲ್ತುಕೊರಿ ಎರಡ ದೇವರಿಂದ ತುಳಸಿ ಕಟ್ಟಡ ದೀಪಣಿಗೆ ದಾದ ಸಮಸ್ಯೆ ಎಲ್ಲ ಹೆಚ್ಚು ಎಂಗೆಲ್ಲ ಜಾಗ ಕಮ್ಮಿ ಆಟಾಪಿನವಳು ಒಂದು ಕಂಡ ಇರು ಬತ್ತದ ಗೊತ್ತು ನ್ಯಾ ಬೈದ ಅಲ್ಪ ಗಾಡಿ ಸೂಟು ಬತ್ತು ಮುಂತು ಬೊಕ್ಕದ ಗಾಡಿ ಬರ್ರೆ ಅಪ್ಪಜಿ ಒಂತೆ ದೂರದಿದೆ ಅಡಿಗೆ ಕೊಂದರ್ಪಿಲೆ ಕಾಮಲ್ ಪೋಲೆತೆ ಬೊಕ್ಕ ಒಂಜಿ ರಡ್ನೆ ಎಂಗುಲು ಚಾ ರಡ್ಡು ಸತಿ ಕೊರಪ ಅಂಡ ರಡ್ನೆ ಸತಿ ತಿಂಡ್ರೆ ಕೊರ್ನಾಗ ಚಾ ಪರ್ಪೇನು ಅಂಡ ಪಾಕ ತಿಂಡ್ರೆನ ಆ ಚೌಕಿಡೆ ದಾಗದು ಹೋಗ್ತಾರೆ ಅವ ಆ ಚಾಕವರ್ನೆ ತಿಂಡಿ ಮಾತಾಡತಿ ಆ ಪೂಜಿಡ ಬೊರ್ಚಿನ ದೆದಲರ ಬಲ್ಲಿ ಅವಿನ ಚೌಕಿಡು ಪೂರ ಚೌಕಿ ದೆತ್ತಾನಾಗ ಗೊತ್ತಾಗ್ಬಿಡು ಪೂರ ತೆಗೆದು ಹೋಪಿನ ತಿಂಡಿ ಎಂಗುಲು ರಡ್ ಸತಿ ಕೊರಪ
ಅವು ಅರೆಬೆಲ್ಲಿ ಒಂಜ ಬೋಡು ಬೊರ್ಚಿ ಚಾತ ಬೊಕ್ಕ ಬತ್ತಿನ ತಪ್ಪಗ ಎಂಕುಲು ಚಾಲ ತಿಂಡಿಲ ಕೊರ್ಪ 5 ಬೊಕ್ಕ ಮಧ್ಯಾಹ್ನ ವನಸನೆ ಎಂಕುಲು ಅಕುಲು ಜನ ಎತ್ತು ಪಂಡೆಡ್ ಎಂಕುಲು ಕೊಂದತ್ತು ಕೊರ್ಪ ಅಂಡ ಜನ ಎತ್ತಂದು ಪನ್ ಪೂಜಾರಿ ಅಲ್ಪ ಜನ ಪೂಜಾರಿ ಎಂಕುಲು ಬೇತೆ ಕೊಡಿ ಕೊಂದರ್ ಪನ್ನ ಅವು ವೇಸ್ಟ್ ಹಾಕೊಂಡು ಅವು ಎತ್ತು ಜನ ಪಂಡೆಡಲ ಬೊಕ್ಕ ಕಾಣಿದ ಏರ್ಲ ಜನ ಪೂಜಿ ಚಾ ಎಂಕುಲು ಪೂರ ಇಡ್ಲಿ ಸಾಂಬಾರಿಂದ ನುಂಬರಿಂಚಿ ತಯಾರು ಮಾಡ್ತಿದ್ದೀಪ ಅಂಡ ಊರ್ದಕ್ಕುಲ್ಲ ಕಮ್ಮಿ ಮೊಕಲ ಕಮ್ಮಿ ಲಿಸಿಡ 75 ಜನ ಅಲ್ರಿ ಅಂಡಲ ಒಂಜಿ 10-30 ಜನ ಉಲ್ಲಿರನ್ನು ಪಂಡೆಡ್ಡ ಅವನೊಂಜಿ ಏರ್ಪಾಡು ಮಲ್ಪರೆಲ್ಲ ಎಡ್ಡೆ ಹಾಕೊಂಡು ಪಂದಿನಿ ಎಂಕ್ಲು ವ್ಯವಸ್ಥೆ ಮಲ್ಪ ಶಾಮಣ್ಣ ಮಿತ್ ಬೆಲೆ ಶಾಮಣ್ಣ ಈಗ ಯಾಕಡೆ ಬರ್ರೆ ಲೆತ್ತ ಎಂಕ್ಲು ಮೈಕಡೆ ಇರು 10 ಜಾರು ಬೆಲೆ 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 ನಮಸ್ತೆ ಮಾತೆರೆಗ್ಲೆ ಎಂಕ್ಲ ಪಪ್ಪನ ಕಾಲೋದಿಂಚಿ 53 ವರ್ಷದ ಆಟ ಆವೊಂದುಂಡು ಯಾನು ಒಂದು ದಾಯಿ ಪನ್ಪೆ ಪಂಡ ಇತ್ತೆ ಒಂಜಿ ಯಕ್ಷಗಾನ ಆಟ ಶುರು ಆಯ್ಬೊಕ್ಕ ರಂಗಸ್ಥಳೋಡು ಒಂಜಿ ಗೌರವದ ಕೊರ್ಪಿನ ಮಲ್ಲತ್ತು ಸನ್ಮಾನ ಮಲ್ಪನ ಒಂಜಿ ಕ್ರಮ ನಡತೊಂದುಂಡು ಕಲಾವಿದರಿಗೆ ಸನ್ಮಾನ ಒಂದು ದಾಯ ಪನ್ಪೆ ಪಂಡ ಎಂಕ್ಲ ದುಮ್ಮದ ಹಿರಿಯರ್ನಕ್ಲು ಪಂಡಿತ್ತೇರು ಆಟೋಡು ಚೆಂಡೆ ಶುರು ಆಯ್ಬೊಕ್ಕ ಚೆಂಡೆದ ಒಂದು ಉಂತರ ಬಲ್ಲಿಂದು ಪಂಡ ಒಂಜಿ ಎಂಕ್ಲ ಹಿರಿಯರ್ನಕ್ಲು ಪಂಡಿತ್ತೇರು ನಮ್ಮ ಆಟಗೊಬ್ಬರ ಶುರು ಮಲ್ಪ ಆಟಗೊಬ್ಬರ ಶುರು ಮಲ್ತಿಬೊಕ್ಕ ನಮ್ಮ ಸನ್ಮಾನ ಕಾರ್ಯಕ್ರಮನು ರಂಗಸ್ಥಳಡು ಮಲ್ಪ ಯಾನು 5ನೇ ವರ್ಷ ಎಂಕ್ಲು ಮಲ್ತದ ಆಂಡ ಎಂಕ್ಲು ರಂಗಸ್ಥಳಡು ಸನ್ಮಾನ ಮಲ್ತದ ಎಂಕ್ಲ ಚೌಕಿಡೆ ಇತ್ತಿನ ಕಲಾವಿದರ ನಕ್ಳಿಗೆ ಪೂರ ಓವೋ ಅಕ್ಲೆ ಕೊರಡು ಅವೇನು ಎಂಕ್ಲು ಮಲ್ತದ ಯಾನ್ ದಾಯ ಪನ್ಪಿನ ಬಂಡ ಇತ್ತೆ ಪದ್ರ ನಮ್ಮತ್ತೆ ಕಾಲ ಮಿತಿ ಎಂಕ್ಲು ರಾತ್ರಿ 2:30 ಗಂಟೆ ಹಿಡಿದು ಕಾಂಡ 6 ಗಂಟೆ ಮುಟ್ಟದ ಆಟನೇ ಹೆಚ್ಚು ತೂತಿನಾಕಲು ಇತ್ತೆದೊಂದು ಕೊರೋನಾಡ್ಬೇಕ ಕಾಲ ಮಿತಿ ಆಯ್ನೆಟ್ಟಾದ್ರ ನಮ್ಮ ಪ್ರಸಂಗಲು ಆನಾಗ ಈ ಸನ್ಮಾನ ಕಲಾವಿದರಿಗೆ ಮಲ್ಪೊಡ್ಚಿಂದು ನಾವು ಆಕ್ಷೇಪ ಇಜ್ಜಿ ಆಂಡವ್ ರಂಗಸ್ಥಳಡು ಆವೋಡೇನಾ ದಯಪಂಡ ರಂಗಸ್ಥಳಡು ಐದು ದುಂಬು ಕೆಲವು ಕಡೆ ಟಾಪುಡು ನಮ್ಮ ಯಕ್ಷಗಾನ ಪ್ರಾರಂಭ ಆವೊಡ್ಡ ದುಂಬು ಅಕ್ಲೆ ಕಲಾವಿದರಿಗೆ ಸನ್ಮಾನ ಮಲ್ತಿಲ್ಲ ಎಡ್ಡೆ ಪನ್ಪಿನ ಎನ್ನ ಒಂಜಿ ಕೆಲವೊಂದು ಸನ್ಮಾನಕ್ಕೆ ಕೆಲವೊಂದು ವೇಷಧಾರಿಲು ಕೆಲವು ವೇಷಲು ಕಡಿಮೆ ಆಪುಡು ಕೆಲವು ಪನ್ಪಿನ ಪ್ರಸಂಗದ ಕಥೆಕುಲ್ಲ ಕಡಿಮೆ ಆಪುಡು ಐಕಾತ್ರ ಇನ್ನೇನು ಒಂದು ದಾಲ ಬದಲಾವಣೆ ಮಲ್ಪೊಲಿಯ ಪನ್ಪಿನ ಎನ್ನ ಒಂಜಿ ಅಭಿಪ್ರಾಯ ದುಂಬು ಅಂಚೆ ಇತ್ತಿನ ಪನ್ಪಿನ ಎಲ್ಲ ಒಪ್ಪುವೆ ದುಂಬು ರಂಗಸ್ಥಳ ಇತ್ತು ಬೇತನೆ ಸ್ಟೇಜ್ ಪಾಡ್ದು ಮಲ್ಪುನ ಕ್ರಮ ಇತ್ತುಂಡು ಅಂಡ ಆಟದ ಮಧ್ಯಡ ಆಪುಜಿ ಮೇಮಿನ ಕ್ರಮ ಇತ್ತಿಜಿ ದುಂಬುಲ ಆತಂಡು ಅಂಡ ರಂಗಸ್ಥಳ ಪಡ್ತು ಬೇತ ಕಟ್ಟಟ ಆವಂದಿತ್ತು ಅಂಡ ಭಕ್ತ ಎಲ್ಲ ಕೊಂಚ ಬರ್ಡನ್ ಐ ಕೊಡೊಂಜಿ ಆಗ್ಲಿಗೆ ಸ್ಟೇಜ್ ಪಾಡೋಡು ಐ ಕೊಂಚ ರಂಗಸ್ಥಳ ಲೈಟು ಕೊರೋಡು ಮೈಕ ಕೊರೋಡು ಅವು ಪಿದಾಡ್ದು ಮಲ್ಪೋಡು ಐ ಕೊಂಚ ಖರ್ಚು ಒಂಜಿ 10-15 ಸಾವಿರ ಕೂಡ ಬೇತನೆ ಪೋಪುಣ ಆಗ್ಲಿ ಅವೇನು ಅವಾಯ್ಡ್ ಮಲ್ಪರೆಗೋಸ್ಕರ ರಂಗಸ್ಥಳ ಡೇ ಮಲ್ಪುಣೊಂದು ನೆತ್ತ ಈ ಸನ್ಮಾನದ ಸಮಸ್ಯೆ ದಾದ ಬಂಡ ಸಮಸ್ಯೆ ಆ ಸನ್ಮಾನ ಆನಾಗ ಆ ಊರ್ದ ಒಂಜಿ MC ಬರ್ತೇರು ನಿಗಳು ಆ ಊರ್ದ MC ಆ ಕಾರ್ಯಕ್ರಮ ನಿರ್ವಹಣೆ ಅವ್ರನ್ನ ಈತ ಉದ್ದದ ಲಿಸ್ಟ್ ಉಂಡು ಅವ್ರ ಬಾಯ್ಪಡಕಲ್ ದಿನ 5 ದಾರ ಸನ್ಮಾನ 15 ನಿಮಿಷ ಪನ್ಪಯಂಕುಲು ಆಕಲು ಅರ್ಧ ಗಂಟೆ ಮುಗಿ ಪೂಜೆರು ಅವೇನೊಂದು 15 ನಿಮಿಷಕ್ಕೆ ಮುಗಿಪರ ನಿಕ್ಲು ಪ್ರಯತ್ನ ಮಲ್ತಿರ ಮಲ್ಲ ಸಮಸ್ಯೆ ಆಪುಜಿ ಒಂಜಿ ವಿಷಯ ಯಾಕಂದರೆ 6 ಪಂಡೆಗೆ ಒಂಜಿ ಪಂಡ್ರೆ ಮತತ್ಕೊಂಡು ಆಟದ ಸಮಯ ಚೇಂಜ್ ಆವಡು ಜನಕ್ಲು ಬರ್ಪೇರಿಂದು ಅಂಡ ಆಟ ನಂಗೆ ಬದಲಾಡೋದಕ್ಕೆ ಮುಗಿಯೋಡು ದೇವರನ್ನ ಪೂಜೆ ಲೇಟ ಅಂಡ ಆಟನ ಕಟ್ ಮಲ್ಪೋಡು ನಮ್ಮ ಐಕೋಸ್ಕರ ಬೇಗ ಮಲ್ದ ಒಂಜಿ ಪಂಡ್ರೆ ಮತತ್ಬೋದು ನಿತ್ಯ ನೆನಪಾಂಡು ನೆಕ್ಕೋಸ್ಕರ ನಮ್ಮ ಭಕ್ತಾದಿ ಲೇಖ ಬರ್ಡನ ಅವರ ಬಲ್ಲಿಂದು ಈರ್ಲಕ್ಕೆ ಬೊಕ್ಕ ಒಂದು ಸನ್ಮಾನ ಆವಡೆ ಎಂದು ಕಡ್ಡಾಯ ಇಜ್ಜಿ ಈರ್ಲಕ್ಕ ಮಲ್ತಾರಡ ಮಾತೆ ಥ್ಯಾಂಕ್ಸ್ ಪನ್ಪಿನಿ ಏನೇ ಇರಿ ಯಾನು ಮೂಡುಬಿದ್ರಿ ಹಿಡ್ದು ಲಾಸ್ಟ್ ಒಂಜಿ 35 ವರ್ಷ ಹೊಡೆದಿಂಚಿ ಆಟ ಗೊಬ್ಬ ಒಂದಿಲ್ಲ ಏನೊಂಜಿ ರಡ್ಡು ಬೇಡಿಕೆ ಉಂಡು ಅವೊಂಜಿ ಹಿರಿಯರ್ನ ಗಮನಕ್ಕೆ ಅಂದ್ರೆ ಏನು ಇಚ್ಛೆ ಪಡ್ಪೆ ಈ ದೇವಿ ಮಹಾತ್ಮೆ ಒಂಜಿ ಆಟ ಅನಾಗ ಅವು ಗಿನ್ನೆಸ್ ವರ್ಲ್ಡ್ ಬುಕ್ಗೆ ಸೇರ್ನಂಚಿನ ಒಂಜಿ ಪ್ರಸಂಗ ಏನು ಎಲ್ಲಿಪ್ಪು ನಡೆದಿಂಚಿ ಅವೇನು ತೂವೊಂದುಲ್ಲ ಇತ್ತೆಲ್ಲ ಹೈಯೆಸ್ಟ್ ಅದು ನಡ್ತೊಂದುಂಡು ಐಟ್ ಇತ್ತೆ ಒಂದು ರಾತ್ರಿ ಇಡೀ ಆಟ ಇಜ್ಜಿ 12 ಗಂಟೆಗೆ ಮುಗಿಂಡು ಅಂಚಾದ ಆಟ ಆರಂಭ ಆನಾಗ ಕೆಲವು ಪುಂಡು ವೇಷಲನ್ನು ಒಂತೆ ಉದ್ದ ಒಯ್ಪೇರು ಬೊಕ್ಕ ಒಂಜಿ ಪ್ರಮುಖ ವೇಷಲು ಬಂದಾಗ ಮೈಸಾಸುರವಡು ಬೊಕ್ಕ ಮಧುಕೈಟಪ್ಪೆ ಅವರು ಬಾಕಿದ ಪೂರ ಬಂದಾಗ ಅವೇನಂತ ಸ್ಪೀಡ್ ಕೊನಪೇರು ಅಂಚಾದ ಒಂತ ಹಿರಿಯರು ಅವೇನಂತ ಸರಿ ಮಲ್ತೆರಡ ಆಟ ಬೊಕ್ಕಲ ಒಂಜಿ ಆಕರ್ಷಕ ಆಪುಣೊಂದದ್ದು ಬೊಕ್ಕೊಂಜಿ ಪಂಡ ಎಂಕ್ಲೆಗೆ ಒಂಜಿ 10 ವರ್ಷದ ದುಂಬು ಮುಟ್ಟ ಎಂಕಲ್ನ ಹೋಟೆಲ್ಡೆ ದೇವರನ್ ದೀವರೆ ಕಲಾವಿದರ್ಲ ಅವಲೇ ಇತ್ತೇರು ಐಡ್ದು ಬೊಕ್ಕ ಒಂಜಿ ರೂಲ್ ಎಂಚ ಬತ್ತನ ಪಂಡ ನಾನ್ ವೆಜ್ ಮಲ್ಪನ ಜಾಗದ ದೇವರನ್ ದೀವರೆ ಬಂದು ಒಂದು ಎಡ್ಡೆ ಕ್ರಮ
ಎಂಕುಲು ಒಂಜಿ ಕಡೆಟ್ ಬಟ್ರೆಣ್ಣ ಇಲ್ಲಡ ದೇವರೆಂದು ಇಪ್ಪನು ಬೊಕ್ಕೊಂಜಿ ಕಡೆಟ್ ಬಿಲ್ಲವ ಸಂಗಡ ಮಕ್ಕಳನ್ನು ಕಲಾವಿದರಿಗೆ ಆಶ್ರಯ ಕೊರಂದಿತ್ತ. ಆಂಡ ಈ ಕಲಾವಿದರು ಒಂಜಿ ಶಿಸ್ತು ಪೂರ ದಾಲ ಇಜ್ಜಂದೆ ಉಬ್ಬಿದ ಪೂರ ಮಲ್ತದ ಆಯ್ತ ಪೇಂಟನ್ ಪೂರ ಲಗಾಡಿದೆ ತಂದಿತ್ತೇರು. ಪೋಯಿ ವರ್ಷ ಹಿಡ್ದು ಬೊಕ್ಕ ಬಿಲ್ಲವ ಸಮಾಜ ಪಂಡು ಬಿಡ ಆಟೋಗೂ ಕೊರಾಂಡ ಕೊರ್ಪು ಜೆಂದದು ಅಂಚಾದ ಎಂಕಲ್ನ ಹೋಟೆಲ್ ಡೇ ಮಿತ್ತದ ಆಟದ ಕಲಾವಿದರಿಗೆ ಒಂಜಿ ಅವಕಾಶ ಮಲ್ತು ಕೊರ್ತ. ಕಲಾವಿದರು ಒಂಜಿ ಗಲೀಜು ಮಲ್ಪಂದೆ ಆ ಸ್ಥಳನೊಂದು ಎಡ್ಡೆಡು ಒಂಜಿ ದೀಪ ಲೆಕ್ಕ ಒಂಜಿ ಗಮನ ಕೊರಡು ಪಂಡದು ಕೇನೊಂದು ಮೊರ ನೆವನಿ ಯಜಮಾನ್ರಿ ಜೋರಾಗಿ ಮಲ್ತಿರ ನಮ್ಮ ಸಂಚಾಲಕಿಯರು ಜೋರು ಬಲ್ತು ಪಂತಿರ ಅಂಚ ಮಲ್ಪರ ಬಲ್ಲಿ ನಿರ್ಧಾರ ಮಸ್ತ್ ಸಮಸ್ಯೆ ಆತಂಡು. ನಮ್ಮ ಆಕಲ ಮಾತ್ರ ಸಮಸ್ಯೆ ಇದೆ, ಆಟದ ಹಾಕಲು ಆಟ ತೂಪನ ಹಾಕಲು ಅಲ್ಲ ಸಮಸ್ಯೆ ಅವು. ಅದೇ ರೀತಿ ನೆಟ್ಟು ಟೌನ್ ಹಾಲ್ದೊಳ್ಳೆ ಆಟಕ್ಕೆ ಕೊರ್ಪುಜೀರು ದಯಪಂಡ ಆಟ ತೂಪಿರೋಲು ತೂಂದು ತಿನ್ನಾಕಲು ತಮ್ಮಂತ್ರ ತಿನ್ಪೇರು ಕುಂದು ಉಬ್ಬಿಯರೈಟೆ ಐದಾರು ಒಬ್ಬರು ಇಡ್ತಾರೆ ಮಂದನ ಹಾಕ್ಲಿ ಕ್ಲೀನ್ ಮಲ್ಪರ ಹಾಕಿ ಐಕ್ ಆಟದಿಂದ ಅಂಡತ್ತೆ ಟೌನ್ ಹಾಲ್ ಕೊರ್ಪುಜೀರು ರಾತ್ರಿದ ಆಟ ಮುಟ್ಟದ ವ್ಯವಸ್ಥೆ ಬೈದಂಡು ಕಲಾವಿದರ್ನಾಕಲ್ಲ ಅರ್ಥ ಮಾಡ್ತವ ನೋಡೇನು ಪಣ ಒಂದೇ ಇಲ್ಲ ಈ ಸಲ ಒಂಚೂರು ಜೋರು ಪಣ್ತಾವೇನು. ನಮಸ್ತೆ. ಇದು ಯಕ್ಷಗಾನ ನಾವು ಲಾಸ್ಟ್ ಅನಾಥ ಹೊರನೇ ಪೂರ ಸೇರ್ಸೋದು ಮುಗಿಬಿಡಿದ್ರಿ ಈ ಜನ ಪಾತ್ರೆಗೆ ಹಾಪಜಿ 2 ಸಲ ಮುಂಚೆ ಸಲ ಮೈಕದ ನೋಡೆ ಪ್ಲೀಸ್. ನಮ್ಮ ಯಕ್ಷಗಾನದ ದೇವರ ಕಾಣಿಕೆ ಬಣದುಪ್ಪುಣದೆ ಆ ದೇವರ ಕಾಣಿಗೆ ನಮ್ಮ ಮುರಣಿ ಯಾನ್ಲ ಪಕ್ಕ ನಮ್ಮ ಬಲವಿನ ಗುಡ್ಡದ ನಾರಾಯಣ ಶೆಟ್ಟಿಗಾರ್ಲ ಒಟ್ಟಿಗೆ ಡಿಸ್ಕಸ್ ಮಾಡ್ತಂತೆ ನಮ್ಮನೆ ಅಪ್ಪ ಆರಂಜಿ ಪಂಡೇರು ನಮ್ಮ ದೇವರ ಕಾಣಿಕೆ ರಶೀದಿ ಕುರಿಬೊಕ್ಕ ನಮಕೊಂಜಿ ಕಟೀಲು ದೇವಸ್ಥಾನೋಡು ಯಾಪ ಬರ್ಪೇರ ಯಾಪ ಭಕ್ತಿ ಬರ್ಪೇನ ಅಪ್ಪಗ ಆ ಚೀಟ್ ತೋಜಂಡ ದೇವೇರ್ನ ಒಂಜಿ ಪ್ರಸಾದ ಪಂಡ ಒವೇ ಕೊರಡು ಆ ಪ್ರಸಾದ ಕೊರನಲ್ಲ ನಮಕ್ ಒಂಜಿ ಸ್ವೀಕಾರ ಇನ್ನು ಈ ವಿಷಯ ಡಿಸ್ಕಷನ್ ಬೈದಂಡು ಈ ಸಲ ಮೂಜಿ ರಶೀದಿ ಮಲ್ಕೊಂಡು ಒಂದು ತೀರ್ಮಾನ ಮಲ್ದ ಕೊರೋನಾಗ ನಾಲ್ ಐಟ್ ಒಂಜಿ ರಶೀದಿ ನಿಕ್ಕಲು ದೇವಸ್ಥಾನ ಕಂದು ಕೊರೋಡು ಅವ್ರು ಪಿರ ಕೊರ್ಪುಜ ಆ ನಿಕ್ಲಿ ಪ್ರಸಾದ ಕೊರ್ಪುಣ ವ್ಯವಸ್ಥೆ ಅಂದು ಈ ಸಲ ನಿರ್ಣಯ ಆತಂಡು. ಶ್ರೀರಾಮ ಮಂದಿರ ಕೆದಂಬಾಡಿ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡ ಹಿಡ್ದು ಯಕ್ಷಪ್ರಭಾ ತಿಂಗಳು ಬತ್ತೊಂದುಂಡು ಐಟ್ ಒಂಜಿ ನಿಗಲ್ನ ಪ್ರಸಂಗಲೇತ ಒವು ಪೂರ ಪ್ರಸಂಗ ನಮ್ಮ ಗೊಬ್ಬೊಂದು ಅನ್ಪುಣ ಒಂಜಿ ಲೀಸ್ಟನ್ ಮಾಲ್ತಡ ದಯದಿದ್ದು ಎಡ್ಡನ್ ಒಂಜಿ ಅಭಿಪ್ರಾಯ ದಾಂಡ್ ಅವು ಗೊತ್ತಾಪುಜಿ ಎಂಕ್ಲೆಗ್ಲ ಕಾಗಜಿ ಪ್ರಿಂಟ್ ಒಯ್ನು ಮಲ್ಪೋಡು ನನ್ನ ಎಂಕ್ಲೆ ಗೊತ್ತಾಪುಜಿ ಎಂಕ್ಲ ಮಾಲ್ತಂದ್ಮಂಡ ಕೆಲವು ಟೈಮು ಮೇಲದಾಗ್ಲಿ ಬತ್ತದು ಅವು ನೆನ್ ಮಲ್ಪ್ಯಾರ ಆಪುಜಿ ಮನ್ಪುಣ ಒಂಜಿ ಪಾತೆರ ಪನ್ಪೇರು ಐಕ್ ನಮ್ಮ ಓ ಪೂರ ಪ್ರಸಂಗ ಗೊಬ್ಬು ಅನ್ಪುಣ ಒಂಜಿ ದಯದೀದು ಯಕ್ಷಪ್ರಭಟ್ ಪಂಡ ಪಾಡ್ಯಾರಂದಂಡ ಭಾರಿ ಉಪಕಾರ ಆಪುನಂತ ವಿನಂತಿ. ಕಟೀಲ್ ಮೇಳದ ಒಂದಿಟ್ಟು ಪೌರಾಣಿಕ ಪ್ರಸಂಗಲೇನು ಮಾತಗೊಬ್ಬುವ ಇನ್ನು ಉಂಟಾಯ್ತು ನಿಯಮ ಅಂಡ ದುಮ್ಮುದಾತ ನುರಿತ ಕಲಾವಿದರು ಇಜ್ಜಿರು ನಮ್ಮ ಪ್ರಾಮಾಣಿಕ ಅದು ಮಾತೆಲ್ಲ ಒಪ್ಪುಡಿತನ ವಿಷಯ ಐಕಾಸರ ನಿಕ್ಕಲು ಆಟ ಗೊಬ್ಬವನ್ನ ಹಾಕಲು ಪ್ರಸಂಗನ ಒಂಜಿ 15 ದಿನ ದುಂಬು ಬಂಡ ಮಾಮೇಳದ ಹಾಕಲು ಗೊಬ್ಬರು ಆನಿಗೆ ಬಂಡ ಪ್ರಸಂಗದ ಪದ್ಯಲೇನು ಮಾತ್ರ ತೂವ ನೋಡು ಇರೊಂಜಿ ಆಟ ಗೊಬ್ಬನು ಬಂಡ ಒಂಜಿ ರಂಗಸ್ಥಳ ಬರ್ಪನಾಡು ತುಂಬು ಆಟದ ಭಾಗವತಿಯರು ಬೊಕೊಂಜಿ 2 ಜನ ಕೊಲ್ಲುದು ಇಡೀ ಪ್ರಸಂಗ ಓದೋಡು ಓದ್ತಾ ದೃಶ್ಯಾವಳಿ ಸೆಟ್ ಮಾಡ್ಬೋಡು ಈ ಸೀನ್ ಇಂಚ ಅದನ್ನು ಏರು ಸುರುಕು ಬರ್ಪುಣು ಏರು ಒಲೆ ಬರ್ಪುಣು ಬಿದ ಇರ್ಪುಣು ಆ ರಂಗ ನಡೆ ಗೊತ್ತುಬೋಡು ಐ ಬೊಕ್ಕ ಆ ರಂಗ ನಡೆತ ವಿಷಯನ ನಮ್ಮ ಬರೆದು ಅವೇನು ಆಕಲು ಓದೋಡು ಏರು ಕಲಾವಿದನ ಆಕಲು ಪೂರ ಸಂಶಯವತ್ತು ಕೇನೋಡು ದುಂಬು ದಕ್ಕತ್ತಿತ್ತೆ ದುಂಬು ದೇಹಿಮಾತ್ಮೆ ಆಪಿನ ಕಮ್ಮಿ ಬೇತಾಟನೇ ಆಪನ ಹೆಚ್ಚು ಅದನ್ನು ಅನುಭವ ಇತ್ತಂಡು ಇದು ದೇಹಿಮಾತ್ಮೆ ಬಿಡ್ತು ಬೇತಾಟ ಆಪನ ಹೆಚ್ಚು ಮೂಲ ಪಡಲಿಸಿ ಮೇಡ್ಲ ಮಾತ್ರ ಬೊಕ್ಕ ಪೂರ ಇಟ್ಲ ದೇಹಿಮಾತ್ಮೆ ಅದರದಾಗಲೇ ಹೆಚ್ಚು ಅನುಭವ ಇತ್ತದಾಗಲೇ ಪ್ರಸಂಗದ ನಡೆ ಗೊತ್ತಿಚ್ಚಿ ಅಡ್ತಾರೆ ಆನಿಗೆ ಬಂಡ ಅವು ಆಪುಜಿ ಒಂದು ಆಪುಜಿ ಬನ್ಪಿನ ಸಮಾಜ ತಮ್ಮ ಕಲಾವಿದರನ್ನ ವೀಕ್ನೆಸ್ ನಮ್ಮಲ್ಲ ಅಂಚೇನೆ ದುಂಬು ದಕ್ಕ ನಮ್ಮಲ್ಲ ಅಜ್ಜಿ ಅದಕ್ಕೋಸ್ಕರ 15 ದಿನ ದುಂಬು ನಿಕ್ಕಲು ಆಟದ ಪ್ರಸಂಗನ ಪಂಡಾಡ ಪೌರಾಣಿಕ ಪ್ರಸಂಗ ಅಂದಾಡ ಕಟೀಲು ಮೇಳದಾಕಲು ಗ್ಯಾರಂಟಿ ಕೊಬ್ಬವೇರು ಮಸ್ತ್ ಪುರ್ತಲಾಂಡ್ ನನ್ನ ದಾಲೈತಂಡ ಎಂಕ್ಲೆಗವೇನು ಬರೆದು ಕೊರೋನ ಮೂಲಕ ಎಂಕ್ಲವೇನು ಜಾರಿ ಗಣಾರಿಗೆ ಅನಾಥ ಪ್ರಯತ್ನ ಮಲ್ಪ ದಯಬಂಡ ನಿಖಲ್ನ ಮನಸ್ಸು ಎಂಕ್ಲೆಗೆ ಬೋಡು ದಯಬಂಡ ಆನಿಡ್ ತಿನಿ ಮುಟ್ಟಲ್ಲ ಕಟೀಲ ಆಟಗೂ ಮಲ್ಲ ಬಲ್ಲ ಬಣ್ಣದಿಂದ ಅಂಡ ಕಾಯಂ ಸೇವಾದಾರಿ ಆಕಲ ಮನಸ್ಥಿತಿ ಹೇಳ್ತಾರೆ ಅವು ಏಪಕಲ ಬೇಜಾರು ಡುಪ್ಪರ ಬರಲಿ ಪೊರ್ಲುಡೆ ಪೋಡು ಎಂಕ್ಲ ಉದ್ದೇಶಕ್ಕೋಸ್ಕರ ಒಂದು ಕಲ್ತೀನಿ ಎಕಡೆ ಪಣ್ಣಕ್ಕ ನಿಕ್ಲೆಗೆ ಎಂಕ್ಲು ಪಂಡಾಡ ನಿಕ್ಲೆಗೆ ಅಂದಿಂದ ತೋಜುಂಡ ನಿಖಲ್ನ ಊರ್ಡಾಪಣ ಬೊಕ್ಕದ ಆಟದಾಗಲೇ ನಿಕ್ಲೆ ಡೈರೆಕ್ಷನ್ ಕೊರ್ಪಾರ ಇಂಚ ಆವಡು ಅಂತ ಅದಕ್ಕೋಸ್ಕರ ನಿಕ್ಲೇನು ಮಾತಿರಲ್ಲ ಆ ದೃಷ್ಟಿಡು ಸೇರಿದಂಥ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಕುಲಶೇಖರದಿಂದ ಅನಿಲ್ ರಾವ್ ಅಂತ.
57 ವರ್ಷಗಳಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಆಡಿಸ್ಕೊಂಡು ಬಂದಿದ್ದೇವೆ ಇವತ್ತಿನವರೆಗೆ. ನಾಡ್ದು 3ನೇ ತಾರೀಕು ಜನವರಿ 3ಕ್ಕೆ ನಮ್ಮ 57ನೇ ವರ್ಷದ ಸೇವೆ ನಡೀಲಿಕ್ಕಿದೆ. ಒಂದು ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚೌಕಿಯಲ್ಲಿ ಪೂಜೆ ಆಗುವತ್ತಲ್ಲಿ ಅಲ್ಲಿ ದೇವರ ಭಂಡಾರವನ್ನು ಅಲ್ಲಿ ಇಡ್ತಾರೆ. ಆ ಭಂಡಾರ ಹೆಚ್ಚಾಗಿ ತುಂಬಿ ಇರ್ತದೆ, ಅದರಲ್ಲಿ ಕಾಣಿಕೆ ಹಾಕಲಿಕ್ಕೆ ಇದಿರೋದಿಲ್ಲ. ದಯವಿಟ್ಟು 2 ಸಬ್ಸ್ಟಿಟ್ಯೂಟ್ ಒಂದು ಡಬ್ಬಿ ಇಟ್ಟರೆ ದೇವರ ಸನ್ನಿಧಾನಕ್ಕೆ ಸೇರುವಂಥ ಕಾಣಿಕೆ ಅದು. ಭಟ್ರ ಹರಿವಣ ಮಾತ್ರ ಇರ್ತದೆ ಅಲ್ಲಿ ಎದುರಲ್ಲಿ, ಕಾಣಿಕೆ ಡಬ್ಬಿ ಸ್ವಲ್ಪ ಹಿಂದಕ್ಕೆ ಇರ್ತದೆ, ಅದು ಫುಲ್ ಆಗಿರ್ತದೆ, ಅದಕ್ಕೆ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ಅದರ ಬಗ್ಗೆ ಒಂದು ಚಿಂತನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ದೇವಿಪ್ರಸಾದ್ ಶೆಟ್ಟರಿಗೆ ಹೇಳಿದ್ದು. ಯಾಕೇಳಿದರೆ ನಾವು ಮೇಳದಲ್ಲಿ ನಾವು ಹೋಗೋದಿಲ್ಲ, ಅದರಿಂದ ನಾವು ಇದನ್ನು ಸರಿ ಮಾಡಲಿಕ್ಕೆ ಬರೋದಿಲ್ಲ. ದೇವಿಪ್ರಸಾದ್ ಶೆಟ್ಟರು ಅದನ್ನು ಆಗದಾಗೆ ನೋಡ್ಕೊಳ್ಬೇಕು. ದೇವಿಪ್ರಸಾದ್ ಅದು ಏನು ಹೇಳಿದರೆ, ಅವರೊಂದು ಸಮಸ್ಯೆ ಹೇಳಿದರು. ದೂರದ ಯಕ್ಷಗಾನದಿಂದ ಬರ್ತಾ ಇದ್ದರೆ ಅದು ಅವರಿಗೆ ಇಲ್ಲಿ ದೇವಸ್ಥಾನ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ತಂದು ಕೊಟ್ಟು ಇಲ್ಲಿ ಇದರಲ್ಲಿ ಬುಕ್ಕಲ್ಲಿ ಎಂಟ್ರಿ ಆಗಿ ಇನ್ನೊಂದು ಇದನ್ನು ಕೊಂಡು ಹೋಗೋದು ಅವರು ಸಮಸ್ಯೆ. ಅದಕ್ಕೆ ನಾವು ಒಂದು ಸಲಹೆ ಕೊಟ್ಟೆವು, ದೂರ ಹೋಗೋದಕ್ಕಿಂತ ಮೊದಲು ಮುಕ್ಕಾಲಾದರೂ ತಂದು ಕೊಟ್ಟು ಬೇರೆ ತಗೊಂಡೋಗಿ ಅಂತ. ಹಾಗೆ ಒಂದು 10 ದಿವಸ ಹಾಗೆ ದೂರ ಇದ್ದರೆ ಇನ್ನೊಂದು ಡಬ್ಬಿಯನ್ನು ಇಟ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡುವ. ಅದಕ್ಕೆ ಮೇಳದಲ್ಲಿ ನಾವು ಆ ಕ್ರಮ ಯಾಕೆ ಇಟ್ಕೊಂಡು ಹೇಳಿದರೆ, 2 ಸಲ ಮೇಳದ ಡಬ್ಬಿ ಕಳ್ಳತನ ಆಗಿದೆ, ಕೇಸೆಲ್ಲ ಆಗಿದೆ. ಹಾಗಾಗಿ ಆ ಜಾಗ್ರತೆ ವ್ಯವಸ್ಥೆಯಲ್ಲಿ ಅವರು ನಾವು ಇದ್ದೇವೆ. ಒಂದು ಏನಾದರೂ ಅದಕ್ಕೆ ಪರಿಹಾರ ಹುಡುಕ್ತೇವೆ. ಏನಾದರೂ ನಿಮಗೆ ಇದ್ದರೆ ದಯವಿಟ್ಟು ಬರೆದು ದೇವಸ್ಥಾನಕ್ಕೆ ಪೋಸ್ಟ್ ಮೂಲಕ ಅಥವಾ ಮುಖತಃ ತಂದು ಕೊಟ್ಟರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೇವೆ. ಬಹಳ ಅರ್ಥಪೂರ್ಣವಾಗಿ ಒಳ್ಳೆಯ ರೀತಿಯ ಇಲ್ಲಿ ಸಲಹೆ, ಮಾರ್ಗದರ್ಶನಗಳು, ಸಮಾಲೋಚನೆಗಳು ನಡೆದಿದ್ದಾವೆ. ತಮ್ಮೆಲ್ಲರಿಗೂ ಕೂಡ ಈ ಕುರಿತಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಕಟೀಲು ಮೇಳದ 7ನೇ ಮೇಳ ಆಗುವುದಕ್ಕೆ 15ನೇ ತಾರೀಕಿಗೆ ಬಜಪೆಯಿಂದ ಕಟೀಲಿನವರೆಗೆ ಒಂದು ಭವ್ಯ ಮೆರವಣಿಗೆ ಉಂಟು. ಅದನ್ನು 4 ಗಂಟೆಗೆ ಅಂತ ಎಲ್ರಿಗೂ ಹೇಳಿದ್ದೇವೆ ನಾವು ಮೊದಲು. ಆದರೆ ಏನಾಗಿದೆ, ಭಕ್ತರ ಉತ್ಸಾಹ ಹೆಚ್ಚಾಗ್ತಾ ಉಂಟು. ಹೆಚ್ಚಾಗಿ ಜನ ಹೆಚ್ಚು ಸೇರುವ ನಿರೀಕ್ಷೆಯೂ ಉಂಟು. ಸೇರಬೇಕು, ನಮಗೆ ನೀವು ಬರಬೇಕು, ನಿಮ್ಮವರು ಕರ್ಕೊಂಬರಬೇಕು, ಇನ್ನೂ ಹೆಚ್ಚಾಗಬೇಕು, ಅದರಲ್ಲಿ ಏನು ಬೇಸರ ಇಲ್ಲ. ಅದರೊಟ್ಟಿಗೆ ಕೆಲವರೆಲ್ಲ ಅತಿಯಾದ ಉತ್ಸಾಹದಿಂದ ಎನ್ನೆಲ್ಲ ಕಡೆ ಈ ಸೆಟ್ ಕಡವಡಪೇನ, ಈ ಸೆಟ್ ಕಡವಡಪೇನ ಸೆಟ್ಟು ಹೆಚ್ಚಾಯಿತು. ಆ ಕಾರಣದಿಂದಾಗಿ ಯಾರು ಬರೋರಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು, ಹಿಂದೆ ಹೋಗಲಿಕ್ಕೆ ಅನುಕೂಲ ಆಗಬೇಕು ಅಂತ 3 ಗಂಟೆಗೆ ನಾವು ಬಜಪೆಯಲ್ಲಿ ಮೆರವಣಿಗೆಯನ್ನು ಆರಂಭಿಸುವುದು ಅಂತ ನಿರ್ಣಯ ಮಾಡಿದ್ದೇವೆ. 4 ಅಲ್ಲ, ಎಲ್ಲ ಬ್ಯಾನರ್ಗಳಲ್ಲಿ 4 ಗಂಟೆ ಅಂತ ಉಂಟು, ಅದು 3 ಗಂಟೆಗೆ ಆಗ್ತದೆ. ಹಾಗಾಗಿ ಕರೆಕ್ಟ್ 3 ಗಂಟೆಗೆ ನೀವೆಲ್ಲ ಬಜಪೆಗೆ ಬರಬೇಕು. ಬಜಪೆಯಲ್ಲಿ ಕಾರ್ನಲ್ಲಿ ಬಂದವರು ಬಜಪೆಯಲ್ಲಿ ಆದಷ್ಟು ನಮಗೆ ಸಹಕಾರ ಕೊಡಬೇಕು. ಅಲ್ಲೆಲ್ಲ ನಿಮಗೆ ಕಾರ್ ನಿಲ್ಲಿಸಲಿಕ್ಕೆ ಅಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ ನಾವು. ನಿಂತರೆ ನಾವೊಂದು 30-35 ಬಸ್ ಮಾಡಿದ್ದೇವೆ. ಯಾಕೆ ಹೇಳಿದರೆ ಇಲ್ಲಿ ಟ್ರಾಫಿಕ್ ಜಾಮನ್ನು ಸ್ವಲ್ಪ ತಡಿಬೇಕೆನ್ನೋ ದೃಷ್ಟಿಗೋಸ್ಕರ ಆದಷ್ಟು ಬಸ್ನಲ್ಲೇ ಇರಬೇಕು. ಮತ್ತು ಹೆಚ್ಚಿನವರು ಡ್ರೈವರ್ ಕರ್ಕೊಂಡು ಬಂದರೆ ಮತ್ತು ಉಪಕಾರ. ಒಟ್ಟು ಹಾಗೆ ಬರುವ ಮೂಲಕವಾಗಿ ನಮ್ಮ ಸಹಕಾರ ಮಾಡಬೇಕು. ನಾಡಿದ್ದು ಎಲ್ಲರೂ ಬರಬೇಕು. ಬಂದು ಇಲ್ಲಿ ಕಟೀಲುವರೆಗೆ ಬಂದು ದೇವರ ಪ್ರಸಾದ ತಗೊಂಡು ಇಲ್ಲೇ ಫಲಾಹಾರ ಮಾಡಿ ಇಲ್ಲಿಂದ ಮುಂದೆ ಹೋಗಬೇಕು. ಮತ್ತೊಂದು ಸುದ್ದಿ ಉಂಟು, ಅದು ಇನ್ನೂ ಫೈನಲ್ ಆಗಲಿಲ್ಲ. ಪ್ರಹ್ಲಾದ್ ಜೋಶಿಗೆ 16ನೇ ತಾರೀಕು ಬರಲಿಕ್ಕೆ ಆಗೋದಿಲ್ಲ, 15ಕ್ಕೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. 15ಕ್ಕೆ ಬರೋದು ಹೌದಾದರೂ ಸಣ್ಣ ಸಭಾ ಕಾರ್ಯಕ್ರಮ ಉಂಟು. ಎಲ್ಲರೂ ನಮ್ಮನ್ನು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಸರಿ, ಮತ್ತೊಮ್ಮೆ ನಾಳಿನ ಕಾರ್ಯಕ್ರಮದ ಬಗ್ಗೆ ತಮ್ಮಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ನಾಳೆ ಈಗಾಗಲೇ ಒಬ್ಬರು ಮಹನೀಯರು ಅದರ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾಳೆ ಸಾಂಕೇತಿಕವಾಗಿ 1 ದಿವಸದ ಕಾರ್ಯಾಗಾರ. ಈ ಕಟೀಲು ಮೇಳದ ಇತಿಹಾಸ ಎನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಒಂದು 2-3 ವರ್ಷಗಳ ಕಾಲ ಕ್ಷೇತ್ರ ಕಾರ್ಯ ನಡೀಲಿಕ್ಕಿದೆ, ಮಾಹಿತಿಗಳ ಸಂಗ್ರಹಣೆ ನಡೀಲಿಕ್ಕಿದೆ. ಆದ್ದರಿಂದ ತಮ್ಮಲ್ಲಿ ಎಲ್ಲರಲ್ಲಿ ವಿಜ್ಞಾಪನೆ, ಕಟೀಲು ಮೇಳದ ಕುರಿತಾಗಿ ಈ ಹಿಂದೆ ಆಡಿಸಿದ್ದು ನಿಮ್ಮಲ್ಲಿ ಯಾವುದಾದ್ರೂ ಕರಪತ್ರಗಳಿದ್ದರೆ ಅಥವಾ ಯಾರಾದರೂ ಹಿಂದಿನ ಕಲಾವಿದರ ಬಗ್ಗೆ ಮಾಹಿತಿಗಳಿದ್ದರೆ, ಪೇಪರ್ನಲ್ಲಿ ಬಂದ ವಿಚಾರಗಳಿದ್ದರೆ, ಅಥವಾ ಮೇಳಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಪರಿಕರಗಳಿದ್ದರೆ, ಹಿಂದಿನ ಕಾಲದ ಗ್ಯಾಸ್ ಲೈಟ್ ಇರ್ಬೋದು ಅಥವಾ ಹಿಂದಿನ ಕಾಲದ ಹಾರ್ಮೋನಿಯಮ್ಸ್ ಇರ್ಬೋದು, ಹೀಗೆ ಅನ್ಯಾನ್ಯ ಇವುಗಳ ಬಗ್ಗೆ ತಮ್ಮಲ್ಲಿ ಮಾಹಿತಿಗಳು ವಸ್ತುಗಳಿದ್ದರೆ ದಯಮಾಡಿ ಅದನ್ನು ನಮಗೆ ಒದಗಿಸಿಕೊಡಬೇಕು. ಅಂದರೆ ಇಲ್ಲಿಯೇ ಕೊಡಬೇಕು ಅಂತಲ್ಲ, ಈಗ ಕರಪತ್ರಗಳಿದ್ದರೆ ಒರಿಜಿನಲ್ ನೀವು ಇಟ್ಕೊಂಡು ನಮಗೆ ಒಂದು ಜೆರಾಕ್ಸ್ ಕೊಡ್ಬೋದು. ಹೀಗೆ ಅದನ್ನು ದಯಮಾಡಿ ನಮಗೆ ದೇವಸ್ಥಾನಕ್ಕೆ ಒದಗಿಸಿಕೊಡಬೇಕು. ಈ ಕುರಿತಾಗಿ ತಾವು ಸ್ವಲ್ಪ ಕ್ರಿಯಾಶೀಲರಾಗಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ
ನಾಳೆಯ ಕಾರ್ಯಕ್ರಮ ಕುದ್ರುವಿನಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸಮಯಕ್ಕೆ ಬರ್ಬೋದು. ತಮ್ಮ ಸಲಹೆ ಸೂಚನೆಗಳು ಮತ್ತು ಅನುಭವಗಳನ್ನು, ನೆನಪುಗಳನ್ನು ನಮ್ಮಲ್ಲಿ ಜೊತೆ ಹಂಚಿಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ, ಮತ್ತು ನಾಡಿದ್ದು 11ನೇ ತಾರೀಕಿಗೆ ಕಟೀಲು ಮತ್ತು ಯಕ್ಷಗಾನ ಮೇಳಗಳ ಯೂಟ್ಯೂಬ್, ಫೇಸ್ಬುಕ್ ಪ್ರಸಾರಕರು, ವಾಟ್ಸಪ್ ವೇದಿಕೆಗಳ ಪ್ರಮುಖರ ಮತ್ತು ಪ್ರೇಕ್ಷಕರ ಸಮಾವೇಶ ನಡೀಲಿಕ್ಕಿದೆ. ಬ್ರಾಹ್ಮರಿವನ ಕುದ್ರುವಿನಲ್ಲಿ ಸಂಜೆ 5ರಿಂದ 7 ತನಕ ನಡೀಲಿಕ್ಕಿದೆ. ಅದಕ್ಕೆ ತಾವು ಭಾಗವಹಿಸಬೇಕು. ಜೊತೆಗೆ 14ನೇ ತಾರೀಕು ಕಟೀಲು ಮೇಳಗಳ ವೇಷಗಳ ಛಾಯಾಚಿತ್ರ ಪ್ರದರ್ಶನ ಇದೆ ಇಲ್ಲಿ. ಹಾಗಾಗಿ ತಮ್ಮಲ್ಲಿ ಯಾರಲ್ಲಿ ಆದರೂ ಹಿಂದಿನ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಿದಂತಹ ಹಿರಿಯ ಕಲಾವಿದರುಗಳ ಫೋಟೋಗಳು ಸಂಗ್ರಹ ಇದ್ದರೆ, ನಿಮ್ಮ ಮನೆಯಲ್ಲಿ ಅಂತಹ ಯಾವುದಾದ್ರೂ ಫೋಟೋಗಳಿದ್ದರೆ ಒದಗಿಸಿಕೊಟ್ರೆ ಅದನ್ನು ಇನ್ನೂ ಚೆನ್ನಾಗಿ ಮಾಡಿ ದೊಡ್ಡದರಲ್ಲಿ ಪ್ರಿಂಟ್ ಮಾಡಿ ನಾವಿಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡ್ತೇವೆ. ಇದೆಲ್ಲ ನಮಗೆ ಮುಂದಕ್ಕೆ ಸಂಗ್ರಹಕ್ಕೆ ಪೂರಕವಾಗ್ತದೆ. ಮತ್ತು 12ನೇ ತಾರೀಕು ಯಕ್ಷಪ್ರಭಾ ಬರಹಗಾರರ ಓದುಗರ ಸಮಾವೇಶವಿದೆ. ಇದಕ್ಕೂ ತಾವು ಆಗಮಿಸಬೇಕು ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಬೊಂಡಾಲ ಸಚ್ಚಿದಾನಂದ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ನೆರೆದಿರುವಂಥ ಯಕ್ಷಗಾನ ಅಭಿಮಾನಿಗಳಿಗೆ ವಂದಿಸುತ್ತಾ, ತಾಯಿ ಭ್ರಮರಾಂಬಿಕೆಯನ್ನು ನಮಿಸುತ್ತಾ, ಬಹುಶಃ ಅಧ್ಯಕ್ಷ ಸ್ಥಾನ ಅಂಥೇಳಿ ಒಂದು ನಾಮಕಾವಸ್ಥೆ, ಇದು ಸಮಾವೇಶ. ನಾನು ಕೂಡ ನಿಮ್ಮ ಹಾಗೆ ಒಂದು ಸೇವಾದಾರ. ಸುಮಾರು 53 ವರ್ಷಗಳಿಂದ ನಮ್ಮ ಹಿರಿಯವರು ಯಕ್ಷಗಾನವನ್ನು ಪ್ರಾರಂಭಿಸಿದರು. ನಾನೊಂದು 2 ಮಾತನ್ನು ಹೇಳಿ ಈ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತೇನೆ. ಈ ಯಕ್ಷಗಾನ ಹೇಗೆ ಬಂತು ಅಂತ ಹೇಳುವುದಕ್ಕೆ ಪ್ರಪ್ರಥಮವಾಗಿ ಈಗ ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿದ್ದವರು ಹೇಳಿದರು, ಎಲ್ಲದಕ್ಕೂ ಹೇಗೆ ಆಗಬೇಕು, ಎಲ್ಲಿ ಆಟ ಆಗಬೇಕು, ಅದೆಲ್ಲ ಆ ತಾಯಿಯ ಆಣತಿಯಂತೆ ನಡೆಯುವುದು ಅಂತ ನಮ್ಮ ಭಾವನೆ. ಒಂದು ಕಾಲದಲ್ಲಿ ಈ ನಮ್ಮ 10 ಸಂವತ್ಸರ ಬಯಲಾಟ ನಿಲ್ಲುವಂಥ ಸಂದರ್ಭದಲ್ಲಿ ನಿಲ್ಲಿಕೆ ಅಂತ ಇತ್ತು. 1-2 ದಿವಸದ ಮೊದಲು ಕೆಲವು ಹಣದ ಅನಾನುಕೂಲತೆಯಿಂದ ಆಟ ಬೇಡ ಅಂತೇಳಿ ಸ್ವರ್ಗಸ್ಥರಾದಂಥ ವಿಠಲ್ ಶೆಟ್ಟಿ ಅವರ ಹತ್ರ ನಮ್ಮ ತೀರ್ಥರೂಪರು ಹೇಳಿಕೊಂಡಾಗ ಒಂದು ಮಾತು ಹೇಳಿದ್ರಂತೆ, ತಾರಾಯಿ ಉಂಡಾತ, ತಾರಾಯಿ ಉಂಡು, ಅರಿ ಉಂಡಾತ, ಅರಿ ಉಂಡು, ಒಣಸಮಾನ್ಪಾಡು, ಆಟ ಗೊಬ್ಬಾಡು, ಬರಡು ಬೊಕ್ಕ ತೂಕ ಅಂಥೇಳಿ. ಅವರ ಆ ಒಂದು ಇದರಿಂದಾಗಿ ಇವತ್ತು ನಾವು ಕಳೆದ ವರ್ಷ, ಅದರ ಮೊದಲಿನ ವರ್ಷ ನಾವು 50ನೇ ವರ್ಷದ ಆಟವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ನಾನು ತಾಯಿಯ ಅನುಗ್ರಹ ಬೇಕು ಅಂತ ಹೇಳುವುದಕ್ಕೆ ಅಂದಿನಿಂದ ಇಂದಿನವರೆಗೆ ನಮಗೆ ಹಣದ ಅಡಚಣೆ ಅಂತ ಆಗಲಿಲ್ಲ. ಕೆಲವು ನಮ್ಮ ಸೇವಾದಾರರು, ಇನ್ನೊಂದು ಮಾತು ನನಗೆ ವಿಠಲ್ ಶೆಟ್ಟರ್ ನೆನಪಾಗ್ತಾ ಉಂಟು ಯಾವಾಗಲೂ. ನಾ ಪೆಟ್ಟಿಗೆ ಬತ್ತದ ಪೆಟ್ಟಿಗೆ ಪೋಯಿನೇಟ ದೇವರನ ಸ್ವರೂಪನಿಡೆ ಬತ್ತನಂದು ಎನ್ನೋನು ಕಲಾವಿದರಿಗೆ ಏರೆಗಿಲ್ಲ ಒಂಜಿ ಪಾತೆರಡ ಪೆಟ್ಟಿಗೆ ಲಾರಿಗೆ ಪೋಯಿಂದು ಬೊಕ್ಕ ಪಾತೆರಲ್ಲ ಆತನಟ ಏರೆಲ್ಲ ಬೆಂಚಿನಳ ಪಾತೆರಡ, ಅವು ನಮ್ಮ ಕರ್ತವ್ಯ ಅಂಥೇಳಿ ಅದನ್ನು ನಾವು ಇಂದುವರೆಗೆ ಕೂಡ ಪಾಲಿಸಿಕೊಂಡು ಬಂದಿದ್ದೇವೆ. ಯಾಕಂತ ಹೇಳಿದರೆ ಕಟೀಲಿನ ಆಟ ಕೇವಲ ಒಂದು ಮನೋರಂಜನೆಗೆಲ್ಲ ಮಾಡೋದು, ಅದು ಭಕ್ತಿಯಿಂದ ಮಾಡುವಂಥ ಆಟ. ಹಸ್ರಣ್ಣರೆಲ್ಲ ಹೇಳಿದ್ರೀಗ ಪಟಾಕಿ ಯಾರು ಇಲ್ಲ ಆಗಿದ್ದದ್ದು. ನಾನು ಸಾಧಾರಣ 30 ವರ್ಷದಿಂದ ಈ ಅನುಭವವನ್ನು ಹೇಳಬಲ್ಲೆ. ಕದಿನ ಅಂತಂತು ಖಾಲಿ, ಅದು ಕೂಡ ಪೂಜೆಗೆ ಮಹಿಷಾಸುರ ಬರುವಾಗ, ಮುಖ್ಯ ವೇಷ ಬರುವಾಗ 2 ಕದಿನ ಇಡ್ತಿದ್ರು. ಈ ಪಟಾಕಿ ಎಲ್ಲ ಇರಲಿಲ್ಲ. ಗ್ಯಾಸ್ ಲೈಟಿಗೆ ಒಂದು ಜನವೇ ಇತ್ತು, ಗ್ಯಾಸ್ ಲೈಟ್ ಹಾಕ್ಲಿಕ್ಕೆ, ಅದಕ್ಕೆ ಆಗಾಗ ಗಾಳಿ ಹಾಕಲಿಕ್ಕೆ. ಇದೆಲ್ಲ ನಾವು ನೋಡಿದ್ದು. ಆದರೆ ಕಾಲಕ್ರಮೇಣ ನಾವು ಈಗಿನ ಸ್ಥಿತಿಗೆ ಹೊಂದಿಕೊಳ್ಳುತ್ತಾ ಹೋಗಬೇಕು. ಆಟ ಬೆಳಿಗ್ಗೆವರೆ ಆಗ್ತಿತ್ತು. ಕೊರೋನಾದಿಂದ ಆಟ ಅದು ಕಮ್ಮಿ ಆಯಿತು. ಕಾರಣ ಅದಕ್ಕೆ ನಾವು ಒಪ್ಪಿಕೊಳ್ಬೇಕು. ಯಾಕಂತ ಹೇಳಿದರೆ ಈಗಿನ ಸ್ಥಿತಿಯಲ್ಲಿ ಪೂರ್ಣ ಬೆಳಿಗ್ಗೆವರೆಗೆ ನೋಟುವಂಥ ಸಭಿಕರು ಕೂಡ ಇಲ್ಲ ಎಲ್ಲಿ ಕೂಡ. ಮಹಿಷಾಸುರ ಬಂದ ನಂತರ ಅಲ್ಲಿ ಇರುವುದು ಕೇವಲ ಒಂದು 10 ಜನ ಕೆಳಗೆ, ಮೇಲೆ ಇಲ್ಲಿ ಹಿಮ್ಮೇಳದವರು. ಇಂಥ ಸ್ಥಿತಿಗಿಂತ ಇದರಲ್ಲಿ ನಾವು ಒಳ್ಳೆಯದಾಗಿ ಮಾಡಿಕೊಂಡು ಅದನ್ನು ಕಾಲಾವಕಾಶದಲ್ಲಿ ಮುಗಿಸಿದರೆ ಒಳ್ಳೆಯದು ಅಂತೇಳಿ. ಮತ್ತು ಇನ್ನೊಂದು, ಯಾರು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವು ಕಲಾವಿದರಿರಲಿ ಅಥವಾ ಇನ್ನೊಬ್ಬರಿಗೆ ನಮ್ಮಿಂದ ಸ್ವಲ್ಪ ಅನ್ನದಾನ ಮಾಡಲಿಕ್ಕೆ ಒಂದು ಕೆಪಾಸಿಟಿ ಇದ್ದರೆ
ತಾಯಿಗೆ ಅದು ಕೂಡ ಬಹಳ ಪ್ರೀತಿ ಅಂತ ನಾನು ತಿಳಿದವನಿದ್ದೇನೆ. ಹಾಗಾಗಿ ಕಲಾವಿದರನ್ನು ನಾವು ಆ ಒಂದು ಇದರಲ್ಲಿ ಅಷ್ಟರ ಮಟ್ಟಿಗೆ ದೇವಸ್ಥಾನಕ್ಕೆ ಕೊಡುವ ಗೌರವ ಅಂತ ಹೇಳಿ ತಪ್ಪು ಮಾಡಿದ್ರು ಅವರ ತಪ್ಪನ್ನು ಅವರಿಗೆ ತಿದ್ದಿ ಹೇಳುವಂಥ ಕೆಲಸವನ್ನು ಮಾಡಿ ನಾವು ಇವರೊಟ್ಟಿಗೆ ಯಜಮಾನರೊಟ್ಟಿಗೆ ದೇವಸ್ಥಾನದೊಟ್ಟಿಗೆ ಸಹಕಾರದಿಂದ ಇದ್ದರೆ ಇಂಥ ಎಲ್ಲ ಕಾರ್ಯಕ್ರಮಗಳು ಆಗಲಿಕ್ಕೆ ಒಳ್ಳೆಯದು. ಎಲ್ಲ ತಾಯಿಯ ಚಿತ್ತ. ಬಹುಶಃ 6ನೇ ಮೇಳ 7ನೇ ಮೇಳ ನಾವು ಆಗಾಗ ಆಗಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ಆದರೆ ತಾಯಿ ಹೇಳಿದ್ದು ಈ ವರ್ಷವೇ ಆಗಬೇಕು ಅಂತೇಳಿ, ಈ ವರ್ಷದಿಂದಲೇ ಆಗಬೇಕು ಅಂತೇಳಿ. ತಾಯಿಗೆ ಎಲ್ಲರೂ ಒಂದೇ ಲೆಕ್ಕ. ಯಾಕಂತೇಳಿದರೆ ಈಗ ಕೊರಗಣ್ಣನ ಮನಸ್ಸಿಗೆ ಹೋಗಿದೆ ಎಲ್ಲ ವೇಷಭೂಷಣಗಳು ಹೊಸತ್ತೇ ಆಗಬೇಕು. ಯಾಕಂತೇಳಿದರೆ ಆಟ ಆಡೀಸೋರಲ್ಲಿ ಅದು ಅಕಲ್ನ ವೇಷ ಪೊರ್ಲುಂಟು, ವೇಷಭೂಷಣ ಪೊರ್ಲುಂಟು, ಮೊಕಲ್ನ ಹೊಸತ್ತುಂಟು. ಆ ಮನೋಭಾವ ಅಲ್ಲಿ ಕ್ಲೇಶ ಬರಲಿ ಕೊಡು ಅಂತ ಹೇಳಿಕೊಂಡು ಅದನ್ನು ಕೂಡ ಮಾಡಿದ್ದಾರೆ. ಎಲ್ಲ ತಾಯಿಯ ಅಣತಿಯಂತೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಏನೇ ಇರಲಿ, ಯಕ್ಷಗಾನ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಕರು ಆಯೋಜಿಸಿದ್ದಾರೆ. ಎಲ್ಲರ ಅನುಭವ, ಎಲ್ಲರ ಸೂಚನೆ, ಅದಕ್ಕೆ ಒಳ್ಳೆಯ ಸಕಾರಾತ್ಮಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕವಾಗಿ ಅದನ್ನು ಪಾಲಿಸಲಿಕ್ಕೂ ಅವರು ಬದ್ಧರಿದ್ದಾರೆ ಅಂತೇಳಿ ಭಾವಿಸ್ತಾ ನನ್ನನ್ನು ಬಹುಶಃ ನಾನು ಸಾಮಾನ್ಯನಾಗಿ ಬಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಧ್ಯಕ್ಷ ಸ್ಥಾನದ ನೆಲೆಯಿಂದ 2 ಮಾತನ್ನು ಆಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಂಥ ಎಲ್ರಿಗೂ ನನ್ನ ಅಭಿನಂದನೆಯನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ಇದೊಂದು ಅಪೂರ್ವವಾದ ದಾಖಲೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಕ್ಷಗಾನದ ಕುರಿತಾಗಿ ಇಂತಹ ದೊಡ್ಡ ಕಾರ್ಯಕ್ರಮಗಳು ಅಥವಾ ಒಂದು ಕಲೆಯ ಕುರಿತಾಗಿ ಒಂದು ಇಂತಹ ಕಾರ್ಯಕ್ರಮಗಳು ಬಹುಶಃ ಅನ್ಯ ಕಲೆಗಳಲ್ಲಿ ಇಲ್ಲ, ಯಕ್ಷಗಾನಕ್ಕೆ ಮಾತ್ರ ಇದು. ಅದು ಕೂಡ ಕಟೀಲ್ನಲ್ಲಿ. ಇದು ಬಹಳ ದೊಡ್ಡ ವಿಷಯ ಅಂತ ನಾನು ಭಾವಿಸಿಕೊಳ್ತೇನೆ. ಇಂತಹ ಒಂದು ಯಕ್ಷ ಸಪ್ತಾಹದ ಇವತ್ತಿನ ಆರಂಭದ ಕಾಯಂ ಸೇವಾದಾರರ ಸಮಾವೇಶಕ್ಕೆ ಎಲ್ಲರೂ ಕೂಡ ಆಹ್ವಾನ ಸ್ವೀಕರಿಸಿ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಬಹಳ ಚಂದಗಾಣಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದು ಮುನ್ನಡೆಸಿಕೊಟ್ಟಂತಹ ವೇದಿಕೆಯಲ್ಲಿರುವಂಥ ಸರ್ವ ಹಿರಿಯರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿ ಸಲಹೆ ಸೂಚನೆಗಳನ್ನು ಇತ್ತಂತಹ ಬಹಳ ಕ್ರಿಯಾಶೀಲವಾಗಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿರಬಾಗಿ ವಂದಿಸುತ್ತಾ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಉಪಸ್ಥಿತರಿರಬೇಕು, ಯಶಸ್ವಿಗೊಳಿಸಿಕೊಡಬೇಕು ಅಂತ ಪ್ರಾರ್ಥಿಸುತ್ತಾ ಎಲ್ರಿಗೂ ವಂದನೆ.